Okay, we will start. Am I audible? Am I audible? Okay. ಇವತ್ತು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸಿಲೆಬಸ್ ಈ ಟೈಪ್ ಅದ ನೋಡ್ರಿ. ಆಲ್ರೆಡಿ ಶೇರ್ ಮಾಡಿದ್ವಲ್ಲ. ಈಗ ಫಸ್ಟ್ ದಿನ ನಾವೇನ್ ಮಾಡೋಣ ಅಂತಂದ್ರೆ 3 ದಿನ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ಗೆ ಕೊಟ್ಟದ. ಇವತ್ತು ಎಲ್ಲಾ ಕಾನ್ಸೆಪ್ಟ್ಸ್ಗಳನ್ನ ಒಂದ್ ಕಡೆಗೆ ರಿವೈಸ್ ಮಾಡಿಬಿಡೋಣ. ಆಮೇಲೆ ನಾಳಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಫ್ರಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ UPSC ಮತ್ತೆ KPSC ಮತ್ತೆ SSC ಅಂತ ಯಾವ ಇದ್ರೆ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ನಾಳೆ ಮತ್ತು ನಾಡ್ದು. ಕಾನ್ಸೆಪ್ಟ್ಸ್ ಒಂದು ದಿನದೊಳಗನೆ ಕ್ಲಿಯರ್ ಮಾಡಿ ಬಿಟ್ಬಿಡೋಣ. ಯಾಕಂದ್ರೆ ಇವೇ ಸೇಮ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಮತ್ತೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಒಳಗ, ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗಡೆ, RCC ಒಳಗ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಕಾನ್ಸೆಪ್ಟ್ಸ್ಗಳನ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಅಲ್ಲಿ ನೀವು ಮತ್ತೆ ಏನಾಗ್ತೀರಿ, ನೀವು ಬ್ರಷ್ ಅಪ್ ಆಗ್ತಾ ಇರ್ತೀರಿ. ಓಕೆನಾ? ಕೆಲವು ಕಾನ್ಸೆಪ್ಟ್ಸ್ ಓನ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಮಾತ್ರ ಸೀಮಿತ ಇರ್ತಾವ. ಅಂತ ಕಾನ್ಸೆಪ್ಟ್ಸ್ಗಳನ್ನ ಮತ್ತು ಅಂತ ಪ್ರಾಬ್ಲಮ್ಸ್ಗಳನ್ನ ಈ 3 ದಿನದೊಳಗೆ ಮುಗಿಸ್ಬಿಡೋಣ. ರೈಟಾ? ಓಕೆ. ನೌ ವಿಲ್ ಸ್ಟಾರ್ಟ್ ವಿತ್ ಅವರ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಫಸ್ಟ್ ಮೆಕ್ಯಾನಿಕ್ಸ್ ಅಂದ್ರೆ ಏನು ನೋಡ್ಬೇಕಲ್ಲ. ಮೆಕ್ಯಾನಿಕ್ಸ್ ಅಂತಂದ್ರೆ ಏನು? ಮೆಕ್ಯಾನಿಕ್ಸ್ ಅನ್ನೋ ವರ್ಡ್ ಇಂಜಿನಿಯರಿಂಗ್ ಒಳಗಡೆ ಮತ್ತು ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಒಳಗ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗೆ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಓಕೆ. ಈವನ್ ಏರೋಡೈನಮಿಕ್ಸ್ ಒಳಗಡೆ ಬೇರೆ ಬೇರೆ ಬ್ರಾಂಚಸ್ ಒಳಗೂ ಯೂಸ್ ಮಾಡ್ತಾರೆ. ಇದ್ರದ್ದು ಮೀನಿಂಗ್ ಏನಂತಂದ್ರೆ ಯು ಆರ್ ಸ್ಟಿಮ್ಯುಲೇಟಿಂಗ್ ಸಮಥಿಂಗ್ ಅಂಡ್ ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸ್ ಆಫ್ ದಟ್ ಒನ್. ರೆಸ್ಪಾನ್ಸ್ ಆಫ್ ದಟ್ ಮೆಕ್ಯಾನಿಕ್ಸ್ ಅನ್ನೋದು. ಈ ಮೆಕ್ಯಾನಿಕ್ಸ್ ಜೊತೆಗೆ ಒಂದು ವರ್ಡನ್ನ ಜಾಯಿನ್ ಮಾಡ್ತೀವಿ. ನೀವು ಯಾವುದಾದ್ರೂ ವರ್ಡ್ ಇರ್ಬೋದು. ಸಾಯಿಲ್ ಮೆಕ್ಯಾನಿಕ್ಸ್ ಇರ್ಬೋದು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇರ್ಬೋದು, ಅಥವಾ ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಸ್ ಇರ್ಬೋದು, ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಸ್ ಅಂತ ಹೇಳ್ಬೋದು. ಓಕೆ. ಈ ಟೈಪ್ ಏನು ಮಾಡ್ತಿದ್ವಿ, ಒಂದೊಂದು ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಟಿಮ್ಯುಲೇಟ್ ಮಾಡ್ತೀವಿ ಮತ್ತು ಅದರದ್ದು ರೆಸ್ಪಾನ್ಸ್ ಸ್ಟಡಿ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ನೀನು ಅದಕ್ಕೆ ಫೋರ್ಸ್ ಅಂತ ಕರಿಬೋದು. ಓಕೆ. ಅಪ್ಲಿಕೇಶನ್ಸ್ ಏನು ಮಾಡ್ತಿರೋದು, ಏನದು ರೆಸ್ಪಾನ್ಸ್ ಅಂತ ಸ್ಟಡಿ ಮಾಡ್ತಿರೋದಕ್ಕೆ ಡಿಫಾರ್ಮೇಷನ್ಸ್ ಅಂತ ಕರಿಬೋದು. ಡಿಫಾರ್ಮೇಷನ್ ಅಥವಾ ಡಿಫ್ಲೆಕ್ಷನ್ ಇರ್ಬೋದು, ಅಥವಾ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು, ಡಿವಿಯೇಷನ್ ಇರ್ಬೋದು. ಇವು ರೆಸ್ಪಾನ್ಸಸ್. ಆ ಮಟೀರಿಯಲ್ಗೆ ನೀನು ಫೋರ್ಸ್ ಹಾಕಿದ ಮೇಲೆ ಅದು ಹೆಂಗಾದ್ರೂ ಬಿಹೇವ್ ಮಾಡ್ಬೋದು. ತಿಳಿತಾ? ಅವುಗಳನ್ನು ನಾವು ಸ್ಟಡಿ ಮಾಡೋದು. ಇಲ್ಲಿ ಫೋರ್ಸ್ ಅಂತಂದ್ರೆ ಏನಂತಂದ್ರೆ ಬರೀ ಫೋರ್ಸ್ ಅಂದ್ರೆ ದಟ್ ಕಾನ್ಸಂಟ್ರೇಟೆಡ್ ಫೋರ್ಸ್ ಅಂತಲ್ಲ. ಫೋರ್ಸ್ ಕ್ಯಾನ್ ಬಿ ಪಾಯಿಂಟ್ ಲೋಡು, force can be UDL, force can be UVL, force can be moment, force can be couple, force can be torque, force can be combination of these. Shear force can be compressive force. ಓಕೆ. ಇವೆಲ್ಲ ಫೋರ್ಸ್ಗಳನ್ನು ಹಾಕಿದಾಗ ಅದರದ್ದು ಬಿಹೇವಿಯರ್ ಹೆಂಗದ ಅಂತ ಸ್ಟಡಿ ಮಾಡೋದಕ್ಕೆ ಮೆಕ್ಯಾನಿಕ್ಸ್ ಅಂತಾರೆ. ಅದೇ ಪಾಯಿಂಟ್ ಲೋಡ್ ಹಾಕಿದಾಗ ಅದು ಸ್ಲೈಡ್ ಆಗ್ಬೋದು ಅಥವಾ ಡಿಸ್ಪ್ಲೇಸ್ ಆಗ್ಬೋದು. UDL ಹಾಕಿದಾಗ ಅದು ಡಿಫ್ಲೆಕ್ಟ್ ಆಗ್ಬೋದು. ಮೊಮೆಂಟ್ ಹಾಕಿದಾಗ ಅದು ರೊಟೇಟ್ ಆಗ್ಬೋದು, ಸ್ಲೋಪ್ ಕೊಡ್ಬೋದು. ಕಾಂಪ್ರೆಷನ್ ಹಾಕಿದಾಗ ಅದು ಕುಗ್ಬೋದು, ದಟ್ ಇಸ್ ಅ ಕಾಂಟ್ರಾಕ್ಟ್ ಆಗ್ಬೋದು. ಟೆನ್ಸೈಲ್ ಹಾಕಿದಾಗ ಎಲಾಂಗೇಟ್ ಆಗ್ಬೋದು. ಆಮೇಲೆ ಶಿಯರ್ ಫೋರ್ಸ್ ಹಾಕಿದಾಗ ಅದು ಗ್ಲೈಡ್ ಆಗ್ಬೋದು. ಕಾಂಪ್ರೆಸಿವ್ ಫೋರ್ಸ್ ಹಾಕಿದಾಗ ಅದು ಕಾಂಟ್ರಾಕ್ಟ್ ಆಗ್ಬೋದು. ರೈಟಾ? ಇವೆಲ್ಲ ಟ್ವಿಸ್ಟ್ ಹಾಕಿದಾಗ ಏನಾಗ್ಬೋದು, ಟಾರ್ಕ್ ಹಾಕಿದಾಗ ಅದು ಏನು ಟ್ವಿಸ್ಟ್ ಆಗ್ಬೋದು. ಇವೆಲ್ಲ ರೆಸ್ಪಾನ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕು. ಯಾವಾಗ? ವೆನ್ ವಿ ಅಪ್ಲೈ ಸಮ್ ಫೋರ್ಸಸ್ ಆ್ಯಂಡ್ ವಿ ಸ್ಟಡಿ ದೇರ್ ರೆಸ್ಪಾನ್ಸಸ್. ಓಕೆ. On which material you are applying? Okay, soil is a media for you. On this soil you are applying some force and you are studying the response. Then that science is called as the soil mechanics. Soil ಮೇಲೆ ನೀವೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ. Like that you can have a fluid as your material and you are applying on this fluid some forces you are applying and you are studying some responses. Then this science is called as the fluid mechanics. Right? ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ ಅಂತ ಬರ್ತದೆ. ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್, ಮಾಮ್ ಅಂತೇಳಿ. ಇದರೊಳಗಡೆ ಏನು ಮಾಡ್ತಿದ್ರೆ, ಮಟೀರಿಯಲ್ಸ್ ಅಂದರೆ ಯಾವ? ಇಂಜಿನಿಯರಿಂಗ್ ಮಟೀರಿಯಲ್ಸ್. ಇಂಜಿನಿಯರಿಂಗ್ ಮಟೀರಿಯಲ್ಸ್ಗಳ ಮೇಲೆ ಫೋರ್ಸಸ್ಸನ್ನು ಅಪ್ಲೈ ಮಾಡೋದು ಮತ್ತು ಅದರದ್ದು ರೆಸ್ಪಾನ್ಸನ್ನು ಸ್ಟಡಿ ಮಾಡೋದು. ಅರ್ಥ? ಈ ಟೈಪ್ ನಮ್ಮ ಹತ್ರ ಫೋರ್ಸಸ್ ಆ್ಯಂಡ್ ರೆಸ್ಪಾನ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಮೆಕ್ಯಾನಿಕ್ಸ್ ಅಂತ. ಈ ಮೆಕ್ಯಾನಿಕ್ಸನ್ನು ಮತ್ತೆ ನಾವೇನು ಮಾಡ್ತೀವಿ ಅಂತಂದರೆ ಡಿವೈಡ್ ಮಾಡ್ತೀವಿ. ಬಿಕಾಸ್ ಭಾಳ ದೊಡ್ಡದಾಯ್ತಲ್ಲ. ಬಿಕಾಸ್ ವಿಚ್ ಟೈಪ್ ಆಫ್ ಫೋರ್ಸಸ್ಸು, ಅದು ಮಟೀರಿಯಲ್ಸ್ ಸ್ಟ್ಯಾಟಿಕ್ ಅದನು ಅಥವಾ ಮೂವ್ ಆಗ್ತಿದನು, ಅದ್ರ ಮೇಲೆ
ನಾವು ಮತ್ತೆ ಡಿವೈಡ್ ಮಾಡ್ತೀವಿ. ದೆನ್ ದಿಸ್ ಇಸ್ ದ ಸ್ಟ್ಯಾಟಿಕ್ಸ್ ಅಂತೇಳಿ, ಮತ್ತಿದು ಡೈನಾಮಿಕ್ಸ್ ಅಂತೇಳಿ. ಓಕೆ, ಸ್ಟ್ಯಾಟಿಕ್ಸ್ ಅಂತಂದ್ರೆ ಮೆಕ್ಯಾನಿಕ್ಸ್ ಅಂದ್ರೆ ಅಂತ ನಿಮ್ಗೆ ಗೊತ್ತಾಯ್ತು ಈಗ ಏನಂತ ಅಪ್ಲೈ ಮಾಡ್ತೀರಿ, ಅದ್ರದ್ದು ಫೋರ್ಸು ಮತ್ತು ರೆಸ್ಪಾನ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ಓಕೆ, ಅಕಸ್ಮಾತಾಗಿ ಆ ಮಟೀರಿಯಲ್ ಒಂದೇ ಜಾಗದೊಳಗಿತ್ತು ಅಂದ್ರೆ ಇಫ್ ಇಟ್ ಇಸ್ ಅ ಸ್ಟೇಷನರಿ ಮಟೀರಿಯಲ್ and even after applying force the material is not moving but you are studying its response, then that is called as statics. Okay, sometimes ಏನಾಗ್ತದ ಒಂದು ಮಟೀರಿಯಲ್ ಅದ ಅದಕ್ಕೆ ಗಾಲಿಗಳಿದಾವ, then you are applying some forces to this and the material is moving and you are studying the response, or some pendulum is there, then you are applying some force to this one, then the material is moving and you are studying its response, right? And projectile motions, then you will take one stone and you will throw it on the air and it goes and it falls down, then you are applying force and you are studying its response. ಅರ್ಥಾಯ್ತಾ? these are all dynamics ಅಂತ. ಇದು ಸ್ಟ್ಯಾಟಿಕ್ಸ್ ಮತ್ತು ಇದು ಡೈನಾಮಿಕ್ಸ್. ಇಲ್ಲಿನೂ ಅದನ್ನೇ ಸ್ಟಡಿ ಮಾಡ್ತೀವಿ, ಇಲ್ಲಿನೂ ಅದನ್ನೇ ಸ್ಟಡಿ ಮಾಡ್ತೀವಿ, ರೈಟ್? ಇಯರ್ ಏನಾಯ್ತು, ಮಟೀರಿಯಲ್ಸ್ ಒಂದು ಕಡೆಗೆ ಸ್ಟೇಷನರಿ ಆಯಿತು ಅಥವಾ ಮೂವಿಂಗ್ ಆಯಿತು ಅಂತ. ಈ ಡೈನಾಮಿಕ್ಸ್ ಅನ್ನು ಮತ್ತೆ ಏನು ಮಾಡ್ತೀವಿ ಅಂತಂದ್ರೆ ಎರಡು ರೀತಿ ಡಿವೈಡ್ ಮಾಡ್ತೀವಿ, ಒಂದು ಕೈನೆಟಿಕ್ಸ್, ಇನ್ನೊಂದು ಕೈನಮ್ಯಾಟಿಕ್ಸ್ ಅಂತೇಳಿ. ಕೈನೆಟಿಕ್ ಅಂತಂದ್ರೆ ಇಲ್ಲಿ ಮಟೀರಿಯಲ್ ಇದೆ, ಇದಕ್ಕೆ ನೀನು ಫೋರ್ಸ್ ಅಪ್ಲೈ ಮಾಡ್ತಿದೀಯಾ ಮತ್ತೆ ಅದರದ್ದು ರೆಸ್ಪಾನ್ಸ್ ಸ್ಟಡಿ ಮಾಡ್ತಿದೀಯಾ, ಓಕೆನಾ? ಬಟ್ ಈ ಸಿಚುವೇಶನ್ಸ್ ಅಲ್ಲಿ ಇಫ್ ಯು ಆರ್ ನಾಟ್ ಇವೆರಡು ಇನ್ ದಿಸ್ ಸಿಚುವೇಶನ್ ನೀನು ಫೋರ್ಸ್ ಮೇಲೆನೂ ಕಾನ್ಸಂಟ್ರೇಟ್ ಮಾಡ್ತಿ, ರೆಸ್ಪಾನ್ಸ್ ಮೇಲೆನೂ ಕಾನ್ಸಂಟ್ರೇಟ್ ಮಾಡ್ತಿ, ಯು ಆರ್ ಕನ್ಸಿಡರಿಂಗ್ ಬೋತ್, ಮೀನ್ಸ್ ಹಿಯರ್ ದ ಫೋರ್ಸ್ causing the motion is very important. Force causing the motion is very important, right? ಇಲ್ಲಿ ಏನಾಗ್ತದೆ ಕೈನಮ್ಯಾಟಿಕ್ಸ್ ಒಳಗಡೆ ಯು ಹ್ಯಾವ್ ಅ ಬಾಡಿ ಅಂಡ್ ಯು ಹ್ಯಾವ್ ಅ ಫೋರ್ಸ್, ದೆನ್ ಯು ಹ್ಯಾವ್ ಅ ರೆಸ್ಪಾನ್ಸ್. ಬಟ್ ಇನ್ ದಿಸ್ ಕೇಸ್ ವಾಟ್ ಹ್ಯಾಪನ್ಸ್, you are not interested on the force, you will ignore this force, only you study the response. Kinematics, right? Kinetics ಅಂದ್ರೆ ಕೈನೆಟಿಕ್ ಹೋಂಡಾ ಗೊತ್ತು, ಕೈನೆಟಿಕ್ ಹೋಂಡಾ ಅಂತ. ಕೈನೆಟಿಕ್ ಹೋಂಡಾ ಅಂದ್ರೆ ಕಿಕ್ ಹಾಕಿದ ಮೇಲೆನೆ ಅದು ಸ್ಟಾರ್ಟ್ ಆಗ್ತದ, ಕಿಕ್ ಅಂತಂದ್ರೆ ಫೋರ್ಸು, ಸ್ಟಾರ್ಟ್ ಆಗ್ತದ ಅಂದ್ರೆ ರೆಸ್ಪಾನ್ಸ್. ಹಿಂಗೆ ಸುಮ್ಮನೆ ಹಿಂಟ್ ಹೇಳ್ತದೆ ನೆನ್ಪಿಟ್ಕೊಳಕ್ಕೆ. ಕೈನಮ್ಯಾಟಿಕ್ಸ್ ಅಂತಂದ್ರೆ ಅದು ಅಲ್ಲಿ ಫೋರ್ಸ್ ಇಸ್ ನಾಟ್ ರೆಸ್ಪಾನ್ಸಿಬಲ್, ಫೋರ್ಸ್ causing the motion is ignored. ಹೇಳ್ತಾ ಎನಿ ಡೌಟ್? ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಓಕೆ, ನಾವು ಇಲ್ಲಿ ತನಕ ನಾವೇನು ಸ್ಟಡಿ ಮಾಡಿದ್ವಿ ಅಂದರೆ ಮೆಕ್ಯಾನಿಕ್ಸ್ ಅಂದರೆ ಏನು, ಮತ್ತು ಮೆಕ್ಯಾನಿಕ್ಸ್ ಅಲ್ಲಿ ಸ್ಟ್ಯಾಟಿಕ್ಸ್ ಮತ್ತು ಡೈನಾಮಿಕ್ಸ್ ಎರಡಿದ್ದಾವೆ. ಅದರಲ್ಲಿ ಡೈನಾಮಿಕ್ಸ್ ಅಲ್ಲಿ ಕೈನಮ್ಯಾಟಿಕ್ಸ್ ಮತ್ತು ಕೈನೆಟಿಕ್ಸ್ ಎರಡಿದ್ದಾವೆ, ರೈಟಾ? ಈಗ ಮತ್ತೆ ನಾವೇನು ಮಾಡ್ತೀವಿ ಗೊತ್ತಾ, ಮತ್ತೆ ಕೆಲವು ಪ್ರಿಫಿಕ್ಸ್ಗಳನ್ನು ಯೂಸ್ ಮಾಡೋಕೆ ಶುರು ಮಾಡ್ತೀವಿ. ಯಾವುದು? ನಿಮಗೆ ಫ್ಲೂಯಿಡ್ ಡೈನಾಮಿಕ್ಸ್ ಅಂತ ಒಂದು ಚಾಪ್ಟರ್ ನೋಡಿರಿ, ಫ್ಲೂಯಿಡ್ ಡೈನಾಮಿಕ್ಸ್ ಅಂದ್ರೆ ಫ್ಲೂಯಿಡ್ ಇಸ್ ಅ ಮಟೀರಿಯಲ್, ಆನ್ ದ್ಯಾಟ್ ಯು ಆರ್ ಸ್ಟಡಿಂಗ್ ಡೈನಾಮಿಕ್ಸ್. ಅಂದ್ರೆ the fluid is moving and you are applying force and you are studying the response. Sometimes ಏನಾಗ್ತದೆ ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಅಂತೇಳಿ ಸ್ಟಡಿ ಮಾಡ್ತೀವಿ, ಫ್ಲೂಯಿಡ್ ಕೈನೆಟಿಕ್ಸ್ ಅಂತ. ಕೈನೆಟಿಕ್ಸ್ ಅಂದ್ರೆ ಯು ಆರ್ ಅಪ್ಲೈಯಿಂಗ್ ದ ಫೋರ್ಸ್ ಅಂಡ್ ಆಲ್ಸೋ ಯು ಆರ್ ಸ್ಟಡಿಂಗ್ ದ ರೆಸ್ಪಾನ್ಸ್. ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಅಂತ ಒಂದದ, ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಅಂತೇಳಿ ಚಾಪ್ಟರ್ಸ್ ಅದಾವ ನೋಡಿರಿ, ಫ್ಲೂಯಿಡ್ ಕೈನಮ್ಯಾಟಿಕ್ಸ್ ಅಂತೇಳಿ. ಕೈನಮ್ಯಾಟಿಕ್ಸ್ ಅಂದ್ರೆ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಆನ್ ದ ಫೋರ್ಸ್ ವಿಚ್ ಇಸ್ ಕಾಸಿಂಗ್ ದ ಮೋಷನ್, ಯು ಆರ್ ನಾಟ್ ಇಂಟ್ರೆಸ್ಟೆಡ್, ದಟ್ ಇಸ್ ದ ಫ್ಲೂಯಿಡ್ ಕೈನಮ್ಯಾಟಿಕ್ಸ್. ನೆಕ್ಸ್ಟ್ ಏರ್ ಒಳಗೆ ಬಂದಾಗ ಏನಾಗ್ತದೆ, ಏರೋಸ್ಟ್ಯಾಟಿಕ್ಸ್ ಸ್ಟಡಿ ಮಾಡಲ್ಲ, ಬಿಕಾಸ್ ಏರ್ ಇಸ್ ಆಲ್ವೇಸ್ ಮೂವಿಂಗ್ ಅಲ್ಲ, ದೇರ್ ಫಾರ್ ಏರೋಡೈನಮಿಕ್ಸ್ ಕೇಳಿರಿ, ದಿಸ್ ಇಸ್ ಏರೋಡೈನಮಿಕ್ಸ್ ಅಂತೇಳಿ. ಅಂಡರ್ಸ್ಟುಡಾ? ಈ ಟೈಪ್ ನಾವು ಮತ್ತೆ ಸಫಿಕ್ಸ್ಗಳನ್ನ ಪ್ರಿಫಿಕ್ಸ್ಗಳನ್ನ ಈ ಮೆಕ್ಯಾನಿಕ್ಸಿಗೆ ಯೂಸ್ ಮಾಡ್ತೀವಿ. ದೇ ಆರ್ ಆಲ್ ಫ್ಯಾಮಿಲಿ ಆಫ್ ಮೆಕ್ಯಾನಿಕ್ಸ್, ಓಕೆನಾ? ನಾವು ವಾಟ್ ವಿಲ್ ಡೂ ಆಫ್ಟರ್ ದಿಸ್, ವಿ ವಿಲ್ ಸ್ಟಡಿ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್, not only in engineering mechanics, in entire structural engineering, right? ಅವುಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ವಿ ನೋ ದಿಸ್ ವೆಕ್ಟರ್ ಅಂತ ಗೊತ್ತದ, ವೆಕ್ಟರ್ ಅಂತ ಒಂದದ, ಇನ್ನೊಂದು ಸ್ಕೇಲಾರ್ ಅಂತ ಒಂದದ, ಇನ್ನೊಂದು ಟೆನ್ಸಾರ್ ಅಂತ.
ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಂಗಿಲ್ಲ. ಮೂರನೇದು ಟೆನ್ಸಾರ್ ಅಂತೇಳಿ. ವೆಕ್ಟರ್, ಸ್ಕೇಲಾರ್ ಮತ್ತು ಟೆನ್ಸಾರ್ ಅಂತೇಳಿ. ವೆಕ್ಟರ್ ಅಂತಂದ್ರೆ ವೇರ್ ದ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ ಏನಿದು? ಈ ವೆಲಾಸಿಟಿ ಅಂತ ತಿಳ್ಕೊಳ್ರಿ. ವೆಲಾಸಿಟಿ ಅಂತಂದ್ರೆ ಇಲ್ಲೊಂದು ಪಾಯಿಂಟ್ ಅದ, ಇನ್ನೊಂದು ಪಾಯಿಂಟ್ ಅದ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಡೆಸ್ಟಿನೇಷನ್ ಎ ಬಿ ಡೆಸ್ಟಿನೇಷನ್ ಅದ. Then you know the direction of a vehicle which is moving. You should consider the direction of a vehicle which is moving in this direction, and you should know the magnitude of the speed. ಆ ಸ್ಪೀಡ್ದು ಮ್ಯಾಗ್ನಿಟ್ಯೂಡ್ ಗೊತ್ತಿರಬೇಕು, 30 km/h ಅಂತೇಳಿ. ಅದರ ಜೊತೆಗೆ ಅದರದ್ದು ಮೋಷನ್ ಕೂಡ ಗೊತ್ತಿರಬೇಕು, ಅದು ಯಾವ ಡೈರೆಕ್ಷನ್ ಒಳಗೆ ಹೊಂಟದ ಅದು ಗೊತ್ತಿರಬೇಕು. ಅವಾಗ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ದ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂತಂದ್ರೆ ಸ್ಪೀಡ್ ಅಷ್ಟೇ ಅದು. ಓಕೆ, ಇನ್ ವಿಚ್ ಡೈರೆಕ್ಷನ್ ಇಟ್ ಇಸ್ ಗೋಯಿಂಗ್ ಐ ಡೋಂಟ್ ನೋ. ಹೌದಾ, ಹೆಂಗ ಹೋಗಿ ಅದು ಮುಟ್ತದ ನನಗೆ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಅ ಸ್ಪೀಡ್ ದಟ್ ಇಸ್ ಅ 50 km/h. ಹೌದಾ, ದಿಸ್ ಇಸ್ ಜಸ್ಟ್ ಅ ಸ್ಪೀಡ್. ಇನ್ ವಿಚ್ ಡೈರೆಕ್ಷನ್ ಇಟ್ ಇಸ್ ಗೋಯಿಂಗ್ ಅಂಡ್ ರೀಚಿಂಗ್ ವಿ ಡೋಂಟ್ ನೋ. ಲೈಕ್ ದಟ್ ಓನ್ಲಿ ಇಲ್ಲಿ ಏನೈತಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ. ಟೆನ್ಸರ್ ಅಂತಂದ್ರೆ ವೇರ್ ಮ್ಯಾಗ್ನಿಟ್ಯೂಡ್ ಇಸ್ ದೇರ್ and direction is also there, but this direction is spreaded. ಹೆಂಗ? ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಮಟೀರಿಯಲ್ ಅದ, ಈ ಮಟೀರಿಯಲ್ ಮೇಲೆ ನೀನೊಂದು ಫೋರ್ಸ್ ಹಾಕ್ತೀಯ. ಫೋರ್ಸ್ ಹಾಕಿದ ಮ್ಯಾಗ ಇದು ಹಿಂಗೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲ ಕಡೆಗೂ. ರೈಟಾ? ಏನಾಯ್ತದ, ಹಿಂಗೆಲ್ಲ ಟ್ರಾನ್ಸ್ಫರ್ ಆಯ್ತು. ಓಕೆ, ಇದು ಡು ಯು ಹ್ಯಾವ್ ಅ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಇಯರ್? ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಐತನೋ? ಇಲ್ಲ, ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ, ಬಟ್ ಸ್ಪ್ರೆಡ್ ಆಗಿಬಿಟ್ಟೆ. ಓಕೆ, ಇನ್ನೊಂದು ಮಟೀರಿಯಲ್ ಅದ, ಇದು ನಿಂಗೆ ಪುಲ್ ಮಾಡ್ತೀಯ, ನೀನು ಕಟ್ ಮಾಡಿದಾಗ ಇಲ್ಲಿ ಏನಾಗ್ತದ, ಇದು ಹಿಂಗೆ ಡೈರೆಕ್ಷನ್ ಕೊಡ್ತದೆ. ನೋಡು, ಒಂದೇ ಯಾರೋ ಇಲ್ಲ, ಇಲ್ಲಿ ಭಾಳ ಯಾರೋಗಳದ. ಇಂಥ ಟೈಮ್ ಒಳಗಡೆ ಟೆನ್ಸರ್ ಅಂತ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಮಾಸ್ ಏನೈತಲ್ಲ, ಮಾಸ್ ಈಸ್ ಅ ಸ್ಕೇಲಾರ್. ಹೇಳ್ತಾ, ಅದಕ್ಕೆ ಡೈರೆಕ್ಷನ್ ಇರಲ್ಲ ಮಾಸಿಗೆ. ಬಟ್ ವೇಟ್ ಏನಾಗ್ತದಲ್ಲ, ವೇಟ್ ಈಸ್ ಅ ವೆಕ್ಟರ್. ಬಟ್ ಅದೇ ಸ್ಟ್ರೆಸ್ ಏನದಲ್ಲ, ಸ್ಟ್ರೆಸ್ ಏನಿದು ಟೆನ್ಸರ್. ಇದು ಭಾಳ ಇಂಪಾರ್ಟೆಂಟ್. ಒಂದ್ಸತಿ ಕ್ವಶನ್ ಕೇಳಿದಾರ, ಸ್ಟ್ರೆಸ್ ಈಸ್ ಅಂತಂದು ಕ್ವಶನ್ ಕೇಳಿದಾರ, ಆಪ್ಷನ್ ಎ ವೆಕ್ಟರ್, ಆಪ್ಷನ್ ಬಿ ಸ್ಕೇಲಾರ್, ಆಪ್ಷನ್ ಸಿ ಟೆನ್ಸರ್ ಅಂತೇಳಿ ಕೊಟ್ಟಿದ್ರು. ಡಿ ಆಪ್ಷನ್ಸ್ ನನ್ ಆಫ್ ದಿ ಅಬೌವ್ ಇರ್ಬೋದು. ಆಯ್ತಾ? ನಾವು ಏನಾಯ್ತು ಈಗ, ಸ್ಟ್ರೆಸ್ ಈಸ್ ಟೆನ್ಸರ್, ನಾಟ್ ಅ ಸ್ಕೇಲಾರ್ ಆರ್ ವೆಕ್ಟರ್. ಓಕೆನಾ? ಓಕೆ, next we will study about what is the meaning of particle. ಓಕೆ, 1 minute. ಇನ್ನೊಂದೇನು ಗೊತ್ತಾ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನೀವು ಮೆಸೇಜ್ ಕಮೆಂಟ್ಸ್ ಕೂಡ ಹಾಕ್ಬೋದು, ಅಥವಾ ನೀವು ಆಡಿಯೋ ಆನ್ ಮಾಡಿ ಕ್ವಶನನ್ನು ರೈಸ್ ಮಾಡ್ಬೋದು. ಆಯ್ತಾ? ಸರ್ ಅಂತಂದ್ರೆ ನಾನು ನಿಮ್ಮನ್ನು ಸ್ಟಾಪ್ ಮಾಡಿ ನಿಮ್ಮ ಆನ್ಸರ್ಸಿಗೆ ರಿಪ್ಲೈ ಮಾಡ್ತೀನಿ. ಓಕೆ, ನೀವು ಕ್ವಶನ್ ಕೇಳಿದ್ರೆ ಅದು ಇನ್ನೊಬ್ರಿಗೂ ಕೂಡ ಯೂಸ್ ಆಗ್ತಿರ್ತದ. ಡೋಂಟ್ ಹ್ಯಾವ್ ಎನ್ ಇಂಪ್ರೆಷನ್ ದಟ್ ಅದೇನದು ಫುಲ್ ಫಾರ್ಮಲ್ ಆಗಿ ಹೋಗೋ ಅವಶ್ಯಕತೆ ಏನಿಲ್ಲ. ಓಕೆನಾ? ಡಿಸ್ಕಷನ್ ಒಳಗಾಗಲಿ, ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಆಗಲಿ, ಬೇರೆದವ್ರಿಗೂ ಅದು ಯೂಸ್ ಆಗ್ತದೆ. ಕೆಲವರು ಹೆಸಿಟೇಟ್ ಮಾಡ್ತಿರ್ತಾರೆ, ಅವ್ರಿಗೂ ಯೂಸ್ ಆಗ್ತಿರ್ತದ. ನೀವು ಕೂಡ ಕ್ವಶನನ್ನು ಕೇಳ್ತಾ ಹೋಗ್ರಿ. ಆಯ್ತಾ? ಕಮೆಂಟ್ಸ್ ಒಳಗೂ ಹಾಕಂಗಿದ್ರೆ ಕಮೆಂಟ್ಸ್ ಒಳಗೂ ಹಾಕ್ತಾ ಹೋಗ್ರಿ. ನೆಕ್ಸ್ಟ್ ಈಗ ಏನಂದ್ರೆ ಪಾರ್ಟಿಕಲ್ ಅಂದ್ರೆ ಏನು ಅಂತೇಳಿ. ಪಾರ್ಟಿಕಲ್ ಅಂತಂದ್ರೆ ಈಗ ಕೆಮಿಸ್ಟ್ರಿ ಒಳಗಡೆ ಒಂದು ಮೀನಿಂಗ್ ಇರ್ತೈತಿ, ಮಟೀರಿಯಲ್ ಸೈನ್ಸ್ ಒಳಗಡೆ ಒಂದು ಮೀನಿಂಗ್ ಇರ್ತೈತಿ. ಮಟೀರಿಯಲ್ ಸೈನ್ಸ್ ಒಳಗಡೆ, ಕೆಮಿಸ್ಟ್ರಿ ಒಳಗೆ ಏನಂದ್ರೆ ಒಂದು ಸಣ್ಣ ಒಂದು ಸ್ಮಾಲ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಪಾರ್ಟಿಕಲ್ ಅಂತ ಹೇಳ್ತಾರೆ. ಬಟ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಒಳಗಡೆ ಪಾರ್ಟಿಕಲ್ ಡೆಫಿನಿಷನ್ ಏನಂದ್ರೆ ವಿಚ್ ಹ್ಯಾಸ್ ಮಾಸ್ ಬಟ್ ನೋ ಡೈಮೆನ್ಷನ್. ಅಂತೆ. ನೋಡಪ್ಪ ಎಂತ ಡೆಫಿನೇಷನ್ ಕೊಟ್ಟರು ನೋಡಿ ಇವರು. ಮಾಸ್ ಅಂತೆ, ಅದಕ್ಕೆ ಮಾಸ್ ಇದೆ ಅಂತೆ, ಬಟ್ ಅದಕ್ಕೆ ಡೈಮೆನ್ಷನ್ ಇಲ್ಲ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಯು ಆರ್ ಸಿಟಿಂಗ್ ಆನ್ ದ ಅರ್ತ್ ಅಪ್ಪ, ನೀನು ಅರ್ತ್ ಮೇಲೆ ಕುಂತ್ಕೊಂಡಿದ್ದೀವಿ. ಅರ್ತ್ ಮೇಲೆ ಕುಂತ್ಕೊಂಡು ಒಂದು ಮೂನನ್ನು ಸ್ಟಡಿ ಮಾಡ್ತಾ ಇದ್ದಾರೆ, ದ ಮೋಷನ್ ಆಫ್ ಮೂನ್. ಈ ಮೂನ್ ಹೆಂಗೆ ಮೂವ್ ಆಗತ್ತದ ಅಂತ ಸ್ಟಡಿ ಮಾಡಬೇಕಾಗಿತ್ತು. ಬಟ್ ನೀ ಏನು ಕನ್ಸಿಡರ್ ಮಾಡ್ತಿದ್ರ, ದ ಮಾಸ್ ಆಫ್ ದ ಮೂನ್ ಅನ್ನ ಕನ್ಸಿಡರ್ ಮಾಡ್ತಿದ್ವಿ. ಮಾಸ್ ಆಫ್ ಮೂನ್ ಏನು, ಎಸ್ ದಟ್ ಇಸ್ ದೇರ್, ಬಟ್ ಶೇಪ್ ಆಫ್ ದ ಮೂನ್ ಏನು ಮಾಡ್ತಿದ್ವಿ ನೀವು, ಶೇಪ್ ಅಂಡ್ ಸೈಜ್ ಆಫ್ ದ ಮೂನ್ ಏನು ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಅಥವಾ ಇಲ್ಲೊಂದು ಯಾವುದೋ ಒಂದು ಹೆಲಿಕಾಪ್ಟರ್ ಹೊಂಟಿತ್ತು, ಹೆಲಿಕಾಪ್ಟರಿಂಗ್ ಮೂವ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಸ್ಟಡಿ ಮಾಡೋದಿರ್ಬೋದು. ಅಥವಾ ಯಾವುದೋ ಒಂದು ಪಾರ್ಟಿಕಲ್ ಒಂದು ಗುಡ್ಡದ ಮೇಲಿಂದ ಒಂದು ಕಲ್ಲು ಕೆಳಗೆ ಬೀಳ್ತಾ ಇತ್ತು ಅಂತ ತಿಳ್ಕೊ, ಆ ಕಲ್ಲನ್ನು ನೀ ಏನು ಮಾಡ್ತಿದ್ವಿ, ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಬಟ್ ಇಟ್ ಡೋಂಟ್ ಹ್ಯಾವ್ ಎನಿ ಶೇಪ್.
or it don't have any size, but it has a mass. ತಿಳಿತಾ? ಅದಕ್ಕೆ ಏನಂತ ಕರಿತೀವಿ ನಾವು? ಪಾರ್ಟಿಕಲ್ ಅಂತ ಕರಿತೀವಿ. ರೈಟಾ? ನೆಕ್ಸ್ಟ್ ಪಾರ್ಟಿಕಲ್ ಆಯ್ತು. ಬಾಡಿ ಅಂತ ಬರ್ತದೆ ಇನ್ನೊಂದು. ಕನ್ಸಿಡರ್ ಅ ಬಾಡಿ ಅಂತ ಹೇಳ್ತಾರಲ್ಲ, ಹಂಗಾರೆ ಬಾಡಿ ಅಂದ್ರೆ ಏನು? ಬಾಡಿ ಅಂದ್ರೆ ನಮ್ಮ ಮತ್ತೆ ಮೆಡಿಕಲ್ ಸೈನ್ಸ್ ಒಳಗಡೆ ಬಾಡಿ ಅಂದ್ರೆ ಅದು ಬೇರೆ, ಮತ್ತೆ ಇಲ್ಲಿ ನಮ್ಮಲ್ಲಿ ಬೇರೆ. ಪಾಲಿಟಿಕಲ್ ಒಳಗೂ ಒಂದು ಬಾಡಿ ಇರ್ತೈತಿ, ಆರ್ಗನೈಸಿಂಗ್ ಬಾಡಿ ಅಂತ ಹೇಳ್ತಾರೆ. ಹೌದಲ್ಲ? ಆರ್ಗನೈಸಿಂಗ್ ಬಾಡಿ, ಆಮೇಲೆ ಪೊಲಿಟಿಕಲ್ ಬಾಡಿ. ಬಾಡಿ ಅಂದ್ರೆ ಇಲ್ಲಿ ಅವ್ರದ್ದು ಮೀನಿಂಗ್ ಬೇರೆ. ನಮ್ಮ ಬಾಡಿ ಮೀನಿಂಗ್ ಏನಂದ್ರೆ ಅಸೆಂಬಲ್ ಆಫ್ ಪಾರ್ಟಿಕಲ್ಸ್ ಅಂತ. ಅಸೆಂಬಲ್ ಆಫ್ ಪಾರ್ಟಿಕಲ್ಸ್. ಅಸೆಂಬಲ್ ಆಫ್ ಪಾರ್ಟಿಕಲ್ಸ್ ನೋಡ್ರಿ, ಇಲ್ಲಿ ನಾವು ಎಷ್ಟು ಮಜಾ ಇರ್ತದೆ ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ ಅ ಬೀಮ್ ಅಂತೇಳಿ ಹಿಂಗೆ ಮಾಡ್ತಾರೆ. ಇದೇನು ಬೀಮ್ ಅನ್ನ? ಇದೊಂದು ಲೈನ್ ಅಲ್ಲ ಇದು. ಈ ಲೈನ್ಗೆ ಯಾಕೆ ಬೀಮ್ ಅಂದ್ರೆ ಅವರು? ಬಿಕಾಸ್ ವಿ ಡೋಂಟ್ ವಾಂಟ್ ಶೇಪ್, ವಿ ಡೋಂಟ್ ವಾಂಟ್ ಸೈಜ್, ವಿ ವಾಂಟ್ ಜಸ್ಟ್ ಅ ಮಾಸ್. ಲೆಟ್ ಅಸ್ ಕನ್ಸಿಡರ್ ಅ ಬೀಮ್ ವೇಯಿಂಗ್ 5 kN ಅಂತ ಹೇಳ್ತಾರೆ. ಓಕೆ, ಅದ್ರದ್ದು ಮಾಸ್ ಗೊತ್ತದ ನಮಗೆ, ಬಟ್ ಅದರದ್ದು ಶೇಪ್ ಸೈಜ್ ಈಗ ಬೇಡ ನಮಗೆ. ತಿಳಿತಾ? ಕೆಲವು ಕೇಸಸ್ ಒಳಗಡೆ ಸ್ಟಡಿ ಮಾಡಂಗೆ. ಅವಾಗ ಏನಾಗ್ತದೆ, ಇದೊಂದು ಪಾರ್ಟಿಕಲ್. ಹೌದಾ? ಬಟ್ ಪಾರ್ಟಿಕಲ್ ಒಂದು ಲೈನ್ ಅಂತಲ್ಲ. ದೆನ್ ದಿಸ್ ಇಸ್ ಅಕ್ಯುಮುಲೇಷನ್ ಆಫ್ ಸೋ ಮೆನಿ ಪಾರ್ಟಿಕಲ್ಸ್. ಇಂಥ ಸೋ ಮೆನಿ ಪಾರ್ಟಿಕಲ್ಸ್ ಎಲ್ಲ ಸೇರಿ ಒಂದು ಬೀಮ್ ಆಗಿರ್ಬೋದು, ಸೋ ಮೆನಿ ಪಾರ್ಟಿಕಲ್ಸ್ ಎಲ್ಲ ಸೇರಿಸಿ ಒಂದು ಟ್ರಸ್ ಆಗಿರ್ಬೋದು. ಹೌದಾ? ಈ ಟೈಪ್ ಅದಕ್ಕೆ ಏನಂದ್ರೆ ಒಂದು ಎಂಟೈರ್ ಬಾಡಿ ಅಂತ ಕರೀತಾರೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರಕ್ಚರ್? ಯಾರು ಹೇಳ್ತೀರಿ? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ರಕ್ಚರ್? ಸ್ಟ್ರಕ್ಚರ್ ಅಂದ್ರೆ ಏನು? ಸ್ಟ್ರಕ್ಚರ್ ಅಂದ್ರೆ ಏನು? ಸ್ಟ್ರಕ್ಚರ್ ಅಪೋಸಿಟ್ ವರ್ಡ್ ಏನದ? ಥಿಂಕ್ ಮಾಡ್ರಿ. ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಟು ದ ಸ್ಟ್ರಕ್ಚರ್? ಹೌದಲ್ಲ? ಓಕೆ, ಸ್ಟ್ರಕ್ಚರ್ಗೆ ಅಪೋಸಿಟ್ ವರ್ಡ್ ಯಾವುದಂದ್ರೆ ಮೆಕ್ಯಾನಿಸಮ್ ಅಂತ. ಮೆಕ್ಯಾನಿಸಮ್. ಸ್ಟ್ರಕ್ಚರ್ ಅಂದ್ರೆ ದ ಬಾಡಿ ವಿಚ್ ರೆಸಿಸ್ಟ್ಸ್ ದ ಡಿಫಾರ್ಮೇಶನ್ ಈಸ್ ಕಾಲ್ಡ್ ದ ಸ್ಟ್ರಕ್ಚರ್. ಅದು ರೆಸಿಸ್ಟೆನ್ಸ್ ಆಫರ್ ಮಾಡ್ತು ಅಂದ್ರೆ ಅದು ಸ್ಟ್ರಕ್ಚರ್. ರೆಸಿಸ್ಟೆನ್ಸ್ ಆಫರ್ ಮಾಡಲೇ ಇಲ್ಲ ಅಂತಂದ್ರೆ ಅದು ಮೆಕ್ಯಾನಿಸಮ್. ಅಂದ್ರೆ ದಿಸ್ ಬಾಡಿ ಕ್ಯಾನ್ ಬಿ ಎ ಸ್ಟ್ರಕ್ಚರ್, ದಿಸ್ ಬಾಡಿ ಕ್ಯಾನ್ ಬಿ ಎ ಮೆಕ್ಯಾನಿಸಮ್. ಹೇಳಿದ ಒಂದು ಎಕ್ಸಾಂಪಲ್ ಹೇಳಿ. ಈಗ ಒಂದು ಗಾಡಿ ಇದೆ. ದಿಸ್ ವೆಹಿಕಲ್ ಈಸ್ ಆನ್ ದ ಸ್ಮೂತ್ ಸರ್ಫೇಸ್, ವಿಚ್ ಇಸ್ ಆನ್ ದ ಸ್ಮೂತ್ ಸರ್ಫೇಸ್. ದ ಮೂಮೆಂಟ್ ವೆನ್ ಐ ಅಪ್ಲೈ ದ ಫೋರ್ಸ್, ಇದು ಗಾಡಿ ಮೂವ್ ಆಗಿಬಿಡ್ತೈತಿ. ಇಟ್ ಸ್ಟಾರ್ಟೆಡ್ ಮೂವಿಂಗ್. ವೆದರ್ ದಿಸ್ ಬಾಡಿ ರೆಸಿಸ್ಟೆಡ್ ಯುವರ್ ಫೋರ್ಸ್? No, the body not resisted your force. Then this body is considered as a mechanism. Okay, ಇನ್ನೊಂದದ, ಇಲ್ಲೊಂದು ಬಾಡಿ ಅದ. ಈ ಬಾಡಿ ಒಂದು ಸಮ್ ರಫ್ ಸರ್ಫೇಸ್ ಮೇಲೆ ಇಟ್ಟಿದ್ದೀನಿ. ವೆನ್ ಐ ಅಪ್ಲೈ ಸಮ್ ಫೋರ್ಸ್ ಟು ದಿಸ್, ವೆನ್ ದ ಮೊಮೆಂಟ್ ದ ಫೋರ್ಸ್ ಇಸ್ ಅಪ್ಲೈಡ್, ದ ಬಾಡಿ ಸ್ಟಾರ್ಟ್ಸ್ ರೆಸಿಸ್ಟಿಂಗ್ ಇಟ್ ಫಸ್ಟ್ ಇನಿಷಿಯಲಿ, ಅಂಡ್ ಆಫ್ಟರ್ ದಟ್ ಇದು ಮೂವ್ ಆದ್ರೆ ಆಗ್ಬೋದು. ಬಟ್ ದಿಸ್ ಈಸ್ ಕಾಲ್ಡ್ as a structure because it is offering some resistance. ಅಂಡರ್ಸ್ಟುಡಾ? ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ನೋಡು, ಒಂದೇ ಎಕ್ಸಾಂಪಲ್ನ ಎರಡು ಕಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೋಪ್ ಗೊತ್ತಾ ನಿಮಗೆ? ದಿಸ್ ಇಸ್ ಅ ರೋಪ್. ಈ ರೋಪನ್ನ ಇಫ್ ಯು ಪುಲ್, ದ ರೋಪ್ ಈಸ್ ಪುಲ್ಡ್. ರೋಪನ್ನು ಪುಲ್ ಮಾಡಿದಾಗ ದ ರೋಪ್ ಬಿಹೇವ್ಸ್ ಲೈಕ್ ಅ ಸ್ಟ್ರಕ್ಚರ್. ದ ರೋಪ್ ಬಿಹೇವ್ಸ್ ಲೈಕ್ ಅ ಸ್ಟ್ರಕ್ಚರ್. ಬಟ್ ಅದೇ ರೋಪನ್ನು ನೀವೇನಾದರೂ ಪುಷ್ ಮಾಡಿದಾಗ ಅದು ರೋಪ್ ಏನಾಗ್ಬಿಡ್ತದೆ? ಪುಷ್ ಮಾಡಿದ ತಕ್ಷಣ ಹಿಂಗೆ ಆಗಿಬಿಡ್ತದಲ್ಲ, ಅದು ಅದೇನರ ರೆಸಿಸ್ಟ್ ಮಾಡ್ತೇನೋ? ಇಲ್ಲ. ದ ರೋಪ್ ಬಿಹೇವ್ಸ್ ಲೈಕ್ ಅ ಮೆಕ್ಯಾನಿಸಮ್ ವೆನ್ ಯು ಪುಷ್. Rope behaves like a structure when you pull. Understood? ಮೆಕ್ಯಾನಿಸಮ್ ಅಂದ್ರೆ ಗೊತ್ತಾಯ್ತು, ಸ್ಟ್ರಕ್ಚರ್ ಅಂದ್ರೆ ಗೊತ್ತಾಯ್ತು. ಇದು ಬಹಳ ಇಂಪಾರ್ಟೆಂಟ್ ವರ್ಡ್ಸ್. ಸೋ ಮೆನಿ ಟೈಮ್ಸ್ ಇದು ಬರ್ತದೆ ಮುಂದೆ ಕಾನ್ಸೆಪ್ಟ್ಸ್ ಒಳಗೆ. ಎನಿ ಡೌಟ್ಸ್? ಏನು ಪ್ರಾಬ್ಲಮ್ ಇಲ್ಲ? ತಿಳಕತ್ತವಲ್ಲ? ನೆಕ್ಸ್ಟ್ ಹೋಗೋಣ. ರಿಜಿಡ್ ಬಾಡಿ ಅಂದ್ರೆ ಏನು? ಓಕೆ, ವಾಟ್ ಈಸ್ ಅ ರಿಜಿಡ್ ಬಾಡಿ? ರಿಜಿಡ್ ಬಾಡಿ ಅಂತಂದ್ರೆ it will not deform at all even after application of lot of forces. It will not deform at all ಅಂತಂದ್ರೆ this is the body. ಒಂದು ಇಂಪಾರ್ಟೆಂಟ್, it will not deform ಅಂತ ಹೇಳಿದೀನಿ. It will not deform. It can displace. It can displace. It can move from one point to another point, but it should not deform.
It can rotate. It can rotate, but it should not deform. ಡಿಸ್ಪ್ಲೇಸ್ ಆಗ್ಬೋದು, ಮೂವ್ ಆಗ್ಬೋದು, ರೊಟೇಟ್ ಆಗ್ಬೋದು, ಬಟ್ ಡಿಫಾರ್ಮ್ ಆಗ್ಬೋದು. ಡಿಫಾರ್ಮ್ ಆಗೋದಂದ್ರೆ ಏನು? ಡಿಫಾರ್ಮ್ ಆಗೋದಂದ್ರೆ ಹಿಂಗೆ ಒಂದು ಪಾಯಿಂಟ್ ಎ ಪಾಯಿಂಟ್ ಬಿ ಪಾಯಿಂಟ್ ತೊಗೊಂಡಿದ್ದೆ ಅಂತ ತಿಳ್ಕೊಳ್ರಿ. ಇವೆರಡರ ನಡಬರ್ಕಲ್ದ ಡಿಸ್ಟೆನ್ಸ್ ಡಿ ಇತ್ತಂದ್ರೆ ಇದು ಬಾಡಿ ಮತ್ತೆ ಆಮೇಲೆ ಈ ಶೇಪ್ ತಗೊಂಡು ಹಿಂಗೆ ರೊಟೇಟ್ ಆಗಿರ್ಬೋದು. ಇದು ಎ ಪಾಯಿಂಟ್ ಬಿ ಪಾಯಿಂಟ್ ಹಿಂಗಿರ್ಬೋದು, ಬಟ್ ಎಲ್ಲ ಪಾಯಿಂಟ್ಸ್ ನಡಬರ್ಕಿನ ಡಿಸ್ಟೆನ್ಸ್ ಇತ್ತು ಅದು ಡಿನೇ ಇರಬೇಕು. ಅದು ಇದು ಆಗಿರ್ಬಾರ್ದು, ಚೇಂಜ್ ಆಗ್ಬೋದು, ಹಿಗ್ಗೋದು ಕುಗ್ಗೋದು ಆಗ್ಬಾರ್ದು. ಹೇಳ್ತದ ಅಂತ ಬಾಡಿ ಏನಂತಾರೆ? ರಿಜಿಡ್ ಬಾಡಿ ಅಂತಾರೆ. ಓಕೆ, ಈಗ ರಿಜಿಡ್ ಬಾಡಿದ ಅಪೋಸಿಟ್ ವರ್ಡ್ ಯಾವುದು? ಡಿಫಾರ್ಮೇಬಲ್ ಬಾಡಿ. ರಿಜಿಡ್ ಬಾಡಿ ಅಪೋಸಿಟ್ ವರ್ಡ್ ಡಿಫಾರ್ಮೇಬಲ್ ಬಾಡಿ. ಡಿಫಾರ್ಮಬಲ್ ಬಾಡಿ ಅಂತಂದ್ರೆ ಇಟ್ ಡಿಫಾರ್ಮ್ಸ್ ವೆನ್ ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಫೋರ್ಸಸ್. ರೈಟಾ? ಎನಿ ಡೌಟ್ಸ್ ಹಿಯರ್? ಇಲ್ಲಿ ತನಕ ಏನಾದರೂ ಡೌಟ್ಸ್ ಇದ್ರೆ ಹೇಳ್ರಿ. ಯಾವುದಾದ್ರು ರಿಪೀಟ್ ಇದ್ರೆ ಹೇಳ್ರಿ, ರಿಪೀಟ್ ಮಾಡೋದಿದ್ರೆ ಹೇಳ್ರಿ, ಅಥವಾ ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಕೇಳಂಗಿದ್ರೆ ಹೇಳ್ರಿ. ಎನಿ ಡೌಟ್ಸ್? ಏನಿಲ್ಲ, ಮುಂದೋಗೋಣ. ಅದು ಏನು ಸರ್? ಕೈನೆಟಿಕ್ಸ್ ಅಂಡ್ ಕೈನಮ್ಯಾಟಿಕ್ಸ್. ಕೈನೆಟಿಕ್ಸ್ ಮತ್ತು ಕೈನಮ್ಯಾಟಿಕ್ಸ್ ಅಂತಂದ್ರೆ ಇಲ್ಲಿ ಹೇಳ್ತೀನಿ. ಕೈನೆಟಿಕ್ಸ್ ಅಂತಂದ್ರೆ you are studying the motion or the response of the body, but you are considering the force causing the motion also. That is kinetics. Kinematics ಅಂತಂದ್ರೆ you are studying the response of the body, but you are not studying the force causing the motion. That is kinematics. ಇದು kinetics. ಎಕ್ಸಾಂಪಲ್ ಹೇಳಿ. ಕೈನಮ್ಯಾಟಿಕ್ಸಿಗೆ ಎಕ್ಸಾಂಪಲ್ಸ್ ಏನಂದ್ರೆ ವೆಲಾಸಿಟಿ ಆಫ್ ದ ಬಾಡಿ, ಎಕ್ಸಲರೇಷನ್ ಆಫ್ ದ ಬಾಡಿ, ಆಮೇಲೆ ನೆಕ್ಸ್ಟ್ ಆಯ್ತು ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಅಥವಾ ಟ್ರಾಜೆಕ್ಟರಿ ಆಫ್ ದ ಬಾಡಿ. ಹೌದಾ? ಅವೆಲ್ಲವೇ ನೀವು ಕೈನಮ್ಯಾಟಿಕ್ಸ್. ಕೈನಮ್ಯಾಟಿಕ್ಸ್ ಒಳಗಡೆ ಏನೇನು ನೀನು ಏನು ಸ್ಟಡಿ ಮಾಡಂಗಿಲ್ಲ ಇಂಥವು. ಯಾವುದಾದ್ರು ಎದಕ್ಕೆ ಮೂವ್ ಆಯ್ತು ಅಂತ. ಈ ಫಾರ್ ಎಕ್ಸಾಂಪಲ್ ಒಂದು ಗುಡ್ಡದ ಮೇಲೆ ಕುಂತ್ಕೊಂಡಿದ್ವಿ. ಗುಡ್ಡದ ಮೇಲೆ ಕುಂತ್ಕೊಂಡು ಯು ಆರ್ ಸ್ಟಡಿಂಗ್ ಒನ್ ವೆಹಿಕಲ್ ಮೂವಿಂಗ್ ಫ್ರಮ್ ಹಿಯರ್ ಟು ಹಿಯರ್. ಜಸ್ಟ್ ಏನಂತಿದಿ, ಎಟ್ ವಾಟ್ ವೆಲಾಸಿಟಿ ಇಟ್ ಈಸ್ ಮೂವಿಂಗ್, at what how much distance it will cover, at what acceleration it is moving, ಅಷ್ಟೇ ನೀವು ಯೋಚನೆ ಮಾಡಕತ್ತೀವಿ. ಬಟ್ by which forces it is moving you are not considering, then that is the kinematics. Okay, flow of river, the velocity of the river, acceleration of the river, ಅವೆಲ್ಲ kinematics. ಹೇಳ್ತಾ ಕೈನೆಟಿಕ್ಸ್ ಅಂತಂದ್ರೆ ಯು ಆರ್ ಸ್ಟಡಿಂಗ್ ಇವನ್ ದ ಕಾರ್ ಏನು ಮೂವ್ ಆಗತ್ತಲ್ಲ ಇಲ್ಲಿಂದ ಇಲ್ಲಿಗೆ, ಇವನ್ ಯು ಆರ್ ಕನ್ಸಿಡರಿಂಗ್ ದ ಫೋರ್ಸ್ ಕಾಸಿಂಗ್ ದ ಮೋಷನ್ ಆಲ್ಸೋ. ದಟ್ ಈಸ್ ಅ ಕೈನೆಟಿಕ್ಸ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಆಯ್ತನಾ. ವೆಲಾಸಿಟಿ ಮತ್ತೆ ಸ್ಪೀಡ್ ಸೇಮ್? ನೋ, ವೆಲಾಸಿಟಿ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂಡ್ ಸ್ಪೀಡ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ವೆಲಾಸಿಟಿಯಲ್ಲಿ ಡೈರೆಕ್ಷನ್ ಮ್ಯಾಟರ್ ಆಗ್ತದ, ಸ್ಪೀಡಲ್ಲಿ ಡೈರೆಕ್ಷನ್ ಮ್ಯಾಟರ್ ಆಗಂಗಿಲ್ಲ. ಓಕೆನಾ? ಬಟ್ ಯೂನಿಟ್ಸ್ ಆರ್ ಸೇಮ್. ಓಕೆ, ಯಾವಾಗಲೂ ನೀವು ಯೂನಿಟ್ ನೋಡಿ ಅವುಗಳದ್ದು ಮೀನಿಂಗ್ಸ್ ಇರ್ಬೋದು ಅವನ್ನ ಸ್ಟಡಿ ಮಾಡಬಾರ್ದು. ಅದರದ್ದು ರಿಯಲ್ ಅಪ್ಲಿಕೇಶನ್ ಯಾವಾಗ ಗೊತ್ತಾಗುತ್ತೆ ನಿಮಗಂತಂದ್ರೆ ಅದರೊಳಗಡೆ ಮ್ಯಾಗ್ನಿಟ್ಯೂಡು, ಡೈರೆಕ್ಷನ್ಸ್ ಅವೆಲ್ಲ ಕನ್ಸಿಡರ್ ಮಾಡಬೇಕೋ ಬೇಡೋ. ಓಕೆ, ಅವೆಲ್ಲವನ್ನು ನೋಡ್ಕೋಬೇಕು. ಆಯ್ತಾ? ನಾವು ವಿ ಅಂಡರ್ಸ್ಟುಡ್ ಡಿಫಾರ್ಮೇಬಲ್ ಬಾಡಿ ಮತ್ತು ರಿಜಿಡ್ ಬಾಡಿ ಅಂತ ಗೊತ್ತಾಯ್ತು. ನೆಕ್ಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಮಾಸ್ ಅಂಡ್ ವೇಟ್. ದ ಮೀನಿಂಗ್ ಆಫ್ ಮಾಸ್ ಅಂಡ್ ವೇಟ್. ಮಾಸ್ ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಪಾರ್ಟಿಕಲ್ಸ್. ಅಕ್ಯುಮುಲೇಷನ್ ಆಫ್ ಪಾರ್ಟಿಕಲ್ಸ್. ಎಲ್ಲಾ ಪಾರ್ಟಿಕಲ್ಸ್ ಒಂದ್ ಕಡೆ ಅಕ್ಯುಮುಲೇಟ್ ಆಗಿದ್ವು ಅಂದ್ರೆ ಮುಗಿತು. ಗೋಲ್ಡ್ ಪಾರ್ಟಿಕಲ್ಸ್ ಆರ್ ಅಕ್ಯುಮುಲೇಟೆಡ್ ಅಂಡ್ ಇಟ್ ಬಿಕಮ್ಸ್ ಎನ್ ಆರ್ನಮೆಂಟ್. ಬೆಂಡೋಲಿ ದ ಏನದು ಐರನ್ ಮಟೀರಿಯಲ್ಸ್ ಆರ್ ಆಲ್ ಅಕ್ಯುಪೈಡ್ ಅಂಡ್ ಇಟ್ ಬಿಕಮ್ಸ್ ಸ್ಟೀಲ್. ದೆನ್ ಸ್ಟೋನ್ ಮಟೀರಿಯಲ್ಸ್ ಆರ್ ದ ಸಾಯಿಲ್ ಮಟೀರಿಯಲ್ಸ್ ಆರ್ ಅಕ್ಯುಮುಲೇಟೆಡ್ ಅಂಡ್ ಇಟ್ ಬಿಕಮ್ ಅ ರಾಕ್. ಅಥವಾ ಮಿನರಲ್ಸ್, ಆಲ್ ಮಿನರಲ್ಸ್ ಆರ್ ಅಕ್ಯುಮುಲೇಟೆಡ್ ಅಂಡ್ ಇಟ್ ಬಿಕಮ್ ಅ ಕ್ವಾರ್ಟ್ಸ್. Then this is just an accumulation. You are not worrying about whether it is moving or what, you don't know. Just it is 1 kg stone, 1 kg rock, 1 kg gold, like that. Then weight ಅಂತಂದ್ರೆ ಏನು ಅಂತಂದ್ರೆ how you are feeling with that.
that accumulation of gold and accumulation of 1 kg gold and accumulation of 1 kg cotton both are same because both are 1 kg 1 kg. But ಈ gold ಏನದಲ್ಲ it is very heavier on the earth. You are considering 9.81 as a mass, ಇದು acceleration due to gravity. Then this 1 kg heavier ಇರ್ತದ. This cotton is 1 kg, it is lighter ಅದ. Lighter and heavier with respect to weight. And weight ಒಳಗಡೆ ಇನ್ನೊಂದು ಏನಂತ direction ಐತೆ. Weight is always a downward direction. Mass don't have any direction. Therefore, this is a vector quantity and this is a scalar quantity. Right? Then how to express this? Weight is equal to mass times acceleration due to gravity. This is the formula. Okay, ಇಲ್ಲಿ ಇನ್ನೊಂದು ಬರ್ತದೆ ನೋಡು. Weight is equal to mass into acceleration due to gravity. Force is equal to mass into acceleration. ಇಲ್ಲಿ ಏನಂತಂದ್ರೆ weight is always downward, therefore downward acceleration is considered as a acceleration due to gravity. Force is always in whatever the direction, I don't know, in the same direction the acceleration must be considered. Okay na? Any doubt? The unit of weight is Newton and unit of force is also Newton. Do you have any doubts? Scalar and vector example. Scalar and vector ಅಂದ್ರೆ ಏನು ಗೊತ್ತಾ? ಈಗ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ನೀವು ಹಿಂಗೆ ನೆನ್ಪಿಟ್ಕೊಳ್ರಿ. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್. ಡೈರೆಕ್ಷನ್ ಈಗ ನಿಮ್ಮ ಮನುಷ್ಯರು ಹೇಳ್ತಿರ್ತಾರ ಮನುಷ್ಯನಿಗೆ ಏನಿರ್ಬೇಕಂತ ಹೇಳ್ತಾರ ಗುರಿ ಮತ್ತು ಉದ್ದೇಶ ಇರ್ಬೇಕಂತ. ಹೌದಾ? ಮನುಷ್ಯ ಅಂತಂದ್ರ ಒಬ್ಬ ಒಳ್ಳೆ ಮನುಷ್ಯ ಅಂತಂದ್ರೆ ಅವ ಏನಿರ್ಬೇಕು ಗುರಿ ಅಂತಂದ್ರ ಡೈರೆಕ್ಷನ್, ಇದು ಗುರಿ. ಇದು ಉದ್ದೇಶ ಅಂತಂದ್ರೆ ಮ್ಯಾಗ್ನಿಟ್ಯೂಡ್. ಅದು ಗುರಿ ಉದ್ದೇಶ ಇಲ್ಲದ ವ್ಯಕ್ತಿನೇ ಅಲ್ಲ. ಹಂಗ ನಿನ್ನ ಹತ್ರ ಉದ್ದೇಶ ಅಂತಂದ್ರೆ ಎಷ್ಟು 5 ಕಿಲೋ ನ್ಯೂಟನ್ ಉದ್ದೇಶ ಇದು. ಓಕೆನಾ? ಅಥವಾ 5 ಮೀಟರ್ ಪರ್ ಸೆಕೆಂಡ್ ಇದು ನಿಂದು ಉದ್ದೇಶ. ಬಟ್ ಗುರಿ ಅಪ್ವರ್ಡ್ ಡೌನ್ವರ್ಡ್ ಅಥವಾ ಲೆಫ್ಟ್ ವರ್ಡ್ಸ್ ರೈಟ್ ವರ್ಡ್ಸ್, ದಟ್ ಈಸ್ ಯುವರ್ ಗುರಿ. ಎರಡೂ ಇದ್ವು ಅಂತಂದ್ರೆ ಅದಕ್ಕೆ ವೆಕ್ಟರ್ ಅಂತ ಕರೀತಾರೆ. ಅಥವಾ ಓನ್ಲಿ ಉದ್ದೇಶ ಅಷ್ಟೇ ಇತ್ತು, ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇತ್ತು ಅಂದ್ರೆ ಅದಕ್ಕೆ ಸ್ಕೇಲಾರ್ ಅಂತ ಕರೀತಾರೆ. ಓಕೆನಾ? ಓಕೆ, ಮುಂದೋಗೋಣ. ನಾವು ಕಮಿಂಗ್ ಟು, ಈಗ ನೋಡ್ರಿ ವೇಟ್ಗೆ ಉದ್ದೇಶ ಐತಿ, ಸಾರಿ ಗುರಿ ಐತಿ. ವೇಟ್ ಡೌನ್ವರ್ಡೇ ಹೋಗ್ಬೇಕು. ಹೌದಾ? ಅದಕ್ಕೆ ಮ್ಯಾಗ್ನಿಟ್ಯೂಡು ಐತಿ ಪ್ಲಸ್ ಗುರಿನೂ ಅದ. ಬಟ್ ಮಾಸಿಗೆ ಗುರಿ ಇಲ್ಲ, ಅದಕ್ಕೆ ಬರೀ ಉದ್ದೇಶ ಅಷ್ಟೇ. ತಿಳಿದಾ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಈಗ? ಫೋರ್ಸ್ ಅಂತಂದ್ರೆ ಏನಂತ ಸ್ಟಡಿ ಮಾಡೋಣ. ವಾಟ್ ಈಸ್ ಫೋರ್ಸ್? Force is an external agent which is applied to the body, which tend to body move or bring it to the rest. ಯಾರು ಹೇಳಿದ್ರಿ ಇದನ್ನ? ನ್ಯೂಟನ್ಸ್ ಫಸ್ಟ್ ಲಾ ಒಳಗೆ ಬರ್ತದ. ನಾ ನ್ಯೂಟನ್ಸ್ ಫಸ್ಟ್ ಲಾ ಡೈರೆಕ್ಟ್ಲಿ ಏನು ಕೇಳಂಗಿಲ್ಲ ಇದನ್ನ. ನ್ಯೂಟನ್ಸ್ ಫಸ್ಟ್ ಲಾ ಅವ ಏನು ಹೇಳ್ತಾನೆ ಅಂದ್ರೆ ಫೋರ್ಸ್ ಇಸ್ ಅನ್ ಎಕ್ಸ್ಟರ್ನಲ್ ಏಜೆಂಟ್ ಅಂತ. ಇಂಟರ್ನಲ್ ಏಜೆಂಟ್ ಇದ್ರೂ ಇರ್ಬೋದು. ಅದಕ್ಕೆ ಇಂಟರ್ನಲ್ ಏಜೆಂಟ್ ಬಂತು ಅಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಮತ್ತೆ ಬೇರೆ ಏನೋ ಕರಿಲಿಕ್ಕೆ ಶುರು ಮಾಡ್ತಾರೆ. ಇದಾಯ್ತಾ? Therefore, force is what? ಎಕ್ಸ್ಟರ್ನಲ್ ಏಜೆಂಟ್ ಅದ. ಅದನ್ನ ನೀವು ಒಂದು ಬಾಡಿಗೆ ಅಪ್ಲೈ ಮಾಡ್ತಿದ್ವಿ. ಓಕೆ, ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಗೊತ್ತಾ? ಫೋರ್ಸ್ ಅಂತಂದ್ರ ಅದು ಒಂದು ಏಜೆಂಟ್. ಆ ಏಜೆಂಟ್ ಪಾಯಿಂಟ್ ಲೋಡರ್ ಇರ್ಬೋದು, ಪಾಯಿಂಟ್ ಫಾರ್ಮ್ ಒಳಗರ ಇರ್ಬೋದು, UDL ಫಾರ್ಮ್ ಒಳಗರ ಇರ್ಬೋದು, ಅದು UVL ಫಾರ್ಮ್ ಒಳಗರ ಇರ್ಬೋದು, ಅದು ಮೊಮೆಂಟ್ ಫಾರ್ಮ್ ಒಳಗರ ಇರ್ಬೋದು, ಕಪಲ್ ಫಾರ್ಮ್ ಒಳಗರ ಇರ್ಬೋದು, ಟಾರ್ಕ್ ಫಾರ್ಮ್ ಒಳಗರ ಇರ್ಬೋದು, ಅಥವಾ ಶಿಯರ್ ಫಾರ್ಮ್ ಒಳಗಡೆ ಇರ್ಬೋದು, ಅಥವಾ ಕಂಪ್ರೆಷನ್ ಫಾರ್ಮ್ ಒಳಗಡೆ ಇರ್ಬೋದು, ಹೆಂಗಾದ್ರೂ ಇರ್ಬೋದು. ಅದು ಅಂಡರ್ಸ್ಟುಡ್? ಫೋರ್ಸ್ ಇಸ್ ಅ ಕಾಮನ್ ವರ್ಡ್ ಗಿವನ್ ಟು ದ ಎಕ್ಸ್ಟರ್ನಲ್ ಏಜೆಂಟ್. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಮ್ಮೊಮ್ಮೆ ಫೋರ್ಸ್ ಅಂತ ಬರೆದಿರ್ತಾರೆ. ನೀವು ಯೂನಿಟ್ಸ್ ನೋಡಿ ಇದು ಮಾಡ್ಬೋದು. ಹಿಂಗೆ ಹೆಂಗೆ ಗೊತ್ತಾ? ಫೋರ್ಸ್ ಆಫ್ 2 ಕಿಲೋ ನ್ಯೂಟನ್ ಮೀಟರ್ ಅಂತ ಬರ್ದಾರ. ನೀವು ಅಲ್ಲೇ ಕನ್ಫ್ಯೂಸ್ ಆಗ್ಬಿಟ್ಟು, ಸರ್ ಅವ್ರು ಫೋರ್ಸ್ ಅಂತ ಹೇಳೇನ್ರಿ, ಇಲ್ಲಿ 2 ಕಿಲೋ ನ್ಯೂಟನ್ ಮೀಟರ್ ಅಂತ ಹೇಳೇನ್ರಿ, ಕ್ವಶನ್ ಪೇಪರ್ ತಪ್ಪಿತ್ರಿ ಸರ್ ಅಂತ ಅನ್ಬಾರ್ದು. ಫೋರ್ಸ್ ಇಸ್ ಅ ಕಾಮನ್ ವರ್ಡ್ ಗಿವನ್ ಟು ದ ಎಕ್ಸ್ಟರ್ನಲ್ ಏಜೆಂಟ್. ದ ಫೋರ್ಸ್ ಆಫ್ 20 ಕಿಲೋ ನ್ಯೂಟನ್ ಮೀಟರ್ ಅಂತೇಳಿ. ಹಂಗಾರೆ 2 ಕಿಲೋ ನ್ಯೂಟನ್ ಮೀಟರ್ ಏನಿದು, ನೀನು ಆಮೇಲೆ ಅದು ಪ್ರಾಬ್ಲಮ್ ಓದಿ ಅರ್ಥ ಮಾಡ್ಕೊಂಡು ವೆದರ್ ಇಟ್ ಇಸ್ ಅ ಮೊಮೆಂಟ್ ಅಥವಾ ಟಾರ್ಕು. ನೋಡು, ಟಾರ್ಕಿಗೂ ಕಿಲೋ ನ್ಯೂಟನ್ ಮೀಟರನ್ನೇ, ಮೊಮೆಂಟಿಗೂ ಕಿಲೋ ನ್ಯೂಟನ್ ಮೀಟರನ್ನೇ, ಕಪಲ್ಗೂ ಕಿಲೋ ನ್ಯೂಟನ್ ಮೀಟರನ್ನೇ. ಬಟ್ ಇಲ್ಲೇನು ಮಾಡೋಣ ನಾವು? ಶಾಣೆ ಏನು ಮಾಡಿಬಿಟ್ಟನಂದ್ರೆ ಈ 2 ಕಿಲೋ ನ್ಯೂಟನ್, ಇದು 2 ಏನು ವ್ಯಾಲ್ಯೂ ಐತಲ್ಲ, ಇದು
ಫೋರ್ಸ್ ಅಂತ ಬರ್ದಾನ, ಅದನ್ನ ನೀನು ಮೊಮೆಂಟ್ ಅಂತ ಓದ್ತೀಯೋ, ಟಾರ್ಕ್ ಅಂತ ಓದ್ತೀಯೋ, ಅಥವಾ ಕಪಲ್ ಅಂತ ಓದ್ತೀಯೋ, ಅದು ನಿನ್ನ ಶಾಣೆತನದ ಮೇಲೆ ಡಿಪೆಂಡ್. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು, ಯೂನಿಟ್ಸ್ ನ ನೋಡಿ ಅದ್ರದ್ದು ನೇಚರ್ನ ಅಳತೆ ಮಾಡ್ಬೇಕು. ಯೂನಿಟ್ ಅನ್ನು ನೋಡಿ ಅದರ ನೇಚರ್ನ ಅಳತೆ ಮಾಡ್ಕೋಬೇಕು. ಆಯ್ತಾ? ಎನಿ ಡೌಟ್ಸ್? ನೋ ಡೌಟ್? ರೈಟ್. ನಾವು ಒಂದು ಎಕ್ಸ್ಟರ್ನಲ್ ಏಜೆಂಟ್ ಅನ್ನ ನೀನು ಅದನ್ನ ಫೋರ್ಸ್ ಅಂತ ಹೇಳ್ಬೇಕಿತ್ತು ಅಂತಂದ್ರೆ ಅದು 4 ಕಂಡೀಷನ್ಸ್ ಅನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಬೇಕು. ಒಂದ್ ಏನಂದ್ರ ಅದು ಫೋರ್ಸ್ ಅಂತ ಹೇಳ್ಬೇಕಿತ್ತಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರ್ಬೇಕು. ಅದಕ್ಕೇನಿರ್ಬೇಕು? ಮ್ಯಾಗ್ನಿಟ್ಯೂಡ್ ಇರ್ಬೇಕು. ಅದು ಫೋರ್ಸ್ ಅಂತ ನೀ ಹೇಳ್ತೀಯ ಅಂತಂದ್ರೆ ಅದಕ್ಕೆ ಡೈರೆಕ್ಷನ್ ಇರ್ಬೇಕು, ಗುರಿ ಮತ್ತು ಉದ್ದೇಶ ಇರ್ಬೇಕು. ಅದು ಫೋರ್ಸ್ ಅಂತ ನೀ ಹೇಳ್ತೀಯ ಅಂತಂದ ಮೇಲೆ ಅದಕ್ಕೆ ಲೈನ್ ಆಫ್ ಆಕ್ಷನ್ ಇರ್ಬೇಕು. ಹಂಗ ಯಾರ ಬೇರೆ ಎಲ್ಲಿ ಬೇಕಲ್ಲಿ ಹೊಂಟೈತೆ ಅಂತಂದ್ರೆ ಅಲ್ಲ. ನಾಲ್ಕನೇದ್ದು ಅದಕ್ಕೊಂದು ಪಾಯಿಂಟ್ ಇರ್ಬೇಕು, ಪಾಯಿಂಟ್ ಆಫ್ ಅಪ್ಲಿಕೇಶನ್ ಇರ್ಬೇಕು. ಸುಮ್ಮನೆ ಎಲ್ಲಿ ಬೇಕಲ್ಲಿ ಅಪ್ಲೈ ಆಗೈತೆ ಅಂತಲ್ಲ. ಅಂದ್ರೆ ಈಗ ಒಂದು ಬಾಡಿ ಅದ, ಅದಕ್ಕೊಂದು ಫೋರ್ಸ್ ಅಪ್ಲೈ ಮಾಡಿದಿ ಅಂತಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು. ಆ ಮ್ಯಾಗ್ನಿಟ್ಯೂಡ್ ಅನ್ನ ಲೆಂತ್ ಆಫ್ ದ ಆರೋ ಅಂತ ಕರೀತಾರೆ. ಡೈರೆಕ್ಷನ್ ಅನ್ನ ಆರೋ ಹೆಡ್ ಅಂತಾರೆ. ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅನ್ನ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ಎ ಅಂತ ಬರೀತಾರೆ. ಲೈನ್ ಆಫ್ ಆಕ್ಷನ್ ಅನ್ನ ಅದರದ್ದು ಲೈನ್ ಗುಂಟ ಬರೆದಿರ್ತಾರೆ. ಓಕೆ, ಈಗ ಇದಕ್ಕೆ ನಾ ಹಿಂಗ ಮಾಡಿ ಹಿಂಗ ಅಪ್ಲೈ ಮಾಡಿದ್ರೆ ದಿಸ್ ಈಸ್ ನಾಟ್ ಅ ಫೋರ್ಸ್. ಆಯ್ತಾ? ಇದ್ರದ್ದು ಎಕ್ಸಾಂಪಲ್ ನೋಡ್ರಿ ಎಷ್ಟು ಚೆನ್ನಾಗಿರ್ತದ. ಹಿಂಗೊಂದು UDL ಬರೆದಿರ್ತಾನೆ. UDL ಬರೆದು ನೀವು ಟೆಕ್ಸ್ಟ್ ಬುಕ್ ಒಳಗೆ ನೋಡಿರ್ಬೋದು, ಹಿಂಗ್ ಮಾಡಿರ್ತಾರ ಅವ್ರು. ಹೌದಾ? ಹಿಂಗ್ ಮಾಡಿ ಏನ್ ಬರ್ದಿರ್ತಾರ, 20 ಕಿಲೋ ನ್ಯೂಟನ್ ಮೀಟರ್ ಅಂತ ಬರ್ದಿರ್ತಾರೆ, ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ. ಇನ್ನೊಂದ್ ಕಡೆಗೆ ಹಿಂಗ UDL ಹಾಕಿರ್ತಾರೆ. UDL ಹಾಕಿ ಹಿಂಗ್ ಬರ್ದಿರ್ತಾರೆ, 20 ಕಿಲೋ ನ್ಯೂಟನ್ ಅಂತ ಬರ್ದಿರ್ತಾರೆ. ಸಿ ಹಿಯರ್ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವೆರಡು ಡಿಫ್ರೆಂಟ್. ಇವೆರಡು ಏನಿವು ಡಿಫ್ರೆಂಟ್ ಅದಾವ. ಯಾಕ? ಒಂದೇದ್ದು ಏನದ, ಇದು 20 ಕಿಲೋ ನ್ಯೂಟನ್. ಇದೇನಿದು? ಫೋರ್ಸ್ ಅಲ್ಲ ಇದು. ಇದ್ರದ್ದು ಸಿಂಬಲ್ ಹೇಳನವ, ಇದು ಹಿಂಗದ 20 ಕಿಲೋ ನ್ಯೂಟನ್ ಪರ್ ಮೀಟರ್ ಅದ ಅಂತೇಳಿ ನೇಚರ್ ಹೇಳನ. ಬಟ್ ಇಲ್ಲಿ ಏನ್ ಹೇಳನಂದ್ರ ಇದಕ್ಕೆ ಫೋರ್ಸ್, ಇದಕ್ಕೆ ಸ್ಟ್ರೇಟ್ ಲೈನ್ ಐತಿ. ಸ್ಟ್ರೇಟ್ ಲೈನ್ ಇದ್ದಿದ್ರಿಂದ ಅದನ್ನ ನೀವು ಫೋರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ, ಹಂಗಾರೆ ಇವು 4 ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದು ಅಂದ್ರೆ ಮಾತ್ರ ಅದಕ್ಕೆ ಏನಂತಾರ, ಫೋರ್ಸ್ ಅಂತ ಕರೀತಾರೆ. ಓಕೆ, ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೊಂದ್ಕೊಂಡು ನಾವೀಗ ಏನ್ ಮಾಡ್ತೀವಿ ಅಂದ್ರೆ ಸಿಸ್ಟಮ್ ಆಫ್ ಫೋರ್ಸಸ್ ಅನ್ನು ಸ್ಟಡಿ ಮಾಡ್ತೀವಿ. ಸಿಸ್ಟಮ್ ಆಫ್ ಫೋರ್ಸಸ್ ಅಂತ. ಸಿಸ್ಟಮ್ ಆಫ್ ಫೋರ್ಸಸ್ ಅಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಫೋರ್ಸ್ಗಳು ಒಂದು ಬಾಡಿ ಮೇಲೆ ಆಕ್ಟ್ ಆಗಿದ್ವು ಅಂದ್ರೆ ಅದನ್ನ ಸಿಸ್ಟಮ್ ಅಂತ ಕರೀತಾರೆ. ಆಯ್ತಾ? ಈಗ ಇದೊಂದು ಬಾಡಿ ಅದ, ಇದು ಜಸ್ಟ್ ಇದು ಫೋರ್ಸ್ ಅಷ್ಟೇ ಇದು. ಬಟ್ ಸಿಸ್ಟಮ್ ಆಫ್ ಫೋರ್ಸ್ ಅಂತಂದ್ರೆ ಇದು ಬಾಡಿ ಮೇಲ್ಗಡೆ ಎಷ್ಟೋ ಆರೋ ಮಾರ್ಕ್ಗಳು ಆಕ್ಟ್ ಆಗ್ತಿದಾವೆ. ಒಂದು ಇಲ್ಲಿ ಆಗ್ತಿರ್ಬೋದು, ಹಿಂಗ ಆಗ್ತಿರ್ಬೋದು, ಅಥವಾ ಮೊಮೆಂಟ್ ಆಗ್ತಾ ಇರ್ಬೋದು. ಮೊಮೆಂಟ್ ಇಸ್ ಆಲ್ಸೋ ಫೋರ್ಸ್ ಅಲ್ಲ. ದೇರ್ ಫೋರ್ ದ ಸಿಸ್ಟಮ್ ಆಫ್, ಇದಕ್ಕೆ ಏನಂತಾರೆ ಸಿಸ್ಟಮ್ ಆಫ್ ಫೋರ್ಸ್ ಅಂದ್ರೆ ಏನು? 1 or more than 1, 2 or more than 2 forces are acting on a body that forms a system, and only one force acting on a body that forms just a force. Now we will study the system of forces. ಎಷ್ಟು ಸಿಸ್ಟಮ್ಸ್ ಇದಾವೆ ಅಂತಂದ್ರೆ ಫಸ್ಟ್ ಸಿಸ್ಟಮ್ ಯಾವ್ದಂದ್ರೆ ಕೊಲಿನಿಯರ್ ಅಂತೇಳಿ. ಕೊಲಿನಿಯರ್ ಸಿಸ್ಟಮ್ ಅಂತೇಳಿ. ಇಲ್ಲಿ ನೋಡು, ಲೀನಿಯರ್ ಅನ್ನೋ ವರ್ಡ್ ಇದೆ, ಪ್ಲಸ್ ಅದಕ್ಕೆ ಕೋ ಅಂತೇಳಿ ಅಪ್ಲೈ ಮಾಡಿದ್ದಾರೆ. ಕೋ ಅಂತ ವರ್ಡ್ ಯೂಸ್ ಮಾಡಿದಾರೆ ಅಂತಂದ್ರೆ ಬಹಳಷ್ಟು ಲೀನಿಯರ್ ಫೋರ್ಸ್ಗಳು ಆಕ್ಟ್ ಆಗ್ತಿದಾವ ಅಂತ. ಲೀನಿಯರ್ ಅಂತಂದ್ರೆ ಒಂದೇ ಲೈನ್ ಒಳಗಡೆ ಫೋರ್ಸ್ಗಳು ಆಕ್ಟ್ ಆಗ್ತಿದಾವ. ಹೆಂಗ? ದಿಸ್ ಒನ್ ಫೋರ್ಸ್, ದಿಸ್ ಅನದರ್ ಫೋರ್ಸ್, ದಿಸ್ ಅನದರ್ ಫೋರ್ಸ್, ದಿಸ್ ಅನದರ್ ಫೋರ್ಸ್. This 5 kilonewton, 6 kilonewton, 8 kilonewton, 9 kilonewton, they are all force acting on a one standard line. Then this system is called as a collinear force system. Okay, ಇದು ಎಕ್ಸ್ ಆಕ್ಸಿಸ್ ಒಳಗೆ ಇರ್ಬೇಕಂತೇನಿಲ್ಲ, ಹಿಂಗೂ ಇರ್ಬೋದು. 1 ಫೋರ್ಸ್, 2 ಫೋರ್ಸ್, 3 ಫೋರ್ಸ್, 4 ಫೋರ್ಸ್, ಹಿಂಗ. ಯಾವಾಗ ನೀವೊಂದು ಜಾತ್ರೆ ಒಳಗಡೆ ಒಂದು ತೇರ್ ಇರ್ತೈತಿ, ಆ ತೇರ್ ಎಳಿತಿರ್ತಾರೆ ನೋಡಿ ಜನ, ಅದೇನದು ಕೊಲಿನಿಯರ್ ಫೋರ್ಸ್ ಸಿಸ್ಟಮ್. ಅಥವಾ a rope is hanging by some ರೋಪಿಗೆ ಸಮ್ ನಾಟ್ಸ್ ಹಾಕಿ ನೀನು ಏನು ಮಾಡಿರ್ತೀವಿ, ಫೋರ್ಸ್ ಇದು ಮಾಡಿರ್ತೀವಿ, ಒಂದಿಷ್ಟು ಮಟೀರಿಯಲ್ಸ್ ಹ್ಯಾಂಗ್ ಮಾಡಿರ್ತೀವಿ. ದಟ್ ಇಸ್ ಆಲ್ಸೋ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್. ಕೊಲಿನಿಯರ್ ಫೋರ್ಸ್ ಸಿಸ್ಟಮ್ ಇಕ್ವಿಲಿಬ್ರಿಯಂ ಒಳಗಡೆ ಇದೆ ಅಂತ ಹೇಳ್ಬೇಕಂದ್ರೆ, ಇಫ್ ದ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್ ಇಸ್ ಇನ್ ಇಕ್ವಿಲಿಬ್ರಿಯಂ ಅಂತ ಹೇಳ್ಬೇಕಂದ್ರೆ ನಿನಗೆ ಸಮೇಷನ್ ಆಫ್ ಎಫ್ ಎಕ್ಸ್ ಈಕ್ವಲ್ ಟು 0 ಈಸ್ ಮಸ್ಟ್ ಅಂಡ್ ಶುಡ್ ಒಂದೇ ಡೈರೆಕ್ಷನ್ ಸಾಕು.
ಓಕೆ, ಕ್ವಶನ್ ಕೇಳ್ತಾರೆ ನೋಡಿ, ಬರ್ಕೊಡ್ರಿ. ಏನು, ಹೌ ಮೆನಿ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್? ಕ್ವಶನ್ ಏನು, ಹೌ ಮೆನಿ equilibrium conditions required to satisfy collinear force system? How many ಅಂತಂದ್ರೆ only one is required. ತಿಳಿತಾ? ಇದೇ ಸೇಮ್ ಕ್ವಶನ್ ಅನ್ನ ನೆಕ್ಸ್ಟ್ ಕೇಳ್ತೀನಿ, ಎರಡನೇ ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಿ ಕೇಳ್ತೀನಿ. ಎರಡನೇ ಸಿಸ್ಟಮ್ ಯಾವುದು ಅಂತಂದ್ರೆ, ಈಗ 4 ಸಿಸ್ಟಮ್ ಇಲ್ಲಿ ಬರಿತೀನಿ, ಆಮೇಲೆ ಒಂದೊಂದ ಡಿಸ್ಕಸ್ ಮಾಡಿ. ಫಸ್ಟ್ ಸಿಸ್ಟಮ್ ಅದ ಕೋಪ್ಲೇನಾರ್, ಇನ್ನೂ ಒಂದದ ನಾನ್ ಕೋಪ್ಲೇನಾರ್. ಕೋಪ್ಲೇನಾರ್ ಒಳಗಡೆ ಕಾನ್ಕರೆಂಟ್ ಆಗ್ಬೋದು, ಕೋಪ್ಲೇನಾರ್ ಒಳಗಡೆ ನಾನ್ ಕಾನ್ಕರೆಂಟ್ ಆಗ್ಬೋದು. ಹಂಗ ನಾನ್ ಕೋಪ್ಲೇನಾರ್ ಒಳಗಡೆ ಕಾನ್ಕರೆಂಟ್ ಆಗ್ಬೋದು, ನಾನ್ ಕೋಪ್ಲೇನಾರ್ ಒಳಗಡೆ ನಾನ್ ಕಾನ್ಕರೆಂಟ್ ಆಗ್ಬೋದು. ಆಯ್ತಾ? ಓಕೆ, ಕಾನ್ಕರೆಂಟ್ ಅಂತಂದ್ರೆ, ಕರೆಂಟ್ ಅಂದ್ರೆ ಮೂವ್, ಕಾನ್ಕರೆಂಟ್ ಅಂದ್ರೆ ಎಲ್ಲವೂ ಕೂಡ ಒಂದ್ ಕಡೆಗೆ ಮೂವ್ ಆಯ್ತು ಅಂದ್ರೆ ಅವು ಕಾನ್ಕರೆಂಟ್. ಒಂದು ಪಾಯಿಂಟ್ ಒಳಗಡೆ ಎಲ್ಲವೂ ಬಂದು ಸೇರ್ಕೊಂಡ್ರೆ ಕಾನ್ಕರೆಂಟ್ ಅಂತಾರೆ. ಕರೆಂಟ್ ಅಂದ್ರೆ ಏನು, ಮೂವ್ ಆಗದ. ಆಯ್ತಾ? ಬಟ್ ಇವೆಲ್ಲ ಎಲ್ಲಿ ಮೂವ್ ಆಗತ್ತವ, ಒಂದೇ ಪಾಯಿಂಟ್ ಒಳಗೆ ಮೂವ್ ಆಗ್ತಿದಾವ, ಒಂದೇ ಪಾಯಿಂಟ್ ಕಡೆಗೆ ಮೂವ್ ಆಗ್ತಿದಾವ, ಅಥವಾ ಒಂದೇ ಪಾಯಿಂಟ್ ಲಿಂದ ಮೂವ್ ಆಗ್ತಿದಾವ. ಅವೇ ಫ್ರಮ್ ದ ಪಾಯಿಂಟ್ ಆರ್ ಟುವರ್ಡ್ಸ್ ದ ಪಾಯಿಂಟ್, ಬಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ಓಕೆ, ಅಂದ್ರೆ ಇದು ಕನ್ವರ್ಜಿಂಗ್ ಇರ್ಬೋದು ಅಥವಾ ಡೈವರ್ಜಿಂಗ್ ಇರ್ಬೋದು, ಇದು ಕನ್ವರ್ಜಿಂಗ್ ಇರ್ಬೋದು ಅಥವಾ ಡೈವರ್ಜಿಂಗ್ ಇರ್ಬೋದು. ಆಯ್ತಾ? ಬಟ್ ಕಂಡೀಷನ್ ಏನಂತಂದ್ರೆ, ಕೋಪ್ಲೇನಾರ್ ಒಂದೇ ಪ್ಲೇನ್ ಮೇಲೆ ಇರ್ಬೇಕದು, ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಬೋರ್ಡ್ ಇರಬಾರ್ದು. ಒಂದೇ ಪೇಪರ್ ಮೇಲೆ ಅಷ್ಟೇ ಎಲ್ಲ ಯಾರೋ ಮಾರ್ಕ್ಗಳು ಪೇಪರ್ ಮೇಲೆ ಇರಬೇಕು, ಅದಕ್ಕೆ ಕೋಪ್ಲೇನಾರ್ ಕಾನ್ಕರೆಂಟ್ ಅಂತಾರೆ. ಈ ಕೋಪ್ಲೇನಾರ್ ಕಾನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಏನೈತಿಲ್ಲ, ಅದು ಇಕ್ವಿಲಿಬ್ರಿಯಂ ಒಳಗೆ ಇರಬೇಕಿತ್ತು ಅಂದ್ರೆ ಅದು ಹಿಂಗ ಮೂವ್ ಆಗಬಾರ್ದು, ಹಿಂಗ ಮೂವ್ ಆಗಬಾರ್ದು ಅಷ್ಟೇ. ಅಂದ್ರೆ ಅದರ ಅರ್ಥ ಸಿಗ್ಮಾ ಎಫ್ ಎಕ್ಸ್ ಈಕ್ವಲ್ ಟು 0, ಸಿಗ್ಮಾ ಎಫ್ ವೈ ಈಕ್ವಲ್ ಟು 0, ಇವೆರಡೇ ಕಂಡೀಷನ್ ಸಾಕು ಕೋಪ್ಲೇನಾರ್ ಕಾನ್ಕರೆಂಟ್ಗೆ. ಎರಡು ಸಾಕು. ಸೇಮ್ ಕ್ವಶನ್ ಕೇಳಿ ಮತ್ತೆ. ಏನು ಕ್ವಶನ್ ಏನು, how many conditions are required to satisfy equilibrium of coplanar concurrent force system? Answer is 2. Now coming to coplanar non-concurrent ಅಂತ. non-concurrent ಅಂದ್ರೆ ಎರಬಿರಿ, ಅವೆಲ್ಲ ಒಂದೇ ಪೇಪರ್ ಮೇಲೆ ಇದಾವ, ಬಟ್ ಯಾವು ಕೂಡ ಒಂದು ಡೈರೆಕ್ಷನ್ ಒಳಗೆ ಮೀಟ್ ಆಗ್ತಾ ಇಲ್ಲ. ಅವು ನೋಡು, ಇದು ಈ ಕಡೆ ಹೊಂಟದ, ಇದು ಈ ಕಡೆ ಹೊಂಟದ, ಇದು ಈ ಕಡೆ ಹೊಂಟದ, ಹೌದಾ, ಎರಬಿರಿ ಅದ. ಇಂಥ ಸಮಯದೊಳಗೆ ಏನಾಗ್ತದ, ಇದು ನಾನ್ ಕಾನ್ಕರೆಂಟ್ ಬಟ್ ಕೋಪ್ಲೇನಾರ್. ಓಕೆ, ಇಂಥ ಟೈಮ್ ಒಳಗೆ ಏನಾಗುತ್ತಂದ್ರೆ ಆ ಪೇಪರ್ ಅಥವಾ ಪ್ಲೇನ್ ಏನೈತಿಲ್ಲ ಅದು ರೊಟೇಟ್ ಆಗೋ ಚಾನ್ಸಸ್ ಇರ್ತೈತಿ. ಅಂದ್ರೆ ಇದ್ರದ್ದು ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ನಾ ಹೇಳ್ಬೇಕು ಅಂತಂದ್ರೆ, ಆ ಬಾಡಿ ಹಿಂಗ ಮೂವ್ ಆಗಬಾರ್ದು, ಹಿಂಗ ಮೂವ್ ಆಗಬಾರ್ದು, ಪ್ಲಸ್ ಅದು ರೊಟೇಟ್ ಆಗಬಾರ್ದು. ಅಂದ್ರ ಎಫ್ ಎಕ್ಸ್ ಈಕ್ವಲ್ ಟು 0, ಎಫ್ ವೈ ಈಕ್ವಲ್ ಟು 0 ಮತ್ತು ಎಂ ಜೆಡ್ ಈಕ್ವಲ್ ಟು 0, 3 ಕಂಡೀಷನ್ಸ್ ಅದು ಸ್ಯಾಟಿಸ್ಫೈ ಮಾಡಬೇಕು. How many equilibrium conditions are required to satisfy coplanar non-concurrent force system? Answer is 3. Okay, na? Okay. Like that, coming to non-coplanar. Non-coplanar ಅಂದ್ರೆ ಅವು ಪೇಪರ್ ಬಿಟ್ಟು ಹೊರಗೆ ಬರಾಕತ್ತವ, ಪ್ಲೇನ್ ಬಿಟ್ಟು ಹೊರಗೆ ಬರಾಕತ್ತವ, ಬೋರ್ಡ್ ಬಿಟ್ಟು ಹೊರಗೆ ಬರಾಕತ್ತವ, ಗಾಡಿ ಬಿಟ್ಟು ಹೊರಗೆ ಬರಾಕತ್ತವ. ಅರ್ಥ ಆಯ್ತಾ? ಅವೇನವು ನಾನ್ ಕೋಪ್ಲೇನರ್. ಬಟ್ ಹೊರಗೆ ಬರಾಕತ್ತವ ಕರೆ, ಬಟ್ ಕಾನ್ಕರೆಂಟ್ ಆಗ್ಯಾವ. ಬಟ್ ಹೊರಗೆ ಬಂದರೂ ಕೂಡ ಅವೇನಾಗಿದಾವ, ಎಲ್ಲಾ ಕೂಡಿ ಒಂದೇ ಕಡೆಗೆ ಮೀಟ್ ಆಗ್ತಿದಾವ. ಹೇಳ್ತಾ, ಒಂದು ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಒಂದು ಬರಾಕತ್ತದ, ನನ್ಗೆ ಪ್ಲೇನ್ ಒಳಗೆ ತೋರ್ಸಕ್ ಬರಲ್ಲ. ಓಕೆ, ಅಂತ ಸಮಯದೊಳಗಡೆ ಈ ಬಾಡಿ ಹೆಂಗ್ ಮೂವ್ ಆಗ್ಬಾರ್ದು ಅಂದ್ರ, ಅದು ಹೆಂಗ್ ಮೂವ್ ಆಗ್ಬಾರ್ದು, ಅದು ಹಿಂಗಿಂಗನು ಮೂವ್ ಆಗ್ಬಾರ್ದು, ಹಿಂಗಿಂಗನು ಮೂವ್ ಆಗ್ಬಾರ್ದು, ಮತ್ತು ನಿನಗ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಮೂವ್ ಆಗ್ಬಾರ್ದು. ಅಂದ್ರ ಎಫ್ ಎಕ್ಸ್ ಈಕ್ವಲ್ ಟು 0, Fy equal to 0, Fz equal to 0. Now the question is what? How many equilibrium conditions are required to satisfy non-coplanar concurrent force system? The answer is 3. ಮೂರನ್ನು ಹತ್ತಿ. ಅರ್ಥಾಯ್ತಾ? ಹಂಗ ಹೌ ಮೆನಿ, ಈಗ ಎಲ್ಲ ಎರಬಿರ್ರಿ, ಏನೋ ಪ್ಲೇನ್ ಬಿಟ್ಟು ಹೊರಗೆ ಬಂದ್ಬಿಟ್ಟಾವ ಹುಳಗಳು, ಪ್ಲಸ್ ಎಲ್ಲಿ ಒಂದಕ್ಕೊಂದು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಎಲ್ಲಿ ಮೀಟ್ನ ಆಗ್ತಾ ಇಲ್ಲ.
ಅಂತ ಸಮಯದೊಳಗಡೆ ಎಲ್ಲ ಕಂಡೀಷನ್ಸ್ ಬೇಕಾಗ್ತಾವ. ಹೆಂಗಂದ್ರ ಅದು ಎಫ್ ಎಕ್ಸ್ ಇಕ್ವಲ್ ಟು ಜೀರೋನು ಬೇಕು, ಎಫ್ ವೈ ಇಕ್ವಲ್ ಟು ಜೀರೋನು ಬೇಕು, ಎಫ್ ಜೆಡ್ ಇಕ್ವಲ್ ಟು ಜೀರೋನು ಬೇಕು, ಮೊಮೆಂಟ್ ಇನ್ ಎಕ್ಸ್ ಡೈರೆಕ್ಷನ್ ಒಳಗೂ ಬೇಕು, ಮೊಮೆಂಟ್ ಇನ್ ವೈ ಡೈರೆಕ್ಷನ್ ಒಳಗೂ ಬೇಕು, ಮೊಮೆಂಟ್ ಇನ್ ಜೆಡ್ ಡೈರೆಕ್ಷನ್ ಒಳಗೂ ಬೇಕು. Total 6 conditions are required to satisfy non-coplanar, non-concurrent force system. Okay, now time for the doubts. ಪ್ರಜ್ವಲ್ ಚವಾಣ್ ಸರ್ ಆಕ್ಸಲರೇಷನ್ ಅಂತ ಸುಮ್ಮ ಬಿಟ್ಬಿಟ್ಟನ, ಅದು ಫುಲ್ ಸ್ಟಾಪ್ ಆಯ್ತು, ಕ್ವಶನ್ ಮಾರ್ಕ್ ಹೋಯ್ತು, ಎಕ್ಸಲಾಮೇಟ್ರಿ ಆಯ್ತು, ನಮ್ಗೆ ಗೊತ್ತಿಲ್ಲಪ್ಪ, ಹೆಂಗ್ ಆನ್ಸರ್ ಮಾಡೋಕು ಗೊತ್ತಿಲ್ಲ. ನೆಕ್ಸ್ಟ್ ದೀಕ್ಷಾ ಪ್ರಭು ಸರ್ ಕಾನ್ಕರೆಂಟ್ ಫೋರ್ಸ್ ಸಿಸ್ಟಮ್ ಅರ್ಥ ಆಗಿಲ್ಲ, ಎಕ್ಸ್ ವೈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗ್ಬಾರ್ದ. ಕಾನ್ಕರೆಂಟ್ ಅಂತಂದ್ರೆ ನೀ ಬರೀ ಒಂದೇ ವರ್ಡ ಕೇಳ್ತಾ ಇದೀಯ, ಕಾನ್ಕರೆಂಟ್ ಅಷ್ಟೇ. ಓಕೆ, ವೆದರ್ ಇಟ್ ಈಸ್ ಅದು ಕೋಪ್ಲೇನಾರೋ ನಾನ್ ಕೋಪ್ಲೇನಾರೋ ನೀ ಹೇಳಿಲ್ಲ. ಓಕೆ, ಕಾನ್ಕರೆಂಟ್ ಅಂತಂದ್ರೆ ಎಲ್ಲಾ ಫೋರ್ಸ್ ಸಿಸ್ಟಮ್ ಒಂದ್ ಕಡೆ ಬಂದು ಮೀಟ್ ಆಗ್ತದೆ, ಮೀಟ್ ಆದ್ರೆ ಕಾನ್ಕರೆಂಟ್. ಓಕೆ, ಒಂದೇ ಪ್ಲೇನ್ ಒಳಗಡೆ ಅಂದ್ರೆ ಎಕ್ಸ್ ಅಂಡ್ ವೈ ಡೈರೆಕ್ಷನ್ ಪ್ಲೇನ್ ಒಳಗೆ ಮಾತ್ರ ಮೀಟ್ ಆಗ್ತಿದ್ರೆ ಅದು ಕೋಪ್ಲೇನಾರ್ ಪ್ಲಸ್ ಕಾನ್ಕರೆಂಟ್. ಅಕಸ್ಮಾತ್ ಆಗಿ ಅದು ಎಕ್ಸ್ ವೈ ಜೆಡ್ ಡೈರೆಕ್ಷನ್ ಒಳಗೆ ಮೂರು ಡೈರೆಕ್ಷನ್ ಒಳಗೆ ಇರ್ತಕ್ಕಂಥ 3D ಸ್ಪೇಸ್ ಒಳಗಡೆ ಕಾನ್ಕರೆಂಟ್ ಆಗಿದ್ದು ಅಂದ್ರೆ ಅದು ನಾನ್ ಕೋಪ್ಲೇನಾರ್ ಕಾನ್ಕರೆಂಟ್. ಆಯ್ತಾ? ಕರೆಂಟ್ ಅಂದ್ರೆ ಏನಿಲ್ಲ, ಮೂವ್ ಆಗೋದು. ಕಾನ್ಕರೆಂಟ್ ಅಂದ್ರೆ ಏನಿಲ್ಲ, ಒಂದೇ ಕಡೆಗೆ ಮೂವ್ ಆಗೋದು. ಪ್ಲೇನಾರ್ ಅಂದ್ರೆ ಏನು, ಒಂದು ಪ್ಲೇನ್ ಮೇಲೆ ಇರೋದು. ಕೋಪ್ಲೇನಾರ್ ಅಂದ್ರೆ ಏನು, ಎಲ್ಲಾ ಒಂದೇ ಪ್ಲೇನ್ ಒಳಗಿರೋದು. ನಾನ್ ಕೋಪ್ಲೇನಾರ್ ಅಂದ್ರೆ ಏನು, ಯಾವ ಒಂದೇ ಪ್ಲೇನ್ ಒಳಗೆ ಇರಂಗಿಲ್ಲ. ಆಯ್ತಾ? ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆನಾ? ಹಿಂಗೆ ಯೋಚನೆ ಮಾಡೋಣ, ನಿಮ್ಗೆ ಭಾಳ ಈಸಿಯಾಗಿ ಅರ್ಥ ಮಾಡಿಸ್ಬೇಕಂತಂದ್ರೆ ನಾವು ಲುಕ್ ಎಟ್ ಹಿಯರ್. ಕೋಪ್ಲೇನಾರ್ ಅಂತಂದ್ರೆ 2D, ನಾನ್ ಕೋಪ್ಲೇನರ್ ಅಂದ್ರೆ 3D. 3D 2D ಅಂತಂದ್ರೆ ಒಂದೇ ಪ್ಲೇನ್ ಒಳಗಡೆ, 3D ಅಂದ್ರೆ ಎರಡು ಪ್ಲೇನ್ ಒಳಗೆ. ಆ 2D ಒಳಗಡೆ ಕಾನ್ಕರೆಂಟ್ ಇರ್ಬೋದು, 2D ಒಳಗೆ ನಾನ್ ಕಾನ್ಕರೆಂಟ್ ಇರ್ಬೋದು, 3D ಒಳಗಡೆ ಕಾನ್ಕರೆಂಟ್ ಇರ್ಬೋದು, 3D ಒಳಗೆ ನಾನ್ ಕಾನ್ಕರೆಂಟ್ ಕೂಡ ಇರ್ಬೋದು. ಐ ಥಿಂಕ್ ನೌ ಇಟ್ ಈಸ್ ಅಂಡರ್ಸ್ಟುಡ್. ದೆನ್ ವಾಟ್ ಅಬೌಟ್ ಕೊಲಿನಿಯರ್? ಕೊಲಿನಿಯರ್ ಅಂತಂದ್ರೆ ಅದು 1D, ಅದು 1 ಡೈಮೆನ್ಷನಲ್ ಅಷ್ಟೈತಿ. ಓಕೆನಾ? ಕಾವ್ಯ ಸರ್, ಹೌ ಫೋರ್ಸಸ್ ಇನ್ ಎಕ್ಸ್ ಡೈರೆಕ್ಷನ್ ವಿಲ್ ಬಿ 0 ಇನ್ ಕೊಲಿನಿಯರ್? ಓಕೆ, ಎಕ್ಸ್ ಈಸ್ ಜಸ್ಟ್ ಅನ್ ಡೈರೆಕ್ಷನ್. ನೀ ಕ್ವಶನ್ ಕೇಳಿದ್ದಕ್ಕೂ ಅದು ಚೆನ್ನಾಗಿದೆ ಕ್ವಶನ್. ಯಾಕಂತಂದ್ರೆ ನಾ ಕೊಲಿನಿಯರ್ ಫೋರ್ಸ್ ಸಿಸ್ಟಮ್ ಹೇಳ್ಬೇಕಾದಾಗ ಎಕ್ಸಾಂಪಲ್ಸ್ ಹಿಂಗ್ ಕೊಟ್ಟಿದ್ದೆ ನಾ, ಹೌದಾ? ಹಿಂಗ್ ಕೊಟ್ಟಾಗ ನಿಮ್ ಕ್ವಶನ್ ಬಂತು, ಸರ್ ಇದು ಹೆಂಗ್ ಈಕ್ವಿಲಿಬ್ರಿಯಂ ಇರ್ಲಿಕ್ಕೆ ಸಾಧ್ಯ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. This is not equilibrium. To make it equilibrium, then there must be some forces in other direction also. Okay, but the condition is all these forces must be in one direction. Then the summation of all the forces acting in one direction, that is Fx equal to 0. ಹಿಂಗ ಆಯ್ತು ಅಂದ್ರೆ ಮಾತ್ರ ಅದು ಏನದು ಈಕ್ವಿಲಿಬ್ರಿಯಂ ಕಂಡೀಷನ್ಸ್, ಅದರ್ವೈಸ್ ಅದು ಈಕ್ವಿಲಿಬ್ರಿಯಂ ಕಂಡೀಷನ್ ಅಲ್ಲ. ಹೌದಾ? ಕೊಲಿನಿಯರ್ ಫೋರ್ಸ್ ಸಿಸ್ಟಮ್ ಅದ, ಬಟ್ ಈಕ್ವಿಲಿಬ್ರಿಯಂ ಇರ್ಲಿಕ್ಕಿಲ್ಲ. ಕೊಲಿನಿಯರ್ ಫೋರ್ಸ್ ಸಿಸ್ಟಮ್ ಅದ, ಈಕ್ವಿಲಿಬ್ರಿಯಂ ಇದ್ರೂ ಇರ್ಬೋದು. ಓಕೆ, ಈಕ್ವಿಲಿಬ್ರಿಯಂ ಈಸ್ ಡಿಫರೆಂಟ್ ಅಂಡ್ ಸಿಸ್ಟಮ್ ಆಫ್ ಫೋರ್ಸಸ್ ಆರ್ ಡಿಫರೆಂಟ್. ಓಕೆನಾ? ಮತ್ತೇನಾದ್ರು ಡೌಟ್ಸ್ ಇದಾವೆ ಯಾರಿಗಾರು? ನೋ ಡೌಟ್ಸ್, ಮುಂದೋಗೋಣ. ನೆಕ್ಸ್ಟ್ ಏನಂತಂದ್ರೆ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಮಿಸಿಬಿಲಿಟಿ. ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಮಿಸಿಬಿಲಿಟಿ ಇಂಗ್ಲಿಷ್ ನಾವು ಎಂತವದ ನೋಡ, 3 4 4 5 5 8 8 10 10 ಶಬ್ದಗಳನ್ನು ಕೂಡಿಸಿ ಒಂದು ಶಬ್ದ ಮಾಡ್ತಾನೆ. ನಮಗೆ ಒಂದೇ ಶಬ್ದನೇ ಅರ್ಥ ಆಗಲ್ಲ. ಟ್ರಾನ್ಸ್ಮಿಸಿಬಿಲಿಟಿನ ನೋಡೋಣ. ರೈಟಾ? ಇದು ಅರ್ಥ ಮಾಡ್ಕೊಳೋದಷ್ಟ, ನಿಮ್ಗೆ ಎಕ್ಸಾಮಿನೇಷನ್ ಒಳಗೆ ಏನು ಕೇಳಂಗಿಲ್ಲ. ಏನಪ್ಪಾ ಅಂತಂದ್ರೆ, ಈಗ ಒಂದು ಬಾಡಿ ಅದ ಅಂತ ತಿಳ್ಕೊ, ಆ ಬಾಡಿ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ತಿಳ್ಕೊ. ಆಕ್ಟ್ ಆಗ್ತಿದೆ ಅಂತಂದ್ರೆ ಅದಕ್ಕೊಂದು ಲೈನ್ ಆಫ್ ಆಕ್ಷನ್ ಇರ್ತದ. ಓಕೆ, ಇರ್ತದ, ಅದಕ್ಕೊಂದು ಲೈನ್ ಆಫ್ ಆಕ್ಷನ್ ಅದ. ಇದು ಒಂದು 50 ಕಿಲೋನ್ಯೂಟನ್ ಫೋರ್ಸ್ ಅಂತ ತಿಳ್ಕೊ. ಈ 50 ಕಿಲೋನ್ಯೂಟನ್ ಫೋರ್ಸ್ ಅನ್ನ ಈ ಬಾಡಿ ಮೇಲೆ, ಅದೇ ಬಾಡಿ ಮೇಲೆ ಇದೇ ಲೈನ್ ಆಫ್ ಆಕ್ಷನ್ ಮೇಲೆ ಈ ಯಾರೋನ್ನ ಕಿತ್ತಿ ನೀನ್ ಬೇರೆ ಎಲ್ಲಾದ್ರೂ ಹಾಕು, ಅವೆರಡರದ್ದು ಬಿಹೇವಿಯರು ಸೇಮ್ ಇರ್ತದ. ಹೌದಾ? ಅಂದ್ರೆ
ಒತ್ತ ಬಂಡಿ ಗಾಡಿಯನ್ನು ನೀನು ಎಳಿ ಅಥವಾ ಆ ಗಾಡಿಯನ್ನು ಒತ್ತು, ಎರಡೂ ಕೂಡ ಸೇಮ್ ಅಂತ, ಎಫೆಕ್ಟ್ ಸೇಮ್ ಆಗ್ತದೆ. ಅರ್ಥದ? ವೆಹಿಕಲ್ ಅನ್ನು ನೀನು ಪುಲ್ ಮಾಡು, ವೆಹಿಕಲ್ ನೀನು ಪುಷ್ ಮಾಡು, ದ ಎಫೆಕ್ಟ್ ಇಸ್ ಸೇಮ್. ಅದಕ್ಕೆ ಟ್ರಾನ್ಸ್ಮಿಸಿಬಿಲಿಟಿ ಅಂತ ಹೇಳ್ತಾರೆ. ಹಣ್ಣಿನ ಗಾಡಿ ನೋಡ್ರಿ, ಒತ್ತ ಬಂಡಿ ಇರ್ತಾವಲ್ಲ ಹಿಂಗ, ಆ ಒತ್ತ ಬಂಡಿನ ನೀನು ಎಳ್ಕೊಂತಾದ್ರೂ ಹೋಗು, ಆ ಒತ್ತ ಬಂಡಿನ ನೀನು ಒತ್ಕೊಂತಾದ್ರೂ ಹೋದು, ಎಫೆಕ್ಟ್ ಸೇಮ್ ಇರ್ತೈತಿ. ಬಟ್ ಭಾಳ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಮನುಷ್ಯ ಯಾವಾಗಲೂ ಒತ್ತ ಬಂಡಿಯನ್ನ ಒತ್ತುತ್ತಾನೆ, ಬಟ್ ದನ ಕರಗಳು ಒತ್ತ ಬಂಡಿಯನ್ನ ಜಗ್ತಾವ. ತಿಳಿತಾ? ಅದು ನಿಮ್ಮ ಏನದು ಕಂಫರ್ಟೇಬಲ್ ಫೀಲ್. ಮನುಷ್ಯನಿಗೆ ಎಳೆಯೋದು ಕಷ್ಟ, ಬಟ್ ದನಗಳಿಗೆ ಒತ್ತೋದು ಕಷ್ಟ. ಬಟ್ ಆ ಬಂಡಿ ಏನೈತಲ್ಲ, ಆ ಬಂಡಿ ಎರಡೂ ಸಮಯದೊಳಗಡೆ ಸೇಮ್ ಫೀಲ್ ಮಾಡ್ತಾ ಇರ್ತೈತಿ. ಅದಕ್ಕೆ ಏನು ಡಿಫ್ರೆನ್ಸ್ ಆಗಂಗಿಲ್ಲ. ನಿನ್ನ ಸಲುವಾಗಿ ನೀನು ಒತ್ತುತ್ತೀವಿ, ಆಕಳು ಅಥವಾ ಎಮ್ಮೆ ಕರಗಳಿಗೆ ಅಥವಾ ದನಗಳಿಗೆ, ಅದು ಕತ್ತೆಗಳಿಗೆ ಅದು ಎಳಿಲಿಕ್ಕೆ ಈಸಿ ಆಗ್ಬೋದು. ಅಂಡರ್ಸ್ಟುಡಾ? ಬಟ್ ಲಾ ಆಫ್ ಟ್ರಾನ್ಸ್ಮಿಸಿಬಿಲಿಟಿ ಏನ್ ಹೇಳ್ತದ, ಎರಡು ಸೇಮೇ ಅಂತ ಹೇಳ್ತದೆ. ಅಂಡರ್ಸ್ಟುಡಾ? ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಲಾ ಆಫ್ ಸೂಪರ್ ಪೊಸಿಷನ್, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೂಪರ್ ಪೊಸಿಷನ್ ಏನ್ ಹೇಳ್ತದೆ ಅಂತಂದ್ರೆ, ನೀನು ಒಂದು ದೊಡ್ಡ ಬಾಡಿ ಐತಪ್ಪ, ಈ ದೊಡ್ಡ ಬಾಡಿನ 3 ಫೋರ್ಸ್ಗಳು ಒತ್ತಾ ಇದಾವ, ಬಟ್ ಇದನ್ನ ಸ್ಟಡಿ ಮಾಡಕ್ ನಿನಗೆ ಟಫ್ ಆಗಕತ್ತದ. ಇದು ಸ್ಟಡಿ ಮಾಡಕ್ ಟಫ್ ಆಗತ್ತದಲ್ಲ, ಹಂಗಾರೆ ನೀ ಏನ್ ಮಾಡಿದ್ನ ಡಿವೈಡ್ ಮಾಡ್ಕೊ. ಅದೇ ಬಾಡಿ ಒಂದು ಫೋರ್ಸು ಪ್ಲಸ್ ಅದೇ ಬಾಡಿ ಇನ್ನೊಂದು ಫೋರ್ಸು ಪ್ಲಸ್ ಅದೇ ಬಾಡಿ ಇನ್ನೊಂದು ಫೋರ್ಸ್, ಮಗದೊಂದು ಫೋರ್ಸ್, ಒಂದು ಫೋರ್ಸು ಮತ್ತೊಂದು ಫೋರ್ಸು ಮಗದೊಂದು ಫೋರ್ಸ್. ಈ ಒಂದು ಮತ್ತು ಮತ್ತೊಂದು ಮತ್ತು ಮಗದೊಂದನ್ನು ಕೂಡಿಸಿಬಿಟ್ರೆ ನಿನಗ ಮೊದಲಿಂದು ಬಂತು ಅಂತಂದ್ರೆ ಅದಕ್ಕೆ ಸೂಪರ್ ಪೊಸಿಷನ್ ಅಂತ ಕರೀತಾರೆ. ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಎಂತ ಪೊಸಿಷನ್? ಸೂಪರ್ ಪೊಸಿಷನ್. ಹೇಳಕತ್ತದ? ಎಲ್ಲಿ ಯೂಸ್ ಮಾಡಿದ್ವಿ ಇದನ್ನ? ಈಗಪ್ಪ ಒಂದು ಬೀಮ್ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಈ ಬೀಮ್ ಮೇಲ್ಗಡೆ ಒಂದು ಫೋರ್ಸ್ ಹಿಂಗ, ಒಂದು ಫೋರ್ಸ್ ಹಿಂಗ, ಇದು 5 ಕಿಲೋಮೀಟರ್, ಇದು 10 ಕಿಲೋಮೀಟರ್, ಇದು ಸರ ನನಗೆ ಇದ್ರದ್ದು ಸಪೋರ್ಟ್ ರಿಯಾಕ್ಷನ್ ಕಂಡಿಡಿಯೋ ಫಾರ್ಮುಲಾ ಮರ್ತು ಬಿಟ್ಟಿನ್ರಿ ಅಂತ ಅಂದಿದ್ದೆ ಅಂತ ಹೇಳ್ಕೊ. ಓಕೆ, ಆರ್ ಎ ಮತ್ತು ಆರ್ ಬಿ ಕಂಡಿಡ್ ಮಾಡ್ತಾರೆ. ಹಂಗಾದ್ರೆ ಒಂದು ಪ್ಲಾನ್ ಮಾಡಪ್ಪ, ನೀ ಏನ್ ಮಾಡಿದನ, ಈ ಬೀಮನ್ನ ಹಿಂಗ ಒಂದಂತ ಬರ್ಕೊ, ಇನ್ನೊಂದು ಬೀಮನ್ನು ತಗೋ ಹಿಂಗ ಇನ್ನೊಂದು, ಇಲ್ಲಿ 5 ಕಿಲೋಮೀಟರ್ ಹಾಕು, ಇಲ್ಲಿ 10 ಕಿಲೋಮೀಟರ್, ಇಲ್ಲಿ ಸಪೋರ್ಟ್ ರಿಯಾಕ್ಷನ್ ಕಂಡಿಡಿ, ಇಲ್ಲಿ ಸಪೋರ್ಟ್ ರಿಯಾಕ್ಷನ್ ಕಂಡಿಡಿ, ಇಲ್ಲಿ ಸಪೋರ್ಟ್ ರಿಯಾಕ್ಷನ್ ಕಂಡಿಡಿ, ಇಲ್ಲಿ ಸಪೋರ್ಟ್ ರಿಯಾಕ್ಷನ್ ಕಂಡಿಡಿ. ಆಮೇಲೆ ಅವೆರಡನ್ನು ಆ್ಯಡ್ ಮಾಡಿಬಿಡು, ಅವಾಗ ನಿನ್ಗೆ ಆನ್ಸರು ಇದ್ರದ್ದು ಮತ್ತು ಇದ್ರದ್ದು ಸಿಕ್ಬಿಡ್ತೈತಿ. ಚೆನ್ನಾಗೈತಲ್ಲ? ಇದಕ್ಕೆ ಸೂಪರ್ ಪೊಸಿಷನ್, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಹೇಳಿದಾವ? ಎನಿ ಡೌಟ್? ಚೆನ್ನಾಗಿದಾವಲ್ಲ? ಸೈಂಟಿಸ್ಟ್ ಭಾಳ ಶಾಣೆ ಇರ್ತಾರ ಅವರು. ಬರೇ RCB ಮ್ಯಾಚ್ ಒಳಗೆ ಅಷ್ಟ ಫನ್ ಇರಂಗಿಲ್ಲ, RCB ಮ್ಯಾಚ್ ಒಳಗೂ ಫನ್ ಅದ, ಓದೋದ್ರೊಳಗೂ ಫನ್ ಅದ. ನನ್ನಂಗಾಗ್ರಿ, ನಾನು ಅದನ್ನೂ ಎಂಜಾಯ್ ಮಾಡ್ತೀನಿ, ಇದನ್ನೂ ಎಂಜಾಯ್ ಮಾಡ್ತೀನಿ. ನೀವು ಬರೀ ಒಂದೇ ಎಂಜಾಯ್ ಮಾಡ್ತೀರಿ. ಒಂದೇ ಎಂಜಾಯ್ ಮಾಡಿದ್ರೆ ಏನಾಗ್ತೈತಿ, ಲಿಮಿಟೆಡ್ ಲೈಫ್ ಆಗ್ತೈತಿ. ಸತ್ತೋಗ್ಬಿಡ್ತೀರಿ ಒಂದಿಷ್ಟು ದಿನಕ್ಕೆ, ಒಂದಿಷ್ಟು ವರ್ಷಕ್ಕೆ. ಬರೀ ಮ್ಯಾಚ್ ನೋಡಿ ಮ್ಯಾಚ್ ನೋಡಿ ಮ್ಯಾಚ್ ನೋಡಿ ಸತ್ತೋಗ್ಬಿಡ್ತೀರಿ, ಸತ್ರ ನೋಡಿ ಒಂದಿಷ್ಟು ಮಂದಿ ಹಂಗ. ಬಟ್ ಎರಡೂ ಎಂಜಾಯ್ ಮಾಡ್ಬೇಕು. ರೈಟ್, ನಾವು ಕಮಿಂಗ್ ಟು ರೆಸೊಲ್ಯೂಷನ್ ಅಂಡ್ ಕಾಂಪೋಸಿಷನ್ ಆಫ್ ಫೋರ್ಸ್. ಯಾರಾದ್ರೂ ಊಟ ಗೀಟ ಮಾಡಾಕತ್ತಿದ್ರ ತಾಟ್ ಆ ಕಡೆ ಸೈಡ್ಗೆ ಇಡ್ರಿ, ಭಾಳ ಇಂಪಾರ್ಟೆಂಟ್. ಪ್ಲೇಟ್ ಆ ಕಡೆ ಸೈಡ್ಗೆ ಇಡ್ರಿ, ಭಾಳ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಾ ಇದೀವಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಲ್ಲೇ ಡೌಟ್ ನೋಡಿಗೆ ಇರ್ತಾರ. ಇದ್ರ ಮೇಲೆನೆ ಕ್ವಶನ್ಸ್ ಕೇಳೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಬಂದ್ರಿ? ರೈಟ್, ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಂತ. ರೆಸೊಲ್ಯೂಷನ್ ಆಫ್ ಫೋರ್ಸಸ್ ಅಂದ್ರೆ ಒಂದು ಫೋರ್ಸ್ ಅನ್ನ 2 ಅಥವಾ 3 ಫೋರ್ಸ್ ಆಗಿ ಡಿವೈಡ್ ಮಾಡೋದು. ಒಂದೇ ಫೋರ್ಸ್ ಐತದ ಪಾಪ, ಒಂದೇ ಫೋರ್ಸ್ ಐತಿ, F = 50 ಕಿಲೋಮೀಟರ್, ಬಟ್ ನಿನಗೆ ಅದು ಹ್ಯಾಂಡಲ್ ಮಾಡಕ್ ಆಗವಲ್ತು. ಅದ್ರ ಸಲ ಏನ್ ಮಾಡ್ತಿದ್ನ 2 ಅಥವಾ 3 ಫೋರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಬಟ್ 2 ಅಥವಾ 3 ಫೋರ್ಸ್ ಆಗಿ ಡಿವೈಡ್ ಮಾಡು, ಬಟ್ ಅದರದ್ದು ಎಫೆಕ್ಟ್ ಆನ್ ದಿಸ್ ಪಾಯಿಂಟ್ ಸೇಮ್ ಇರಬೇಕು. ಅದರದ್ದು ಎಫೆಕ್ಟ್ ಆನ್ ದಿಸ್ ಪಾಯಿಂಟ್ ಸೇಮ್ ಇರಬೇಕು. ಅದಕ್ಕೆ ಕೆಲವು ಸೈಂಟಿಸ್ಟ್ ಏನ್ ಮಾಡಿದ್ರೆ ಅಂದ್ರೆ ಇದನ್ನ ರೆಕ್ಟಾಂಗಲ್ ಫಾರ್ಮ್ ಒಳಗೆ ಸ್ಟಡಿ ಮಾಡೋಣ ಅಂತೇಳಿ, let us consider the force, this is a F is a force, I want to resolve this force. ಇದನ್ನ ಎರಡು ಮಾಡ್ಬೇಕಂತ, ಹಂಗಾರೆ ಒಂದು X ಡೈರೆಕ್ಷನ್ ಒಳಗೆ ತರೋಣ, ಒಂದು Y ಡೈರೆಕ್ಷನ್ ಒಳಗೆ ತರೋಣ ಅಂತ. If this is an angle theta, then Fx = F cos theta ಅಂತೆ. ಇದು
ಎಫ್ ಸೈನ್ ಥೀಟಾ ಅಂತೆ. ರಿಸಾಲ್ವ್ ಆದ್ವು ಎರಡು ಫೋರ್ಸ್ ತಿಳಿದ. ಹಿಂಗೆ ರಿಸಾಲ್ವ್ ಆದಾಗ ಇಲ್ಲೇ ನೋಡ್ಕೊಂತೀರಿ, ಹಿಂಗೆ ರಿಸಾಲ್ವ್ ಆದಾಗ ನೀ ಇದನ್ನ ತೆಗಿಬೋದು, ಇದನ್ನ ತೆಗಿಬೋದು. ಹಿಂಗೆ ತೆಗ್ದಿ ಅಂತಂದ್ರೆ ಅವಾಗ ಇವೆರಡೂ ಕೂಡ ಈ ಪಾಯಿಂಟಿಗೆ ಸೇಮ್ ರಿಯಾಕ್ಷನ್ ಕೊಡಕತ್ತಾವ. ಈ ಎರಡು ಫೋರ್ಸ್ ಅಪ್ಲೈ ಮಾಡಿದಾಗ ಈ ಪಾಯಿಂಟ್ ಅದು ಹೆಂಗ್ ಬಿಹೇವಿಯರ್ ಇತ್ತು, ಈ ಫೋರ್ಸ್ ಅಪ್ಲೈ ಮಾಡಿದಾಗ ಇದ್ರ ಮೇಲೆ ಹೆಂಗ್ ಬಿಹೇವ್ ಇತ್ತು, ಎರಡು ಸೇಮ್. ಅಂಡರ್ಸ್ಟುಡಾ? ಎನಿ ಡೌಟ್? ನೋ ಡೌಟ್. ತಿಳಿದ? ಓಕೆ, ಈಗ ಏನಾಯ್ತು, ಒಂದು ಫೋರ್ಸ್ ಇದ್ದು ಎರಡು ಫೋರ್ಸ್ ಆಯ್ತಲ್ಲ. ನಮ್ಮ ಹುಡುಗರಿಗೆ ಕನ್ಫ್ಯೂಷನ್ ಇರ್ತದೆ, ಸರ್ ಎಕ್ಸ್ ಎಕ್ಸಿಸ್ ಕಾಸ್ ಥೀಟಾ, ವೈ ಎಕ್ಸಿಸ್ ಸೈನ್ ಥೀಟಾ. ತಪ್ಪು. ಎಕ್ಸ್ ಎಕ್ಸಿಸ್ ಕಾಸ್ ಥೀಟಾ, ವೈ ಎಕ್ಸಿಸ್ ಸೈನ್ ಥೀಟಾ ಅಂತ ಅನ್ಬಾರ್ದು. ಥೀಟಾ ಇದ್ದ ಸೈಡ್ಗೆ ಕಾಸ್ ಥೀಟಾ, ಥೀಟಾ ಇರ್ಲದ ಸೈಡ್ಗೆ ಸೈನ್ ಥೀಟಾ. ತಿಳಿತಾ? ಥೀಟಾ ಖಾಸ ಯಾವ ವ್ಯಕ್ತಿ ಯಾವ ಆಕ್ಸಿಸಿಗೆ ಖಾಸ್ ಐತದು? ನಮ್ ಖಾಸ್ ಅಂದ್ರೆ ಯಾವ್ದು? ನಮ್ ಕನ್ನಡ ಖಾಸ್ ಅಂತೀವಿ. ಅವ್ರು ನಮ್ಗೆ ಭಾಳ ಖಾಸ ರೀ, ಅವರು ಆ ವ್ಯಕ್ತಿ ನಮ್ಗೆ ಭಾಳ ಖಾಸ ವ್ಯಕ್ತಿ ರೀ ಅಂತೇಳಿ. ಖಾಸ ವ್ಯಕ್ತಿ ಅಂದ್ರೆ ನಮ್ಗೆ ಭಾಳ ಸಮೀಪ ಇದ್ದವ್ರಿ ಅಂತ ಅರ್ಥಾಯ್ತಲ್ಲ. ಅವ್ರು ನಮ್ಗೆ ಭಾಳ ಸಮೀಪ ಇದ್ದವ್ರು, ಅವ್ರು ನಮ್ಗೆ ಭಾಳ ಖಾಸ ವ್ಯಕ್ತಿ, ಅವರು ನಾವು ಭಾಳ ಖಾಸ ರೀ. ಹಂಗೆ ಈ ಇಂಗ್ಲೀಷಿನ ಖಾಸನು ಹಂಗ ಐತಿ. ದಿಸ್ ಥೀಟಾ ಈಸ್ ವೆರಿ ಖಾಸ್ ವಿತ್ ದಿಸ್ ಆಕ್ಸಿಸ್, ದೇರ್ ಫೋರ್ ದಟ್ ಇಸ್ ಖಾಸ್ ಥೀಟಾ, ಅಂಡ್ ದಿಸ್ ಥೀಟಾ ಇಸ್ ನಾಟ್ ಖಾಸ್ ವಿತ್ ದಿಸ್ ಆಕ್ಸಿಸ್, ದೇರ್ ಫೋರ್ ದಟ್ ಇಸ್ ನಾಟ್ ಖಾಸ್. ನಾವು ಲುಕ್ ಎಟ್ ಹಿಯರ್, ಹಿಂಗಿತ್ತು ಅಂತ ತಿಳ್ಕೊರಪ್ಪ. ಹಿಂಗೊಂದು ಆಕ್ಸಿಸ್ ಇತ್ತು, ಇದ್ರೊಳಗೆ ಎಕ್ಸ್ ಇಲ್ಲ ವೈ ಇಲ್ಲ ನೋಡು, ಮತ್ತೆ ಇಲ್ಲೇನು ಅಳ್ತೀರಾ? ಇಲ್ಲಿ ಕಾಸ್ ಥೀಟಾನ ಸೈನ್ ಥೀಟಾನೋ ಗೊತ್ತೇ ಇಲ್ಲ. ಹಂಗಾರೆ ಇಫ್ ದಿಸ್ ಇಸ್ ಎಫ್, ದೆನ್ ದಿಸ್ ಇಸ್ ವಾಟ್ ಎಫೆಕ್ಟ್. ಇದಕ್ಕೇನಂದ ಎಫ್ ಕಾಸ್ ಥೀಟಾ ಅಂತ ಬರೀಲೋ ಏನ್ ಎಫ್ ಸೈನ್ ಥೀಟಾ ಬರೀಲೋ? ಗೊತ್ತಿಲ್ಲ. ನೀನು ಇಲ್ಲಿ ಥೀಟಾ ಬರ್ದಿದ್ದಿ ಅಂದ್ರ ಇದು ಕಾಸ್ ಥೀಟಾ, ಅವಾಗ ಅಪೋಸಿಟ್ ಏನಾಗಿರುತ್ತೆ, ತಾನ ಸೈನ್ ಥೀಟಾ ಆಗಿರುತ್ತೆ. ಹೇಳ್ತಾ? ನಿಮಗೆ ಮುಂದೆ ಮ್ಯಾಥ್ಸ್ ಹೇಳ್ಕೊಂತ ಹೋಗ್ತೀನಿ, ಆಮೇಲೆ ನಿಮಗೆ ರಿಯಾಲಿಟಿ ಒಳಗೆ ಗೊತ್ತಾಗ್ಬಿಡ್ತದ ಇದಕ್ಕೆ ಕಾಸ್ ಥೀಟಾ ಅಂತ ಯಾಕಂತಾರೆ ಅಂದ್ರೆ, ಇದು ಈ ವ್ಯಕ್ತಿ ಭಾಳ ಕಾಸ್ ಅದ, ನೀವು ಭಾಳ ಚಲೋ ವ್ಯಕ್ತಿ ಅದನವ. ಎಲ್ಲೆಲ್ಲಿ ಕಾಸ್ ಇರ್ತಾವ ನೋಡಿ ಅಲ್ಲೆಲ್ಲ ಪ್ಲಸ್ ಬರ್ತಿರ್ತಾವೆ, ಎಲ್ಲೆಲ್ಲಿ ಸೈನ್ ಇರ್ತಾವ ನೋಡಿ ಅಲ್ಲೆಲ್ಲ ಮೈನಸ್ ಬರ್ತಿರ್ತಾವೆ. ಕಾಸದ ಫಾರ್ಮುಲಾಗಳು ಭಾಳ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಹಾಕವು, ಸೈನ್ ಫಾರ್ಮುಲಾಗಳು ಭಾಳ ಟಫ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಹಾಕವು. ಅಂಡರ್ಸ್ಟುಡಾ? ಆಮೇಲೆ ನೋಡೋಣ. ಎನಿ ಡೌಟ್ಸ್ ಹಿಯರ್? ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಎನಿ ಡೌಟ್ಸ್? ನೋ ಡೌಟ್. ಮುಂದೋಗೋಣ. ರಿಸಲ್ಯೂಷನ್. ಏನು ಹೇಳಿದ್ವಿ ಈಗ? ರಿಸಲ್ಯೂಷನ್ ಕ್ವಶನ್ ಮಾಡ್ರಿ, ಕ್ವಶನ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಈಗ ಕಾಂಪೋಸಿಷನ್ ಅನ್ನು ನೋಡೋಣ. ಕಾಂಪೋಸಿಷನ್ ಅಂದ್ರೆ ಕೂಡಿಸೋದು, ಎರಡು ಅಥವಾ ಮೂರು ಫೋರ್ಸ್ಗಳನ್ನ ಕೂಡಿಸೋದು. ಓಕೆ, ಹಿಂಗೊಂದು ಫೋರ್ಸ್ ಇತ್ತು, ಹಿಂಗೊಂದು ಫೋರ್ಸ್ ಇತ್ತು. ಓಕೆ, ಇವರಿಬ್ಬರು ಫೋರ್ಸ್ಗಳನ್ನ ಏನ್ ಮಾಡಬೇಕು, ಒಂದು ಫೋರ್ಸ್ ಆಗಿ ಕೂಡಿಸ್ಬೇಕು. ಅವಾಗ ಹಿಂಗೆ ಬರ್ಬೋದು, ಅದು ಮೂರನೇ ಫೋರ್ಸ್ ಹಿಂಗೆ ಬರ್ಬೋದು. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಅ ಪಿ ಫೋರ್ಸ್ ಅಂಡ್ ದಿಸ್ ಅ ಕ್ಯೂ ಫೋರ್ಸ್ ಅಂಡ್ ಲೆಸ್ ದನ್ ಆಂಗಲ್ ಥೀಟಾ ಅಥವಾ ಆಲ್ಫಾ ಅಂತಾರೆ ಇವರು, ಆಲ್ಫಾ ಅಂತಿತ್ತಂದ್ರೆ ದೆನ್ ವಾಟ್ ಇಸ್ ದಿಸ್ ಆರ್ ಫೋರ್ಸ್? ಆರ್ ಇಸ್ ಕಾಲ್ಡ್ ಎಸ್ ರಿಸಲ್ಟಂಟ್. ನೋಡು, ಕಾಂಪೋಸಿಷನ್ ಅಂತ, ಕಾಂಪೋಸಿಷನ್ ಆಫ್ ಫೋರ್ಸಸ್ ಮಾಡಬೇಕಾದಾಗ ರಿಸಲ್ಟಂಟ್ ಅಂತೇಳಿ ಒಂದು ವರ್ಡ್ ಯೂಸ್ ಆಗ್ತದೆ. ರಿಸಲ್ಟಂಟ್ ಅಂತಂದ್ರೆ ಏನಂದ್ರೆ, ನಿನ್ನ ಎಲ್ಲಾ ಫೋರ್ಸ್ಗಳನ್ನು ತೆಗೆದು ಒಂದೇ ಫೋರ್ಸ್ಲಿಂದ ಅದನ್ನು ರೆಪ್ರೆಸೆಂಟ್ ಮಾಡುವಂತ ಲೀಡರ್. ರಿಸಲ್ಟಂಟ್ ಅಂದ್ರೆ ಆ ಲೀಡರ್. ತಿಳಿತಾ? ಓಕೆ, ಈ ಲೀಡರ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಹತ್ರ ಒಂದು ರೂಲ್ ಅದ. ಏನು? ಇಫ್ ದಿಸ್ ಇಸ್ ಒನ್ ಫೋರ್ಸ್ ಅಂಡ್ ದಿಸ್ ಇಸ್ ಅನದರ್ ಫೋರ್ಸ್, ದಿಸ್ ಇಸ್ ಅ ಪಿ ಅಂಡ್ ದಿಸ್ ಇಸ್ ಅ ಕ್ಯೂ, ಅಂಡ್ ವಿ ಹ್ಯಾವ್ ಲೀಡರ್ ಫೋರ್ಸ್ means which can replace these two p and q, that is called r, and let us consider this is an alpha, then this r is equal to square root of p square plus q square plus 2pq 2pq cos theta. Okay, cos theta, sorry, this is a theta, entire theta is a theta. ಅರ್ಥ? ಇದಕ್ಕೆ ಕಾಸ್ ರೂಲ್ ಅಂತಾರೆ. ಇದಕ್ಕೆ ಕಾಸ್ ರೂಲ್. Any doubt? Okay, this r is at an angle alpha with q. That alpha can be defined as tan alpha is equal to
q sin theta divided by p plus q cos theta. ಇವೆರಡು ಫಾರ್ಮುಲಾ ಬೈ ಹಾರ್ಟ್ ಹಾಕ್ರಿ. ಓಕೆ, ಇದ್ರೊಳಗೆ ಏನಾಯ್ತು ಅಂತಂದ್ರೆ ಸೈಂಟಿಸ್ಟ್ಗಳಿಗೆ ಸರ್ ಇವೆಲ್ಲ ಭಾಳ ಕಾಂಪ್ಲಿಕೇಟೆಡ್ ಥಿಂಗ್ಸು, ಹೌ ಟು ಡೀಲ್ ವಿತ್ ದಿಸ್ ವೆರಿ ಡಿಫಿಕಲ್ಟ್ ಟು ಡೀಲ್ ಅಂತೇಳಿ ರೆಕ್ಟ್ಯಾಂಗಲ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ರೆಕ್ಟ್ಯಾಂಗಲ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳೋದಂದ್ರೆ ಅರ್ಥ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ. ಇವೆರಡು ಏನದ 90 ಡಿಗ್ರಿ ಅದು. ಓಕೆ, ಇಫ್ ಯು ಹ್ಯಾವ್ ಒನ್ ಫೋರ್ಸ್ ಹಿಯರ್ ಪಿ ಅಂಡ್ ಅನದರ್ ಫೋರ್ಸ್ ಹಿಯರ್ ಕ್ಯೂ, ದೆನ್ ಹೌ ಟು ಕಂಪೋಸ್ ದೀಸ್ ಟೂ ಫೋರ್ಸಸ್. ಅವೆರಡು ಫೋರ್ಸಸ್ ಅನ್ನು ಕಂಪೋಸ್ ಮಾಡಿದ್ರಿ ಅಂದ್ರೆ then you will get a resultant force. Resultant force ಬಂತಂದ್ರೆ ಈಗ ಏನಾಗ್ತದೆ, ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ಇಲ್ಲಿ ಥೀಟಾ ಜಾಗದೊಳಗೆ ಏನಾಗುತ್ತೆ 90 ಡಿಗ್ರಿ ಆಗ್ತದೆ. ಕಾಸ್ 90 ಏನಾಗ್ತದ, ಕಾಸ್ 90 0 ಆಯ್ತಂದ್ರೆ ಇದಿಷ್ಟು ಟರ್ಮು ವ್ಯಾನಿಷ್ ಆಗಿಬಿಡ್ತದ. ಅವಾಗ ಇದಿಷ್ಟೇ ಉಳ್ಕೊಂತದೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಅಂತ. ಓಕೆ, ದೆನ್ ಟ್ಯಾನ್ ಆಲ್ಫಾ ಏನಾಗ್ತದ, ಟ್ಯಾನ್ ಆಲ್ಫಾ ದಿಸ್ ಈಕ್ವಲ್ ಟು ಇಲ್ಲಿ ಸೈನ್ 90 is 1, therefore that is a q, and cos 90 is 0, therefore this is the p. Sometimes ಇದನ್ನ ನೀವು ರಿಸಲ್ಟೆಂಟ್ ಆಫ್ ಮೆನಿ ಫೋರ್ಸಸ್ ಮಾಡಬೇಕಾದಾಗ ಸಮೇಷನ್ ಆಫ್ ಎಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ವೈ ಸ್ಕ್ವೇರ್ ಅಂತಲೂ ಮಾಡ್ಕೋಬಹುದು. ಅಂಡ್ ದಿಸ್ ಕ್ಯಾನ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ವೈ. ಎನಿ ಡೌಟ್? ಸರಿ, ಇಲ್ಲೇನಂತದೆ ಎಫ್ ಪಿ ಆ್ಯಂಡ್ ಕ್ಯೂ ಈಸ್ ಅ ವೈ. ಇಟ್ಸ್ ಓಕೆ, ಅದನ್ನ ಆಮೇಲೆ ನಿಮಗೆ ಪ್ರಾಬ್ಲಮ್ಸ್ ಬಂದಾಗ ಹೇಳ್ತೀನಿ. ಇಲ್ಲಿ ಉಲ್ಟಾ ಆಯ್ತು ಅನ್ಸುತ್ತಲ್ಲ, ಇದನ್ನು ಪಿ ತಗೊಳ್ರಿ, ಇದನ್ನು ಕ್ಯೂ ತಗೊಂಡ್ರಿ. 1 minute. ಟೇಕ್ ದಿಸ್ ಇಸ್ ಅ ಪಿ ಅಂಡ್ ದಿಸ್ ಇಸ್ ಅ ಕ್ಯೂ. ಯಾಕೆ ಇದು ಅಂತಂದ್ರೆ ನಾನು ಒಂದು ಹಿಂಟ್ ಅದ ಇಲ್ಲಿ. ಓಕೆ, ಆ್ಯಂಡ್ ಎಕ್ಸ್ ಇಲ್ಲೊಂದು ಹಿಂಟ್ ಅದ ಏನಂತಂದ್ರೆ ಆಲ್ವೇಸ್ ವೈ ಸಮೇಷನ್ ಆಫ್ ವೈ ಬೈ ಎಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಇರ್ತದೆ, ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಡಿನಾಮಿನೇಟರ್ ಇರ್ತದೆ. ಓಕೆ, ರೈಟ್? ಎನಿ ಡೌಟ್ ಹಿಯರ್? ಆಫ್ ಕ್ವಶನ್ಸ್. ಸ್ಕ್ರೀನ್ ಈಸ್ ನಾಟ್ ವಿಸಿಬಲ್. ಬೇರೆದವರಿಗೆ ಸರ್, am I the only one who is facing this issue? Others can see the screen. ಬೇರೆದವ್ರು ನೋಡ್ರಿ, ಸ್ಕ್ರೀನ್ ಕಾಣ್ತಾ ಇದೆಯೇನೋ, ಸ್ವಲ್ಪ ರಿಪ್ಲೈ ಮಾಡ್ರಿ. ಎಸ್, ಕಾಣ್ತಾ ಇದೆ ಅಂತೆ. ಓಕೆ ಓಕೆ, ನಿಮ್ದು ಸ್ವಲ್ಪ ನೆಟ್ವರ್ಕ್ ಚೆಕ್ ಮಾಡ್ರಿ ಸಿಂಧು. ರೈಟ್, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಏನು ಮಾಡೋದಂದ್ರೆ ಈಗ ಮೊಮೆಂಟ್ಗೆ ಬರೋಣ. ಓಕೆ, ಮತ್ತೆ ಊಟ ಗೀಟ ಮಾಡ್ತಾ ಇದ್ರ ಬೇಡ್ರಿ, ಇದು ಮೊಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ರಿ. ಎಷ್ಟೋ ಹುಡುಗರಿಗೆ ಮೊಮೆಂಟ್ ಅದು ಮೀನಿಂಗೇ ಗೊತ್ತಿರಂಗಿಲ್ಲ. ಮೂಮೆಂಟ್ ಅಂತ ಇರ್ತಾರೆ, ಮೂಮೆಂಟ್ ಅಲ್ಲಪ್ಪ, ಮೊಮೆಂಟ್. ಇದು ಮೂಮೆಂಟ್ ಅಂದ್ರೆ ಇದು, ಮೂಮೆಂಟ್ ಅಂದ್ರ ಇದು. ಆಮೇಲೆ ಒಂದೊಂದ್ಸತಿ ಹೆಂಗಾಗ ಗೊತ್ತಾ, ನಿಮಗೊಂದು ನಾಟ್ ಎಲ್ಲ ಹುಡುಗರಿಗೆಲ್ಲ, ಎಲೈಟ್ ಸ್ಟೂಡೆಂಟ್ಸ್ಗೆಲ್ಲ, ಸಮ್ ಕಾಮನ್ ಸ್ಟೂಡೆಂಟ್ಸ್ ಬಾಯಿ ತೆಗೆದ್ರೆ ನಿಮ್ಮ ಅಸಲಿಯತ್ ಗೊತ್ತಾಗುತ್ತಂತ. ಇಂಟ್ರೂ ಒಳಗೆ ಕುಂತಿರ್ತೀರಿ ನೀವು, ಬಾಯಿ ತೆಗೆದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವನಿಗೆ ಇವ ಶಾಣೆ ಅಲ್ಲ ಅಂತೇಳಿ. ಒಮ್ಮೆ ಬಾಯಿ ತೆಗೆದ ತಕ್ಷಣ ಗೊತ್ತಾಗ್ಬಿಡ್ತದ ಇವ ಫುಲ್ ಎಕ್ಸಲೆಂಟ್ ಅದನ ಅಂತೇಳಿ. ನಿಮಗೊಂದು ಕಾಮಿಡಿ ಹೇಳ್ತೀನಿ. ಬೆಂಗಳೂರು ಒಳಗಡೆ ಒಂದು ಹುಡುಗಿ ನಿಂತಿದ್ಲಂತ, ಭಾಳ ಚಂದ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು, ಫ್ಯಾನ್ಸಿ ಹೇರ್ ಸ್ಟೈಲ್, ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಫುಲ್ ಏನೊಂದು ಹೈಫೈ ಹಂಗೆ ನಿಂತಿದ್ಲಂತ. ಹೌದಾ, ಅದನ್ನ ನೋಡಿ ಒಂದು ಹುಡುಗ, ಅವನಿಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ ಅಂತ, ಬೆಳಗಾವ್ ಹುಡುಗ, ಇಂಗ್ಲೀಷ್ ಬರ್ತಿದ್ದಿಲ್ಲ, ಏನು ಮಾತಾಡಕ್ಕೆ ಸರಿಗಿರ್ತದೆ. ಆಕೆ ಮುಂದೆ ಹೋಗಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಡು ಯು ನೋ ದಿಸ್ ಅಡ್ರೆಸ್ ಅಂತ ಕೇಳಿದಂತ ಕಷ್ಟಪಟ್ಟು. ಆ ಹುಡುಗಿ ಅದನ್ನ ಓದಿಲ್ಲಂತ, ಓದಿ ಯಾಂಬಲ್ಲ ಅಂದ್ಲಂತ. ಯಾಂಬಲ್ಲ ಅಂತಂದ್ರೆ ಈ ಯಾವಾಗ ಅವನಿಗೆ ಗೊತ್ತಾಗ್ತದೆ, ಪೂರ ಕಗ್ರಾಸ್ ಹಳ್ಳಿ ಹುಡುಗಿ ಐತೋ ಮರಾಯ, ಐ ಡೋಂಟ್ ನೋ ಅನ್ಲಿಲ್ಲಕ್ಕೆ, ಆಂಬಲ್ಲ ಅನ್ಲದು. ಆಂಬಲ್ಲ ಅಂದ್ರೆ ಬೆಳಗಾವಿನೊಳಗೆ ಯಾವನು ಬಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ. ಅವಾಗ ಅಂದ್ರೆ ಅದು ಎಷ್ಟೇ ನೀವು ಹೊರಗಡೆ ಚೆನ್ನಾಗಿರ್ರಿ, ಬಟ್ ಬಾಯಿ ತೆಗೆದ ತಕ್ಷಣ ಏನಾಗ್ತದ, ನೀವು ಎಲ್ಲಿಯವರು ಅಂತೇಳಿ ನಿಮ್ಮ ಅಡ್ರೆಸ್ ಗೊತ್ತಾಗುತ್ತೆ. ಹಂಗ ಎಷ್ಟೋ ಜನ ಮೂಮೆಂಟ್ ಅಂತಾರೆ ಇದಕ್ಕೆ, ಇದು ಮೊಮೆಂಟ್. ಇನ್ನೊಂದಿಷ್ಟು ಕೆಲವು ಜನರು ಇರ್ತಾರೆ ಮೊಮೆಂಟಮ್ ಅಂತಾರಪ್ಪ. ಮೊಮೆಂಟಮ್ ಅಲ್ಲ, ಮತ್ತೆ ನೀವು ಮೊಮೆಂಟಮ್ ಅಂದಿ ಸತ್ತೋಗ್ಬಿಡ್ತೀವಿ. ಮೊಮೆಂಟಮ್ ಅಲ್ಲ, ಮೊಮೆಂಟಮ್ ಮೀನಿಂಗ್ ಬೇರೆ,
ಮೂಮೆಂಟ್ ಮೀನಿಂಗ್ ಬೇರೆ, ಮೊಮೆಂಟ್ ಮೀನಿಂಗ್ ಬೇರೆ. ಹೌದಾ? ಈ ಮೊಮೆಂಟ್ ಅಂತಂದ್ರೆ ಏನಂದ್ರೆ ದಿಸ್ ಇಸ್ ದ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಅ ಮೊಮೆಂಟ್. ಹಂಗಾರೆ ಯೂನಿಟ್ ಏನಾಗ್ತದೆ ಇರೋದು ಕಿಲೋ ನ್ಯೂಟನ್ ಮೀಟರ್ ಅಥವಾ ನ್ಯೂಟನ್ ಮೀಟರ್ ಅಥವಾ ನ್ಯೂಟನ್ ಎಂ ಅಥವಾ ಫೋರ್ಸ್ ಇಂಟು ಡಿಸ್ಟೆನ್ಸ್ ಆಗ್ತದೆ. ತಿಳಿತಾ? ಓಕೆ, ಇದನ್ನ ಹೆಂಗ್ ಸ್ಟಡಿ ಮಾಡ್ಬೇಕಂತಂದ್ರೆ ಯಾವುದೇ ಒಂದು ಫೋರ್ಸ್ ಇತ್ತು ಅಂತ ತಿಳ್ಕೊಳ್ರಿ, ಅದಕ್ಕೊಂದು ಪಾಯಿಂಟ್ ಇರಬೇಕು. ಈ ಪಾಯಿಂಟ್ಗೆ ಇದ್ರದ್ದು ಫೋರ್ಸ್, ಇದ್ರದ್ದು ಒಂದು ಪಾಯಿಂಟ್ ಆಫ್ ಅಪ್ಲಿಕೇಶನ್ ಅದ. ಅದರ್ ದ್ಯಾನ್ ದಟ್ ಪಾಯಿಂಟ್, ಆ ಪಾಯಿಂಟ್ ಬಿಟ್ಟು ಬೇರೆ ಪಾಯಿಂಟ್ ಒಳಗಡೆ ನಿಮ್ಗೆ ಏನ್ ಬೇಕು ಅದರದ್ದು ಮೂಮೆಂಟ್ ಸಿಗ್ತದ. ಇದು 5 ಕಿಲೋ ನ್ಯೂಟನ್, ಎಫ್ ಈಕ್ವಲ್ ಟು 5 ಕಿಲೋ ನ್ಯೂಟನ್ ಇತ್ತು, ಇದು ಡಿಸ್ಟೆನ್ಸ್ ಒಂದು 2 ಮೀಟರ್ ಇತ್ತಂದ್ರೆ ಅಟ್ ದಿಸ್ ಪಾಯಿಂಟ್ ಯು ವಿಲ್ ಗೆಟ್ 5 into 2 is equal to 10 ಕಿಲೋ ನ್ಯೂಟನ್. ನೋಡು, ಇದು ಫಿಕ್ಸ್ ಅದ ಪಾಯಿಂಟ್, ಇದು ಫಿಕ್ಸ್ ಅದ. ನೀನು ಈ ಪಾಯಿಂಟ್ಗೆ ಹಿಂಗ್ ಫೋರ್ಸ್ ಹಾಕಿದ್ರೆ ಹೆಂಗ್ ಬಿಹೇವ್ ಮಾಡುತ್ತೆ ನೋಡು, ಹಿಂಗ್ ಫೋರ್ಸ್ ಹಾಕಿದ್ರು ಹಂಗ ಬಿಹೇವ್ ಮಾಡ್ತದ. ಅದು ಮಜಾ. ಹಿಂಗ್ ಫೋರ್ಸ್ ಹಾಕಿದ್ರು ಅದು ಹಂಗ ಬಿಹೇವ್ ಮಾಡ್ತದ, ಹಿಂಗ್ ಫೋರ್ಸ್ ಹಾಕಿದ್ರು ಅದು ಹಂಗ ಬಿಹೇವ್ ಮಾಡ್ತದ. ಅರ್ಥಾಯ್ತಾ? ಅದಕ್ಕೆ ಮೂಮೆಂಟ್ ಅಂತ ಕರೀತಾರೆ. ಇದಕ್ಕೆ ನಂಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದೊಂದು ನಟ್ ನೋಡಿರ್ತೀರಿ, ಹಿಂಗೊಂದು ಹಿಂಗೊಂದು ಪಾನ ಇರ್ತೈತಲ್ಲ, ಈ ಪಾನ ಇರ್ತದ, ಈ ಪಾನ ಇದನ್ನ ನಟ್ಟನ್ನ ನೀವು ತಿರುಗಿಸ್ಬೇಕಿತ್ತು ಅಂತ ನೀನು ಇಲ್ಲೊಂದು ಫೋರ್ಸ್ ಹಾಕ್ತಿದ್ವಿ. ಈ ಫೋರ್ಸ್ ಹಾಕಿದ್ರ ಅವಾಗ ಏನಾಗ್ತದೆ, ನಟ್ ತಿರುಗಕ್ಕೆ ಶುರು ಮಾಡಿ. ಹಂಗಾರೆ ಈ ಡಿಸ್ಟೆನ್ಸ್ ಏನೈತಲ್ಲ, ಈ ಡಿಸ್ಟೆನ್ಸಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ. ಈಗ ಅವಾಗ ಏನಾಗ್ತದೆ, ಇದು ಹಿಂಗೆ ತಿರುಗಕ್ಕೆ ಶುರು ಮಾಡಿ. ಹೇಳ್ತಾ? ಇದಕ್ಕೆ ಮೊಮೆಂಟ್ ಅಂತ ಕರಿತಾರೆ. ಅಕಸ್ಮಾತ್ ಆಗಿ ನೀ ಏನಾದರೂ ಇಲ್ಲಿ ಇದನ್ನ ಫಿಕ್ಸ್ ಮಾಡಿದ್ದಿ ಅಂತ ತಿಳ್ಕೊ. ಇದು ಫಿಕ್ಸ್ ಮಾಡಿದಾಗ 5 ಕಿಲೋ ನ್ಯೂಟನ್ ಮತ್ತು ಇದರ ಡಿಸ್ಟೆನ್ಸ್ 2. ನೋಡು, ನಾಟ್ ಫಿಕ್ಸ್ ಕಂಡೀಷನ್ ಒಳಗಡೆ ಮೊಮೆಂಟ್ ಈಕ್ವಲ್ ಟು 5 into 2 equal to 10. ಹಾಗಾದ್ರೆ ಫಿಕ್ಸ್ ಕಂಡೀಷನ್ ಒಳಗೂ ಕೂಡ ಮೊಮೆಂಟ್ ಈಕ್ವಲ್ ಟು 5 into 2 equal to 10. ಹಂಗಾರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕೇಸ್ 1 ಅಂಡ್ ಕೇಸ್ 2? ಎನಿ ಒನ್ ಯಾರು ಹೇಳ್ತೀರಿ? ಕೇಸ್ 1 ಕೇಸ್ 2 ಏನು ಡಿಫರೆನ್ಸ್ ಅದು? ಅದು ಮೊಮೆಂಟೇ, ಇದು ಮೊಮೆಂಟೇ. ಈ ಕ್ವಶನ್ಗೆ ಅರ್ಥ ಮಾಡ್ಕೊಂಡ್ರೆ ಒಂದು ಸ್ಟೆಪ್ ಮುಂದಕ್ಕೆ ಹೋದಂಗ ನಾವು. ಬೋತ್ ಆರ್ ಮೂಮೆಂಟ್, ಬಟ್ ಏನ್ ಬಟ್ ಹೇಳಿ? ಬಟ್ ಗೊತ್ತಿಲ್ಲ. ಇನ್ನೊಂದು ಕಂಡೀಷನ್ ಕೊಡ್ತೀನಿ ನಿಮಗೆ, ಇನ್ನೊಂದು ಸ್ವಲ್ಪ ಕಂಡೀಷನ್ ಕೊಡ್ತೀನಿ. ಓಕೆ, ಕಮೆಂಟ್ಸ್ ನೋಡ್ತೀನಿ. ಈಗ ಇಲ್ಲಿ ಒಂದು ನಟ್ ಇದೆ, ಹೇಳ್ತಾ? ಈಗ ಈ ನಟ್ಟದಕ್ಕ ಪಾನ ಹೆಂಗ್ ಮಾಡಿದಾನಂದ್ರೆ ಅವ ಹಿಂಗ್ ಅರೇಂಜ್ಮೆಂಟ್ ಮಾಡಿದಾನ. ಹಿಂಗೊಂದು ಪಾನ ಇದೆ, ನೆಕ್ಸ್ಟ್ ಇನ್ನೊಂದು ಅರೇಂಜ್ಮೆಂಟ್ ಮಾಡಿ ಹಿಂಗೊಂದು ಪಾನ ಹಾಕಿದಾನೆ. ಓಕೆ, ಎರಡು ಪಾನ ಹಾಕಿ ಈ ನಟ್ಟನ್ನು ತಿರುಗಿಸ್ತಿದ್ದಾರೆ. ಬಟ್ ಈ ಸತಿ ಇಲ್ಲಿ 5 ಕಿಲೋ ನ್ಯೂಟನ್ ಲೋಡ್ ಹಾಕಿದ್ದಾನೆ, ಈ ಸತಿ ಇಲ್ಲಿ 5 ಕಿಲೋ ನ್ಯೂಟನ್ ಹಾಕಿದ್ದಾನೆ. ಬಟ್ ಇವೆರಡರ ನಡುವರ್ಕ ಡಿಸ್ಟೆನ್ಸ್ 2 ಮೀಟರ್ ಅದ. ಈ ಕೇಸ್ ಒಳಗಡೆ ಮತ್ತೆ ನೀ ಮೊಮೆಂಟ್ ಅಂತಂದ್ರೆ ಏನು, ಮತ್ತೆ 5 into 2ನೇ, ಅದನ್ನು 10ನೇ. ಇದು ಮೂರನೇ ಕೇಸ್. ಕೇಸ್ 1, ಕೇಸ್ 2, ಕೇಸ್ 3. ಏನು ಯಾಕೆ ಹಿಂಗಾಯ್ತು? ಓಕೆ, ಮೊಮೆಂಟ್ ಇಸ್ 0. ಓಕೆ, ಮೊಮೆಂಟ್ ಇಸ್ 0 ಅನ್ನಕ್ ಬರಂಗಿಲ್ಲ. ಮೊಮೆಂಟ್ 0 ಯಾವಾಗ ಆಗುತ್ತಾ ಅಂತಂದ್ರ ಆ ಫೋರ್ಸು ಇಫ್ ಇಟ್ ಇಸ್ ಆಕ್ಟಿಂಗ್ ಅಲಾಂಗ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್, ಅವಾಗ ಮೊಮೆಂಟ್ 0 ಆಗ್ತದೆ. ಬಟ್ ಇಲ್ಲಿ ಮೊಮೆಂಟ್ ಕಾಣಕತ್ತದ 5 into 2 equal to 10 ಕಾಣಕತ್ತದ. ಅವಾಗ ನಾವು ಬರ್ದಿರ್ತಕ್ಕಂಥ ಡೆಫಿನಿಷನ್ಸ್ ಅನ್ನ ಚೇಂಜ್ ಮಾಡ್ಕೊಂತೀವಿ, ಅದಕ್ಕೊಂದು ಬೇರೆ ಹೆಸರು ಕೊಡ್ತೀವಿ. ಏನಂತ? ಈ ಕೇಸ್ ಒಳಗಡೆ ಅದು ಜಸ್ಟ್ ಮೊಮೆಂಟ್. ಓಕೆ, ಬಟ್ ಈ ಕೇಸ್ ಒಳಗಡೆ ಅದು ಬೆಂಡಿಂಗ್ ಮೊಮೆಂಟ್ ಅಂದ್ರ ಅದು ಮೂವ್ ಆಗಬಾರ್ದು. ಬಟ್ ನಿಂದ ಇಲ್ಲಿ ಏನಾಗುತ್ತೆ, ಬಾರ್ ಬೆಂಡ್ ಆಗೋ ಚಾನ್ಸಸ್ ಐತಿ. ಹಂಗಾರೆ ಅಟ್ ದಿಸ್ ಪಾಯಿಂಟ್ ವಾಟ್ ಎವರ್ ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್, ದ ಪಾನ ಅಥವಾ ದ ಬೀಮ್ ಅಥವಾ ದ ಶಾಫ್ಟ್, ವಾಟ್ ಇಟ್ ಇಸ್ ಎಕ್ಸ್ಪೀರಿಯನ್ಸಿಂಗ್, ದಟ್ ಇಸ್ ಅ ಬೆಂಡಿಂಗ್ ಮೊಮೆಂಟ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತಾ. ಬಂದ್ ನೋಡಿ ಅಣ್ಣ, ಬಾಸ್ ಬಂದ ಇಲ್ಲಿ ಬೆಂಡಿಂಗ್ ಮೊಮೆಂಟ್. ಹಂಗ ಇಲ್ಲಿ ಏನಾಗಿದೆ ಅಂತಂದ್ರೆ 5 into 2ನೇ, ಬಟ್ 2 ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್, 5 ಹಿಯರ್ ಅಂಡ್ 5 ಹಿಯರ್, ಯು ಆರ್ ಅಪ್ಲೈಯಿಂಗ್ ವಿತ್ 2 meter ಡಿಸ್ಟೆನ್ಸ್. ದೆನ್ ಅಗೇನ್ ಯು ವಿಲ್ ಗೆಟ್ 10 ಓನ್ಲಿ.
but this time it is a couple. It is not moment, it is a couple. It is not a moment, it is a bending moment. It is not just a moment, it is a moment. Understood? Any doubt? Okay, ಮುಂದೋಗೋಣ. ಇಲ್ಲಿ ಅಣ್ಣ ಬರ್ತಾನ, ಯಾರು ಅಂತಂದ್ರ ವ್ಯಾರಿಗ್ನನ್ಸ್. ಅಣ್ಣ ಬಂದ, ಯಾರಣ್ಣ? ವ್ಯಾರಿಗ್ನನ್ಸ್ ಥಿಯರಂ. ಈ ಅಣ್ಣ ಅಲ್ಲೇ ಲಾ ಆಫ್ ಪ್ರಿನ್ಸಿಪಲ್ಸ್ ಹೇಳಿರಲ್ಲ, ಸೂಪರ್ ಪೊಸಿಷನ್ ಹೇಳಿರಲ್ಲ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಅದನ್ನ ಉಲ್ಟಾ ಪಲ್ಟಾ ಆ ಕಡೆ ಓದಿ ತನ್ನ ಲಾ ಬರ್ದ್ಬಿಟ್ಟ. ಏನಂತ? ಸೂಪರ್ ಪೊಸಿಷನ್ ಲಾ ಮೂಮೆಂಟ್ಸ್ಗೆ ಅಪ್ಲೈ ಆಗ್ಬೋದು ಅಂತೇಳಿ ವ್ಯಾರಿಗ್ನನ್ಸ್ ಹೇಳ್ತಾನೆ. ಅಂದ್ರೆ ಈಗ ನಿನ್ನ ಹತ್ರ ಒಂದು ಬಾಡಿ ಅದ ಅಂತ ತಿಳ್ಕೊ. ಈ ಬಾಡಿಗೆ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ, ಅದ್ರದ್ದು ಮೂಮೆಂಟ್ ಅಟ್ ದಿಸ್ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು F1 D1. ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಿದೆ F2 D2. ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಿದೆ, ಅದ್ರದ್ದು ಮೂಮೆಂಟ್. ಹಿಂಗೆ ದೇರ್ ಆರ್ ಸೋ ಮೆನಿ ಫೋರ್ಸಸ್ ಆರ್ ಆಕ್ಟಿಂಗ್, and the summation of all the moments about one point is equal to the moment caused by the resultant of those forces. Andre this resultant into perpendicular distance is equal to small force into its perpendicular distance, another small force into its perpendicular distance, another small force into its perpendicular distance. This is called the Varignans theorem. ಇದು ಒಂಥರ ಏನಂತಂದ್ರೆ ಒಂದ್ ರೀತಿ ಸೂಪರ್ ಪೊಸಿಷನ್ನೇ, ಬಟ್ ಎಕ್ಸಾಕ್ಟ್ಲಿ ಸೂಪರ್ ಪೊಸಿಷನ್ ಅಂತ ಹೇಳ್ಬಾರ್ದು. ಓಕೆ, ಬಿಕಾಸ್ ಅಂಡಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು. ಇದಕ್ಕೆ ನಾವು ವ್ಯಾರಿಗ್ನನ್ಸ್ ಥಿಯರಮ್ ಅಂತ ಹೇಳಿ. ಓಕೆನಾ? ಎನಿ ಡೌಟ್? ನಾವು ವಿಲ್ ಪುಟ್ ಆನ್ ಹೆಡಿಂಗ್ ಕಪಲ್. ಕಪಲ್ ಕಪಲ್ ಅಂತಂದ್ರೆ ಟೂ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸಸ್ ಆಕ್ಟಿಂಗ್. ಈಗ ಒಂದು ಬಾಡಿ ಅದ ಅಂತ ತಿಳ್ಕೊಳ್ರಿ. ಈ ಬಾಡಿಗೆ ಒಂದು ಫೋರ್ಸ್ ಇಲ್ಲಿ ಆಕ್ಟ್ ಆಗ್ತಿದೆ, ಇನ್ನೊಂದು ಫೋರ್ಸ್ ಇಲ್ಲಿ ಆಕ್ಟ್ ಇದೆ. ಬಟ್ ಕಂಡೀಷನ್ ಏನಂತಂದ್ರೆ ಇದು ಫೋರ್ಸ್ ಈಕ್ವಲ್ ಇರ್ಬೇಕು. ಇದು ಪಿ ಇತ್ತಂದ್ರೆ ಇದನ್ನು ಪಿನೇ ಇರ್ಬೇಕು. ಅಂಡ್ ದೀಸ್ ಟೂ ಫೋರ್ಸಸ್ ಆಕ್ಟ್ ಆಗ್ತಿದಾವ ಅಟ್ ಅ ಡಿಸ್ಟೆನ್ಸ್ ಡಿ ಅಂತ ತಿಳ್ಕೊಳ್ರಿ. ಅವಾಗ ಇದು ರೊಟೇಟ್ ಎಲ್ಲಿ ಆಗ್ತದ ಅಂತಂದ್ರೆ ಇಟ್ ವಿಲ್ ರೊಟೇಟ್ ಅಟ್ ಇಟ್ಸ್ ಸೆಂಟರ್. ಈ ಪಾಯಿಂಟ್ಗೆ ಅದು ರೊಟೇಟ್ ಆಗ್ತದೆ. ಓಕೆ, ಟೂ ಈಕ್ವಲ್ ಅಂಡ್ ಫೋರ್ಸ್ ಆಕ್ಟ್ ಆಗಿದಾಗ ಅದು ಈ ಪಾಯಿಂಟ್ ಫಿಕ್ಸ್ ಇರ್ಲಿಲ್ಲ ಅಂದ್ರೆ ರೊಟೇಟ್ ಆಕೈತಿ. ಭಾಳ ಹುಷಾರ. ಇದೇನು ಫಿಕ್ಸ್ ಇರಬೇಕಾ ಅಂತ ಏನು ರೂಲ್ ಇಲ್ಲ. ಇದು ಫಿಕ್ಸ್ ಇರ್ಲಿಲ್ಲ ಅಂದ್ರೂ ಕೂಡ ಅದು ರೊಟೇಟ್ ಆಗ್ತದೆ. ಹೆಂಗ್ ರೊಟೇಟ್ ಆಗ್ತದೆ ಅಂದ್ರೆ ಬೈ ಸೀಯಿಂಗ್ ದ ನೇಚರ್ ಆಫ್ ದಿಸ್ ಕಪಲ್, ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್. ತಿಳಿತಾ? ದಿಸ್ ಈಸ್ ರೊಟೇಟಿಂಗ್ ಲೈಕ್ ದಿಸ್ ಆಂಟಿ ಕ್ಲಾಕ್ ವೈಸ್. ದೆನ್ ಆಂಟಿ ಕ್ಲಾಕ್ ವೈಸ್ ಕಪಲ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪಿ ಇಂಟು ಡಿ. ದೆನ್ ಅಗೇನ್ ಇಟ್ಸ್ ಅ ನ್ಯೂಟನ್ ಮೀಟರ್ ಓನ್ಲಿ. ಓಕೆ, ಕಪಲ್ ಈಕ್ವಲ್ ಟು ದಿಸ್ ಒನ್. ಹಿಯರ್ ವಾಟ್? ರಿಸಲ್ಟಂಟ್ ಈಕ್ವಲ್ ಟು 0. ರಿಸಲ್ಟಂಟ್ ಇಲ್ಲ, ಇದು ಬಾಡಿ ಒಂದು ಬೇರೆ ಡಿಸ್ಪ್ಲೇಸ್ ಆಗಂಗಿಲ್ಲ, ಅದು ಅಲ್ಲೇ ರೊಟೇಟ್ ಆಗ್ತಾ ಇರ್ತದೆ. ಓಕೆ, ಮಜಾ ಏನಂತಂದ್ರೆ ಈ ಕೆಲವೊಮ್ಮೆ ಫೋರ್ಸ್ ಸಿಸ್ಟಮ್ ಅನ್ನ ಕಪಲ್ ಸಿಸ್ಟಮಿಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಹೆಂಗ ನೋಡಿಲ್ಲ? ಈಗ ಇದು ಬಾಡಿ ಐತಲ್ಲ, ಈ ಬಾಡಿಗೆ ಇಲ್ಲಿ ಒಂದು 5 ಕಿಲೋನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ದೀನಿ ಎಟ್ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್. ಬಟ್ ಇದು ನನಗೆ ಡೀಲ್ ಮಾಡಕ್ ಬರವಲ್ತು. ಅದಕ್ಕೆ ನಾ ಏನ್ ಮಾಡ್ಬೋದು ಗೊತ್ತಾ? ಇದನ್ನ ಹೆಂಗ್ ಬರಿಬೋದು ಅಂತಂದ್ರ ಅದೇ ಬಾಡಿಗೆ ಅದೇ ಡಿಸ್ಟೆನ್ಸ್ 2 ಮೀಟರ್ಗೆ ಇಲ್ಲೊಂದು ಮ್ಯಾಜಿಕ್ ಮಾಡ್ತೀನಿ. ನಾ ಏನ್ ಮಾಡ್ತೀನಿ ನೋಡು, 5 ಕಿಲೋನ್ಯೂಟನ್ ಹಾಕಿದ್ದೀನಿ. ಇಲ್ಲೊಂದು ಮ್ಯಾಜಿಕ್ ಏನ್ ಮಾಡ್ತೀನಿ ಅಂದ್ರೆ ಈ ಇನ್ನೊಂದು ಪಾಯಿಂಟ್ ಏನೈತಿಲ್ಲ, ಇದು ಈ ಪಾಯಿಂಟಿಗೆ ಒಂದು ಫೋರ್ಸ್ ಹಿಂಗ್ ಅಪ್ಲೈ ಮಾಡ್ತೀನಿ 5 ಕಿಲೋನ್ಯೂಟನ್, ಇನ್ನೊಂದು ಫೋರ್ಸ್ ಹಿಂಗ್ ಅಪ್ಲೈ ಮಾಡ್ತೀನಿ 5 ಕಿಲೋನ್ಯೂಟನ್. ಏನಾರ ಚೇಂಜ್ ಆತಾನೆ ಈ ಬಾಡಿ? ಇಲ್ಲ, ಅದಕ್ಕೇನು ಎಫೆಕ್ಟ್ ಆಗಲಿಲ್ಲ. ಮೇಲೆ ಒತ್ತೋದು, ಈ ಕಡೆ ಒತ್ತೋದು, ಇದು ಸೇಮ್ ಆಯ್ತು. ಬಟ್ ಇಲ್ಲಿ ನಾ ಏನ್ ಮಾಡ್ತೀನಿ, ಅನಾಲಜಿ ಹೆಂಗ್ ಮಾಡ್ತೀನಿ ಅಂತ ನೋಡು. ಈ 5 ಕಿಲೋನ್ಯೂಟನ್ ರೌಂಡ್ ಹಾಕಿದ್ದು ಮತ್ತು ಈ 5 ಕಿಲೋನ್ಯೂಟನ್ ರೌಂಡ್ ಹಾಕಿದ್ದು ಎರಡನ್ನೂ ಚೆನ್ನಾಗಿ ನೋಡಿದ್ರೆ ಅದು ಕಪಲ್ ಹಂಗೆ ಕಾಣಕತ್ತದ. ಅದು ಹೆಂಗೆ ಕಾಣಕತ್ತದ? ಕಪಲ್ ಹಂಗೆ ಕಾಣಕತ್ತದ. ಹಾಗಾದ್ರೆ ಅವು ಎರಡೂ ಕಪಲ್ ಆಗಿರೋದ್ರಿಂದ ಅಟ್ ದಿಸ್ ಪಾಯಿಂಟ್ ಆ ಕಪಲ್ನ ನೀನು ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಬರೀ ಸೆಂಟ್ರಿಗೆ ಅಂತ ಅಷ್ಟೇ ಅಲ್ಲ, ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗಾದ್ರೆ ಆ ಕಪಲ್ನ ಏನು ಮಾಡ್ತೀನಿ, ಈ ರೊಟೇಷನ್ ಒಳಗೆ ಇರೋದಂತ ಅದನ್ನ ಕಪಲ್ನ ಇಲ್ಲಿ ಬರಿತೀನಿ. ಹೇಳ್ತಾ? ಆ ಕಪಲ್ನ ಇಲ್ಲಿ ಬರ್ತೀನಿ. ಎಷ್ಟಾಯ್ತಿದು? 5 ಇಂಟು 2 ಈಕ್ವಲ್ ಟು 10. ಓಕೆ, ಮತ್ತೆ 5 ಕಿಲೋನ್ಯೂಟನ್, ಸಾರಿ ಈ ಕಡೆ ಬೇಡ, ಈ ಕಡೆ ನಾನು ತಗೊಂಡಿರ್ತೀನಿ, ಇದನ್ನ ಇಲ್ಲಿ ಬರ್ತೀನಿ. ಹಿಂಗ ದಿಸ್ ಬ್ಲೂ ಕಲರ್ ಸರ್ಕಲ್ ಆಗಿದ್ದು ಟುಗೆದರ್ ದೇ ಆರ್ ಫಾರ್ಮಿಂಗ್ ಅ ಕಪಲ್ ಆಫ್ ದಿಸ್ ಶೇಪ್, ದಟ್ ಇಸ್ ಅ ಕ್ಲಾಕ್ ವೈಸ್ 10 ನ್ಯೂಟನ್ ಮೀಟರ್. Along with that you have one more force also, that is 5 kilonewton.
ಅಂದ್ರ ನಿನ್ ಬಾಡಿ ಏನಾಯ್ತು ಅಂತಂದ್ರೆ ಈಗ ಫೋರ್ಸ್ ಕಪಲ್ ಸಿಸ್ಟಮ್ ಒಳಗಡೆ ಕನ್ವರ್ಟ್ ಆಯ್ತು. ಫೋರ್ಸ್ ಕಪಲ್ ಸಿಸ್ಟಮ್ ಒಳಗೆ ಕನ್ವರ್ಟ್ ಆಯ್ತು. ಇದು ಹಿಂಗಿತ್ತು ಫಸ್ಟಿಗೆ, ಅದನ್ನ ನಾನು ಹಿಂಗ್ ಮಾಡಿದೆ. ಇದಕ್ಕೆ ಕನ್ವರ್ಷನ್ ಆಫ್ ಫೋರ್ಸ್ ಟು ಫೋರ್ಸ್ ಕಪಲ್ ಸಿಸ್ಟಮ್ ಅಂತ ಹೇಳ್ತಾರ. ಇದನ್ನ ಕಾಲಮ್ಸ್ ಚಾಪ್ಟರ್ ಸ್ಟಡಿ ಮಾಡಬೇಕಾದಾಗ, ಅಥವಾ ಡಿಫ್ಲೆಕ್ಷನ್ ಚಾಪ್ಟರ್ ಸ್ಟಡಿ ಮಾಡಬೇಕಾದಾಗ, ಸಪೋರ್ಟ್ ರಿಯಾಕ್ಷನ್ಸ್ ಚಾಪ್ಟರ್ ಸ್ಟಡಿ ಮಾಡಬೇಕಾದಾಗ, ಆಮೇಲೆ ಕಂಟಿನ್ಯೂಸ್ ಬೀಮ್ಸ್ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಬೇಕಾದಾಗ ಇದನ್ನ ಯೂಸ್ ಮಾಡ್ತೀವಿ. ಬಟ್ ದುರಾದೃಷ್ಟ ಏನಂತಂದ್ರೆ ಇದನ್ನ ಕನ್ವರ್ಟ್ ಮಾಡಿದ್ ನಿಮ್ಮ ಫ್ಯಾಕಲ್ಟಿ ಹೇಳಿರಂಗಿಲ್ಲ. ಯಾಕಂತಂದ್ರೆ ಅವರು ಒಂದು ಹಿಂಟ್ ಹೇಳಿ ಮುಂದೆ ಹೋಗ್ಬಿಟ್ಟು ಹಿಂಗೆ ಇರ್ತದೆ ಅಂದ್ಬಿಡ್ತಾರೆ, ನೀವು ಹ್ಞೂ ಅಂದ್ಬಿಟ್ಟಿರ್ತೀರಿ. ಬಟ್ ಆಕ್ಚುಲಿ ಅಲ್ಲಿ ಏನಾಗಿರ್ತದೆ ಮೆಕ್ಯಾನಿಸಮ್ ಅಂದ್ರೆ ದೇ ವಿಲ್ ಕನ್ವರ್ಟ್ ದಮ್ ಇಂಟು ಫೋರ್ಸ್ ಕಪಲ್ ಸಿಸ್ಟಮ್ ಅಂತ. ಅದನ್ನ ಬಂದಾಗ ಹೇಳ್ತೀನಿ. ಓಕೆ, ಅದು ಬಂದಾಗ ಹೇಳ್ತೀನಿ. ಓಕೆನಾ? ಎನಿ ಡೌಟ್ಸ್? ಇಲ್ಲಿವರೆಗೂ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಏನು ಡೌಟ್ ಇಲ್ಲ? ನೆಕ್ಸ್ಟ್ ಏನಂತಂದ್ರೆ ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್. ಏನು ಓದೋಣ? ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್. ಈಕ್ವಿಲಿಬ್ರಿಯಮ್ ಆಫ್ ಫೋರ್ಸಸ್ ಅಂತಂದ್ರೆ ಇಲ್ಲಿ ಒಂದು 3 ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರಿಸಲ್ಟೆಂಟ್. ಸೆಕೆಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಈಕ್ವಿಲಿಬ್ರಿಯಂಟ್. ಮೂರನೇದು ಏನಂದ್ರೆ ಈಕ್ವಿಲಿಬ್ರಿಯಮ್. ಇದು ರಿಸಲ್ಟೆಂಟ್ ಅಂತಂದ್ರ 1 ಫೋರ್ಸು 2 ಫೋರ್ಸು 3 ಫೋರ್ಸು 4 ಫೋರ್ಸು ಅವೆಲ್ಲವನ್ನು ರೆಪ್ರೆಸೆಂಟ್ ಮಾಡುವ ಲೀಡರ್ ಅವ ರಿಸಲ್ಟೆಂಟ್. ಈಕ್ವಿಲಿಬ್ರಿಯಂಟ್ ಅಂತಂದ್ರ ಅವನಿಗೆ ಅಪೋಸ್ ಮಾಡ್ತಕ್ಕಂಥವನು. ವಾಟ್ ಇಸ್ ದಿಸ್ ಈಕ್ವಿಲಿಬ್ರಿಯಂಟ್ ಅಂತಂದ್ರೆ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಹಿಂಗ್ ಆದಾಗ ಮ್ಯಾಗ್ನಿಟ್ಯೂಡ್ ಈಕ್ವಲೆಂಟ್ ಆಗಿ ಡೈರೆಕ್ಷನ್ ಅಪೋಸಿಟ್ ಆದಾಗ ಆ ಸಿಸ್ಟಮ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತದಲ್ಲ ಅದನ್ನ ಈಕ್ವಿಲಿಬ್ರಿಯಮ್ ಅಂತ. ಈಕ್ವಿಲಿಬ್ರಿಯಮ್ ಇಸ್ ಅ ಸ್ಟೇಟ್ ಆಫ್ ಅ ಬಾಡಿ ವೇರ್ ಈಕ್ವಿಲಿಬ್ರಿಯಂಟ್ ಈಸ್ ಎಕ್ಸಿಸ್ಟೆಡ್. ಈಕ್ವಿಲಿಬ್ರಿಯಂಟ್ ಈಸ್ ಆಕ್ಟಿಂಗ್ ಅಂತಂದ್ರೆ ಅದನ್ನ ಅದೇನ್ ಮಾಡ್ತದ ರೆಸ್ಟ್ ಒಳಗೆ ತಗೊಂಬಂದು ಕುಂದಿರ್ತದೆ. ಅದಕ್ಕೆ ಈಕ್ವಿಲಿಬ್ರಿಯಮ್ ಅಂತ. ದ ಬಾಡಿ ಈಸ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್. ಓಕೆ, ದಟ್ ಇಸ್ ಕಾಲ್ಡ್ ಈಕ್ವಿಲಿಬ್ರಿಯಮ್. ಗೊತ್ತಾಯ್ತು ನಿಮ್ಗೆ? ಸಿವಿಲ್ ಇಂಜಿನಿಯರಿಂಗ್ ಆಲ್ರೆಡಿ 4 ವರ್ಷ ಓದಿರಿ, ಕೆಲವರು ಎಂ.ಟೆಕ್ ಮಾಡ್ರಿ. ಸ್ವಲ್ಪ ನಾ ಏನ್ ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಡಿಟೇಲ್ಡ್ ಆಗಿ ಒಳಗೆ ಹೋಗ್ತೀನಿ. ಏನಾರ ಮಿಸ್ ಆಗಿದ್ವು ಅಂತಂದ್ರೆ ಅದನ್ನ ನೀವು ನೋಟ್ ಮಾಡ್ಕೋಬೋದು ಅಷ್ಟೇ. ಓಕೆ, ಇವತ್ತಿನ ಕ್ಲಾಸ್ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ. ನಾಳೆ ನಾಡ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ಕೆ ಶುರು ಮಾಡ್ತೀನಲ್ಲ ಅವಾಗ ನಿಮಗೆ ಡೌಟ್ಸ್ಗಳು ಬರ್ಲಿಕ್ಕೆ ಶುರು ಆಗ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಲ್ಯಾಮಿಸ್ ಥಿಯರಮ್ ಅನ್ನು ಯೂಸ್ ಮಾಡ್ತೀವಿ ನಾವು. ಯಾರ ಥಿಯರಮು? ಲ್ಯಾಮಿಸ್ ಥಿಯರಮ್ ಭಾಳ ಆಪ್ತರಕ್ಷಕ ಇದ್ದಂಗೆ. ಇವ ಎಕ್ಸಾಮ್ ಟೈಮ್ನೊಳಗೆ ಇದೊಂದು ನೆನ್ಪಿಟ್ಕೊಂಡು ಹೋಗ್ಬಿಟ್ರೆ ಈಸಿ ಐತಿ. ಒಂದು ಕ್ವಶನ್ ಬಂತಂದ್ರೆ ದೇವ್ರೇ ಇದ ಕ್ವಶನ್ ಕೊಡಪ್ಪ. ಆಪ್ತರಕ್ಷಕ, ಆಪ್ತ ಮಿತ್ರ. ಏನು ಅಂತಂದ್ರೆ ಒಂದು ಪಾಯಿಂಟ್ ಐತಂತ, ಒಂದು ಪಾಯಿಂಟ್ ಒಳಗಡೆ ಒಂದು ಪಿ ಅಂತ ಫೋರ್ಸ್ ಆಕ್ಟ್ ಆಗ್ತದೆ, ಇನ್ನೊಂದು ಕ್ಯೂ ಅಂತ ಫೋರ್ಸ್ ಆಕ್ಟ್ ಆಗ್ತದೆ, ಇನ್ನೊಂದು ಆರ್ ಅಂತ ಫೋರ್ಸ್ ಆಕ್ಟ್ ಆಗ್ತದೆ. ಪಿಗೆ ಅಪೋಸಿಟ್ ಆಂಗಲ್ ಆಲ್ಫಾ ಅಂತೆ, ಕ್ಯೂಗೆ ಅಪೋಸಿಟ್ ಆಂಗಲ್ ಬೀಟಾ ಇತ್ತಂದ್ರೆ, ಆರ್ಗೆ ಅಪೋಸಿಟ್ ಆಂಗಲ್ ಗಾಮಾ ಇತ್ತು ಅಂದ್ರೆ ಅವಾಗ ಸೈನ್ ರೂಲ್ ಅಂತೇಳಿ ಒಂದು ಬರ್ತದೆ. ಏನಂತದು? ಪಿ ಬೈ ಸೈನ್ ಆಲ್ಫಾ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಸೈನ್ ಬೀಟಾ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಸೈನ್ ಗಾಮಾ. ಅಪೋಸಿಟ್ ಆಂಗಲ್ಸ್, ಪಿಗೆ ಅಪೋಸಿಟ್ ಆಂಗಲ್, ಕ್ಯೂಗೆ ಅಪೋಸಿಟ್ ಆಂಗಲ್, ಆರ್ಗೆ ಅಪೋಸಿಟ್ ಆಂಗಲ್ ಹಿಂಗಿತ್ತು ಅಂದ್ರೆ ಇದು ಲ್ಯಾಮಿಸ್ ಥಿಯರಮ್. ಇಲ್ಲಿ ನಿಮ್ಮನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ನವ್ರು ಬಕ್ರ ಮಾಡ್ತಾರೆ. ಏನ್ ಬಕ್ರ ಮಾಡ್ತಾರ ನೋಡೋಣ. ಇಷ್ಟೇ ಗೊತ್ತಿತ್ತು ಅಂದ್ರೆ ಬಕ್ರ ಆಗೋ ಚಾನ್ಸಸ್ ಜಾಸ್ತಿ ಅದ. ಇನ್ ಕೆಳಗಡೆ ಏನ್ 3 ಪಾಯಿಂಟ್ಸ್ ಬರೀತೀನಲ್ಲ, 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, ಈ 3 ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಅವಾಗ ಲ್ಯಾಮಿಸ್ ಥಿಯರಮ್ ಹೋಲ್ಡ್ಸ್ ಗುಡ್. ತಿಳಿತಾ? ಹಿಂಗ್ 3 ಕಂಡ್ಬಿಟ್ಟು 3 ಫೋರ್ಸ್ ಕಂಡ್ಬಿಟ್ಟು 3 ಆಂಗಲ್ ಕೊಟ್ಬಿಟ್ಟಿದ್ರೆ ಅಂದ್ರೆ ಲ್ಯಾಮಿಸ್ ಥಿಯರಮ್ ಹಾಕಕ್ ಬರಂಗಿಲ್ಲ. ಒಂದೇದೇನಂದ್ರ ಇಟ್ ಮಸ್ಟ್ ಅಂಡ್ ಶುಡ್ ಕನ್ವರ್ಜಿಂಗ್ ಅರ ಇರಬೇಕು ಆರ್ ಡೈವರ್ಜಿಂಗ್ ಅರ ಇರಬೇಕು. ಮಸ್ಟ್ ಅಂಡ್ ಶುಡ್ ಇದು ಡೈವರ್ಜಿಂಗ್ ಆದ್ರೂ ಇರಬೇಕು. ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಈಸ್ ಮಸ್ಟ್. ಅಂದ್ರ ಇದ್ರ ಅರ್ಥ ಏನಂತಂದ್ರ ನೋಡು,
ಒಂದು ಪಾಯಿಂಟ್ ಅದ, ಒಂದು ಫೋರ್ಸ್ ಹಿಂಗ್ ಹಾಕಿದಾನ 5 ಕಿಲೋ ನ್ಯೂಟನ್, ಇನ್ನೊಂದು ಫೋರ್ಸ್ ಹಿಂಗ್ ಹಾಕಿದಾನ 6 ಕಿಲೋ ನ್ಯೂಟನ್, ಇನ್ನೊಂದು ಫೋರ್ಸ್ ಹಿಂಗ್ ಹಾಕಿದಾನ 7 ಕಿಲೋ ನ್ಯೂಟನ್. ಕ್ಯಾನ್ ಯು ಅಪ್ಲೈ ಲ್ಯಾಮಿಸ್ ಥಿಯರಮ್ ಫಾರ್ ದಿಸ್ ಒನ್? ಅವಾಗ ಹೇಳ್ಬೇಕು ನೋ ಅನ್ಬೇಕು ಇದಕ್ಕೆ. ಯಾಕ? ಟೂ ಫೋರ್ಸಸ್ ಆರ್ ಆಕ್ಟಿಂಗ್ diverging and one force is acting converging, therefore Lami's theorem cannot be applied. ಅವ ಶಾಣ ಹೆಂಗಿರ್ತಾನೆ ಗೊತ್ತನ, ಈ ಫೋರ್ಸಿಗೆ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಿ ಒಂದು ಅನ್ನೋನ್ ಕಂಡು ಹಿಡಿದಿರ್ತಾನ, ನೀವು ಮಾಡಿರಿ ಅಂತ ತಿಳ್ಕೊಂಡು ಅದನ್ನ ಆಪ್ಷನ್ ಒಳಗೆ ಇಟ್ಟಿರ್ತಾನೆ, ನೀವು ಅದನ್ನ ಟಿಕ್ ಮಾಡಿ ಬರ್ತೀರಿ ಅಲ್ಲ, ಸ್ವಲ್ಪ ಹುಷಾರಿರ್ಬೇಕು ತಿಳಿತಾ. ಆಮೇಲೆ ಉಲ್ಟಾ ಈಗ ಸಜಾತಿ ಇರ್ಬಾರ್ದು, ಹಿಂಗ್ ವಿಜಾತಿ ಇರಬಾರ್ದು, ಸಜಾತಿ ಇರ್ಬೇಕು. ಕನ್ವರ್ಜಿಂಗ್ ಎಲ್ಲ ಕನ್ವರ್ಜಿಂಗರ್ ಇರಬೇಕು, ಎಲ್ಲ ಡೈವರ್ಜಿಂಗರ್ ಇರಬೇಕು. ಒಂದನೇ ಕಂಡೀಷನ್. ಎರಡನೇ ಕಂಡೀಷನ್ ಏನಂತಂದ್ರೆ, ಇದಂತ ನಿಮ್ಗೆ ಗೊತ್ತಿದ್ದ ಕಂಡೀಷನ್ ಏನಂದ್ರೆ 3 ಫೋರ್ಸಸ್ನೇ ಇರಬೇಕು, 4-5 ಫೋರ್ಸ್ ಇದ್ರಂತೂ ಬರಂಗಿಲ್ಲ. ಮೂರನೇ ಕಂಡೀಷನ್ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಅದು ಈಕ್ವಿಲಿಬ್ರಿಯಂ ಒಳಗೆ ಇರಲೇಬೇಕು, ಅದು ಈಕ್ವಿಲಿಬ್ರಿಯಂ ಅಲ್ಲಿ ಇರಲೇಬೇಕು. ಈಕ್ವಿಲಿಬ್ರಿಯಂ ಒಳಗೆ ಇರಲಿಲ್ಲ ಅಂದ್ರೆ ಲ್ಯಾಮಿಸ್ ಥಿಯರಮ್ ಸತ್ರ ಅಪ್ಲೈ ಮಾಡಕ್ ಬರಂಗಿಲ್ಲ. 3 ಫೋರ್ಸ್ ಇರ್ಬೋದು, 3 ಆಂಗಲ್ ಇರ್ಬೋದು, ತಿಳಿತಾ. ಆಮೇಲೆ ಅಷ್ಟು ಕನ್ವರ್ಜಿಂಗ್ನು ಇರ್ಬೋದು, ಬರಂಗಿಲ್ಲ ಅದು. ಅವಾಗ ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡಕ್ ಬರಂಗಿಲ್ಲ. ಅದು ಈಕ್ವಿಲಿಬ್ರಿಯಂ ಇರ್ತದ ಅಂತ ಕಂಡೀಷನ್ ಕೊಡ್ಬೇಕು. ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ ನೀನು ನೋಡಿ ಅರ್ಥ ಮಾಡ್ಕೋಬೇಕು. ಕಂಡೀಷನ್ ಅವ ಬರಿಬೇಕು, ಬಾಯಿ ತೆಗೆದು ಹೇಳ್ಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಿಲಿಂಡರ್ ಇಟ್ಟಿದ್ದಾನ ಅಂತ ತಿಳ್ಕೊಡ್ರಿ. ಈ ಸಿಲಿಂಡರ್ ಇಟ್ಟಿದ್ದಾನ ಅಂದ್ರೆ ಒಂದು ಫೋರ್ಸಿಂಗ್ ಬಂತು, ಇನ್ನೊಂದು ಫೋರ್ಸಿಂಗ್ ಬಂತು, ವೇಟ್ ಆಫ್ ದ ಸಿಲಿಂಡರ್ ಡೌನ್ಲೋಡ್ ಆಯ್ತು. ಎಷ್ಟು ಫೋರ್ಸ್ ಅದಾವ? 3 ಫೋರ್ಸ್ ಅದ. ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡ್ಬೋದು. ಓಕೆ, ಏನು ಹೇಳ್ಯಾನು ಅವ? ದಿಸ್ ಸಿಲಿಂಡರ್ ಈಸ್ ಇನ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಯಾರನು ಯಾರ? ಇಲ್ಲ. ಮತ್ತೆ ಈಕ್ವಿಲಿಬ್ರಿಯಂ ಅಂತ ಹೇಳಿಲ್ಲ, ಆದ್ರೂ ಯಾಕೆ ಅಪ್ಲೈ ಮಾಡ್ತೀವಿ? ಬಿಕಾಸ್ ಬೈ ಸೀಯಿಂಗ್ ದಿಸ್ ಸರ್ಫೇಸ್ ಯು ಕ್ಯಾನ್ ಅಸ್ಯೂಮ್ ದಟ್ ದ ಸಿಲಿಂಡರ್ ಇಸ್ ನಾಟ್ ಮೂವಿಂಗ್ ಎಟ್ ಆಲ್. ಇದು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇಲ್ಲ, ಹಾಗಾಗಿ ನಾ ಅಪ್ಲೈ ಮಾಡ್ಬೋದು, ಲ್ಯಾಮಿಸ್ ಥಿಯರಮ್ ಅಪ್ಲೈ ಮಾಡ್ಬೋದು, ಏನು ತಪ್ಪೇನಿಲ್ಲ. ಅದೇ ಅಕಸ್ಮಾತ್ ಆಗಿ ಹಿಂಗ್ ಕೊಟ್ಟಿದ್ದಂದ್ರೆ ಹಿಂಗ್ ಕೊಟ್ಟಿದ್ದ ಅಂತ ತಿಳ್ಕೊಡ್ರಿ. ಈಗ ಒಂದು ವೇಟ್ ಕೊಟ್ಟಿದ್ದ, ಇದಕ್ಕೊಂದು ವೇಟ್ ಕೊಟ್ಟಿದ್ದಾನ, ಆಮೇಲೆ ಇಲ್ಲಿ ಒಂದು ರಿಯಾಕ್ಷನ್ ಇರ್ತೈತಿ, ಆಮೇಲೆ ಇಲ್ಲಿ ಒಂದು ರಿಯಾಕ್ಷನ್ ಇರ್ತೈತಿ. ಓಕೆ, 3 ಫೋರ್ಸ್ ಆಕ್ಟ್ ಆಗ್ತಿದಾವ, ಬಟ್ ಇದು ಈಕ್ವಿಲಿಬ್ರಿಯಂ ಐತನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅಪ್ಲೈ ಮಾಡಕ್ ಬರಂಗಿಲ್ಲ, ಆಯ್ತಾ. ಅವಾಗ ಕೊಡ್ಬೇಕು, ಕಂಡೀಷನ್ಸ್ ಕೊಟ್ಟಾಗ ಮಾತ್ರ ಈಕ್ವಿಲಿಬ್ರಿಯಂ, ಇಲ್ಲಂದ್ರೆ ಇಲ್ಲ. ಎನಿ ಡೌಟ್ಸ್? ನೋ ಡೌಟ್. ಮುಂದೋಗೋಣ. ಓಕೆ, ಒಂದು ಪ್ಲಾನ್ ಮಾಡೋಣ. ಈಗ 9:24 ಆಗ್ಯದ, 10 ನಿಮಿಷ ಬ್ರೇಕ್ ತಗೋ. ಇಲ್ಲಿ ಬೋರ್ಡ್ ಮೇಲೆ ಟೈಮಿಂಗ್ ಬರ್ದಿರ್ತೀನಿ, ಆ ಟೈಮಿಂಗ್ ನೋಡಿಕೊಂಡು ವಾಪಸ್ ಬಂದ್ಬಿಡ್ರಿ. ನಾವ್ ಇಟ್ ಈಸ್ 9:25, ವಿಲ್ ಟೇಕ್ ಅ ಬ್ರೇಕ್ ಆಫ್ 9:35. 9:36ಗೆ ಕ್ಲಾಸ್ ಸ್ಟಾರ್ಟ್ಸ್. ಓಕೆ, ನಿಮಗೆ ಏನೇನು ಕ್ವಶನ್ಸ್ ಇರ್ತಾವೆ ಅವನ್ನೆಲ್ಲ ಟೈಪ್ ಮಾಡಿಟ್ಟಿರಿ, ನೋಡ್ತೀನಿ. ಹೌ ಟು ಅಪ್ಲೈ ಲ್ಯಾಮಿಸ್ ಥಿಯರಮ್ ಟು ದ ಸಿಲಿಂಡರ್. ಓಕೆ ಸರ್, ಇನ್ ದ ಫಿಗರ್ ಇಟ್ ಈಸ್ ನಾಟ್ ಕನ್ವರ್ಜಿಂಗ್ ಆರ್ ಡೈವರ್ಜಿಂಗ್, ರೈಟ್? ಯಾವ ಫಿಗರ್ ಒಳಗಡೆ? ಈ ಫಿಗರ್ ಒಳಗಡೆ ಕನ್ವರ್ಜಿಂಗ್ ಅದಲ್ಲ, ಎಲ್ಲ ಫೋರ್ಸಸ್ ಆರ್ ಕನ್ವರ್ಜಿಂಗ್. ದಿಸ್ ಈಸ್ ಕನ್ವರ್ಜಿಂಗ್ ಟು ದಿಸ್ ಪಾಯಿಂಟ್, ದಿಸ್ ಈಸ್ ಕನ್ವರ್ಜಿಂಗ್ ಟು ದಿಸ್ ಪಾಯಿಂಟ್, ಅಂಡ್ ದಿಸ್ ಈಸ್ ಆಲ್ಸೋ ಕನ್ವರ್ಜಿಂಗ್. ಹಂಗೆ ಅನ್ಬಾರ್ದು ನೀ. ಹೆಂಗ ಸರ್ ಇಲ್ಲಿ ಗ್ಯಾಪ್ ಐತಲ್ರಿ ಅನ್ಬಾರ್ದು. ಯಾಕೆ ಹೇಳು? ಲಾ ಆಫ್ ಟ್ರಾನ್ಸ್ಮಿಸಿಬಿಲಿಟಿ ಅವಾಗ ಏನಂದ ನಾವು? ಲಾ ಆಫ್ ಟ್ರಾನ್ಸ್ಮಿಸಿಬಿಲಿಟಿ ಅವಾಗ ಲೈನ್ ಆಫ್ ಆಕ್ಷನ್ ಒಳಗಡೆ ಕಿತ್ತು ಇಡ್ಬೋದಲ್ಲ, ಈ ಫೋರ್ಸ್ ಅನ್ನು ಇಲ್ಲಿ ಕಿತ್ತು ಇಲ್ಲಿ ಇಡ್ಬೋದಲ್ಲ, ಬಿಕಾಸ್ ಸೇಮ್ ಎಫೆಕ್ಟ್ ಕೊಡ್ತೈತಲ್ಲ ಲಾ ಆಫ್ ಟ್ರಾನ್ಸ್ಮಿಸಿಬಿಲಿಟಿ. ಈ ಫೋರ್ಸ್ ಅನ್ನು ಕಿತ್ತು ಇಲ್ಲಿ ಇಡ್ಬೋದು, ಈ ಫೋರ್ಸ್ ಅನ್ನು ಕಿತ್ತು ಇಲ್ಲಿ ಇಡ್ಬೋದು. Therefore, you will get one force like this, another force like this, another force like this. It's not like one force like this and another like this, another like this. Sir, ಇದು ಕನ್ವರ್ಜ್ ಆಗಿಲ್ಲಲ್ರಿ? ಆಗಿದವ. ಯಾಕಂದ್ರೆ ಲಾ ಆಫ್ ಟ್ರಾನ್ಸ್ಮಿಸಿಬಿಲಿಟಿನ ಯೂಸ್ ಮಾಡ್ಕೋಬಹುದು, ತಿಳಿತಾ? ಓಕೆ, ಒನ್ ಈಸ್ ಆಕ್ಟಿಂಗ್ ಇನ್ ಡೌನ್ವರ್ಡ್. ಹಾ, ನೋ ಪ್ರಾಬ್ಲಮ್. ಒನ್ ಈಸ್ ಆಕ್ಟಿಂಗ್ ಇನ್ ಡೌನ್ವರ್ಡ್ ಇರಲಿ, ಅಪ್ವರ್ಡ್ ಇರಲಿ, ಕನ್ವರ್ಜಿಂಗ್ ಟು ಒನ್ ಪಾಯಿಂಟ್ ಆಗ್ತಿದಾವಲ್ಲ, ಕನ್ವರ್ಜಿಂಗ್ ಟು ಒನ್ ಪಾಯಿಂಟ್ ಆಗ್ತಿದ್ರೆ ಮುಗೀತು. ಅದು ಡೌನ್ವರ್ಡು, ಲೆಫ್ಟ್ ವರ್ಡು, ರೈಟ್ ವರ್ಡು ಹೆಂಗಾದ್ರೆ ಆಕ್ಟ್ ಆಗಲಿ, ರೈಟ್? ಓಕೆ, ವಿಲ್ ಕಮ್ ಬ್ಯಾಕ್ at 9:36. 9:35 will come back and 9:36 class starts.